ನಿಮ್ಮ ಹೆಸರು ಅವ್ರಿಗೆ ಗೊತ್ತಿಲ್ವೇ? ಸರ್ವಜ್ಞ. ನಿಮ್ದು ಈ ಜನ್ಮದಲ್ಲ, 7 ಜನ್ಮ ಜಾತಕ ಅವನ ಹತ್ರ ಇದೆ. ಅದರಿಂದ ನಿಮ್ಮ ಹೆಸರು ಗೋತ್ರ ಏನು ಹೇಳಕ್ ಹೋಗಬೇಡಿ, ಎಲ್ಲ ಅವನಿಗೆ ಗೊತ್ತಿದೆ. ದೇವರು ಕೊಟ್ಟದ್ದನ್ನ ದೇವರಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಅಂತ ಹೇಳೋ ಪ್ರಕಾರ ಇವ್ ಧರ್ಮರಾಜ ಅನ್ಕೊಂಡ ಇದೊಂದು ಹೊಸ ರೂಟ್ ಇರಬೇಕು, ದೇವರನ್ನ ಬೈದು ಬೇಗ ಒಳಗೆ ಸೇರ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಯಾರನ್ನು ಕೇಳಲಿ ಅಂತ ಆ ಕಡೆ ನೋಡಿದ. ಪಕ್ಕದಲ್ಲಿ ನಾರದರು ಕೂತಿದ್ರು. ಒಳ್ಳೆ ರೈಟ್ ಪರ್ಸನ್, ಇವನ್ನೇ ಕೇಳಬೇಕು ಅಂತ ಹೇಳಿ ನಾರದ್ರ ಕೈ ಮುಗಿದ. ಏನ್ ಸ್ವಾಮಿ ಹೀಗೂ ಉಂಟೆ ಅಂತ. ಏನ್ ಹೀಗೂ ಉಂಟೆ? ಸೀರಿಯಲ್ ಅಲ್ಲ, ದೇವ್ರನ್ನ ಬೈದವರು ದೇವರೊಳಗೆ ಸೇರ್ಬೋದಾ? ಚೆನ್ನಾಗಿ ಬೈತಿದ್ದವ. ಪ್ರಾಪ್ತಿತ್ಯ ಏಕಾಂತ ಭಕ್ತರಿಗೆ ದುರ್ಲಭವಾದಂಥದ್ದು ಸಾಯುಜ್ಯ ಪದವಿ ಅವನಿಗೆ ಸಿಕ್ಕಿಬಿಡ್ತು. ಮೋಕ್ಷದಲ್ಲಿ 4 ತರ ಇದೆ: ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂತ. ಸಾರೂಪ್ಯ ಅಂದ್ರೆ ದೇವ್ರ ತರಾನೇ ರೂಪ ಬರುತ್ತೆ, ಯಾವುದೋ ಒಂದು ಲೋಕದಲ್ಲಿ ಇರ್ತಾರೆ. ಅದಕ್ಕಿಂತ ಸಾಧನೆ ಮಾಡಿದ ಯೋಗ್ಯತೆ ಇರೋರಿಗೆ ಸಾಲೋಕ್ಯ, ದೇವರು ಯಾವ ಊರಲ್ಲಿ ಇರ್ತಾನೆ, ಎಲ್ಲಿರ್ತಾನೆ ಅದೇ ಊರಲ್ಲಿ ಇರುವ ಹಾಗೆ ದೇವರು ಅನುಗ್ರಹ ಮಾಡ್ತಾನೆ. ಸಾಲೋಕ್ಯ ಯಾರಿಗೆ ಸಿಗುತ್ತೆ ಅವರಿಗೆ ಸಾರೂಪ್ಯ ಫ್ರೀ, ದೇವ್ರ ತರಾನೇ ರೂಪ ಇಟ್ಕೊಂಡು ದೇವರ ಲೋಕದಲ್ಲಿ ಇರ್ತಾರೆ. ಆದ್ರೆ ಅವರು ದೇವರ ಹತ್ರ ಹೋಗೋ ಹಾಗೆ ಇನ್ನೂ ಸಾಧನೆ ಮಾಡಿದವರಿಗೆ ಸಾಮೀಪ್ಯ ಅಂತ ಕೊಡ್ತಾರೆ. ಅದು ದೇವರ ಹತ್ರ ಇರ್ತಾರೆ, ದೇವರ ತರ ಇರ್ತಾರೆ, ದೇವರಿರೋ ಜಾಗದಲ್ಲೇ ಇರ್ತಾರೆ. ಇದು 3ನೇ. ಇನ್ನು 4ನೇದು ಇನ್ನೂ ಸಾಧನೆ ಮಾಡಿದ್ರೆ ದೇವತೆಗಳ ಒಳಗೆ ಹೋಗ್ತಾರೆ, ಅದಕ್ಕೆ ಸಾಯುಜ್ಯ ಅಂತ ಕರೀತಾರೆ. ಇದು ಏಕಾಂತ ಭಕ್ತರಾದ ದೇವತೆಗಳಿಗೆ ಬಿಟ್ಟರೆ ಯಾರಿಗೂ ಸಿಗೋದು. ಹಾಗಾಗಿ ದೇವತೆಗಳಿಗೆ ಯೋಗ್ಯವಾದಂತಹ ಸಾಯುಜ್ಯ ಪದವಿಯನ್ನ ದೇವರ ಬೈಯುವ ಶಿಶುಪಾಲನೆಗೆ ಸಿಕ್ತು ಅಂತ ಆದ್ಮೇಲೆ ನಾವು ದೇವರನ್ನು ಬೈಯೋದು ಒಳ್ಳೆಯದು. ಏನ್ ಮಾಡ್ಬೇಕು ಹೇಳಿ ಆಚಾರ್ಯ ಅಂದಾಗ ನಾರದರಂದ್ರು, ನೀ ಏನ್ ಅನ್ಕೊಂಡೆ? ಅವನು ಬೈತಾ ಇದ್ದಾನೆ, ದೇವರು ಬೈದವ್ರನ್ನ ಉದ್ಧಾರ ಮಾಡ್ದ ಅಂತ ಅನ್ಕೊಂಡ್ಯಾ? ಇಲ್ಲ, ದೇವರು ಹಾಗೆ ಯಾರನ್ನ ಉದ್ಧಾರ ಮಾಡಬೇಕಾದ್ರೂ ಅವರು ಮೇಲಿನ ಬಿಹೇವಿಯರ್ ನೋಡಿ ಮಾಡೋಲ್ಲ, ಒಳಗೆ ಅವ್ರು ಎಂಥವ್ರು ಅಂತ ನೋಡಿಕೊಂಡು ಅವರಿಗೆ ಅನುಗ್ರಹ ಮಾಡ್ತಾನೆ. ನಾವೆಲ್ಲ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಮುಖ ನೋಡಿ ಮನೆ ಹಾಕ್ತೀವಿ ಅಲ್ವಾ? ದೇವರು ಮುಖ ನೋಡಲ್ಲ, ಒಳಗಿರುವ ವ್ಯಕ್ತಿಯ ಯೋಗ್ಯತೆಯನ್ನ ನೋಡ್ತಾನೆ. ನಮ್ಗೆ ಯೋಗ್ಯತೆ ನೋಡಕ್ ಬರಲ್ಲ, ಆದ ಕಾರಣ ಮುಖ ನೋಡಿ ಮನೆ ಹಾಕ್ತೀವಿ. ತುಂಬಾ ಜನ ಅಮೆಝಾನ್ ಅಲ್ಲಿ ಏನೇನೋ ಆರ್ಡರ್ ಮಾಡಿರ್ತಾರೆ ಶಾಪಿಂಗ್, ಅದು ಬಂದಾಗ ರ್ಯಾಪರ್ ನೋಡಿ ಸೈನ್ ಮಾಡಿ ತಗೊಂಡ್ಬಿಡ್ತೀವಿ. ನೀವು ಕೇಳಿದ ಪ್ರಾಡಕ್ಟ್ ಒಳಗಿರೋದೇ ಇಲ್ಲ, ಹಾಕಿರ್ತಾರೆ ಚೆನ್ನಾಗಿ ಒಂದ್ ನಾಮ್ ಅಲ್ವಾ? ನೀವು ಸೈನ್ ಮಾಡಿ ತಗೊಳ್ಳಿಕ್ಕೆ ಏನ್ ಕಾರಣ? ರ್ಯಾಪರ್ ನೋಡಿ ತಗೊಂಡ್ಬಿಟ್ರಿ, ಪ್ರಾಡಕ್ಟ್ ನಿಮಗೆ ಕಾಣಲ್ಲ. ಆದ್ರೆ ದೇವರು ರ್ಯಾಪರ್, ಇಮೇಲ್ ಕಾಣೋದೆಲ್ಲ ರ್ಯಾಪರ್, ಇದನ್ನು ನೋಡಲ್ಲ, ಒಳಗೆ ಯೋಗ್ಯತೆಯನ್ನ ನೋಡಿ ಅನುಗ್ರಹ ಮಾಡ್ತಾನೆ. ಅವನು ಬೈದ ಅಂತ ನೀ ಅಂತ್ಯ, ಆ ಬೈದವನು ಯಾರು ನಿಂಗೆ ಗೊತ್ತಾ ಅಂತ ಕೇಳು. ಯಾರು ಅಂತ ಕೇಳು. ಅವ್ರು ಸಾಮಾನ್ಯ ಅಲ್ಲಪ್ಪ, ಪಾರ್ಷದ ಪ್ರವರವು, ಭಗವಂತನ ಅಕ್ಕಪಕ್ಕದಲ್ಲಿರುವವರಲ್ಲಿಯೇ ಉತ್ತಮರಾದವರು. ದೇವರ ಅಕ್ಕಪಕ್ಕ ಅಂದ್ರೆ ದೇವರ ಮನೆ ಬಾಗಿಲು ಕಾಯೋರು, ಅನಂತ ಜನ್ಮಗಳಲ್ಲಿ ದೇವರ ಮನೆಯ ಬಾಗಿಲನ್ನ ಕಾಯ್ದವರು. ಯಾರವರು? ಜಯ ವಿಜಯರು. ಅಲ್ಲ, ಇಲ್ಲಿ ಯಾಕೆ ಬಂದರು? ವಿಪ್ರಶಾಪಾತ್ ಪದಾಚ್ಯುತೌ, ದೊಡ್ಡ ಪದವಿಯಿಂದ ಕೆಳಗೆ ಬೀಳಲಿಕ್ಕೆ ಕಾರಣ ಬ್ರಾಹ್ಮಣರು ಕೊಟ್ಟ ಶಾಪ ಅಂದಾಗ ಧರ್ಮರಾಜನಿಗೆ ಇನ್ನೂ ಆಶ್ಚರ್ಯ ಆಯ್ತು. ಅಲ್ಲ, ದೇವರ ಹತ್ರ ಇದ್ದವ್ರಿಗೆ ಶಾಪ ತಟ್ಟತ್ತೆ ಅಂದ್ರೆ ಕೊಟ್ಟವ್ರು ಸುಮ್ಮನೆ ಕೊಟ್ಟಿರಲ್ಲ, ಏನೋ ಮಿಸ್ಟೇಕ್ ಮಾಡಿದ್ದಕ್ಕೆ ಕೊಟ್ಟಿರ್ತಾರೆ. ದೇವರ ಹತ್ರ ಇರೋರು ತಪ್ಪು ಮಾಡ್ತಾರ? ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಇದೆಯಾ? ಅಲ್ಲಿ ತನಕ ಹೋಗೋ ಬ್ರಾಹ್ಮಣರು ಯಾರು? ಹೋದವರು ಅಲ್ಲಿ ಇವ್ರಿಗೆ ಯಾಕೆ ಅವ್ರು ಶಾಪ ಕೊಟ್ಟರು? ಕೆಲವರು ದೂರದಿಂದ ದೇವಸ್ಥಾನಕ್ಕೆ ಬಂದು ಆ ದೇವಸ್ಥಾನದಲ್ಲಿ ಇದ್ದವ್ರ ಜೊತೆಗೆ ಜಗಳ, ಅವ್ರಿಗೆ ಇಡೀ ಶಾಪ ಆಗ್ತಾರೆ. ಈ ಕೆಲವರು ನೋಡಿ, ಈಗೆಲ್ಲ ಮಾತಾಡಬಾರ್ದು ಅಂತ ಹೇಳಲಿಕ್ಕೆ ನಮಗೆ ಹೇಳೋದು. ಕೆಲವರು ಪ್ರದಕ್ಷಿಣೆ ಮಾಡುವಾಗ ಏನೋ ಹೆಚ್ಚು ಕಮ್ಮಿ ಏನೋ ಬೇಜಾರಾಗಿ ಜಗಳ ಆಡುವಾಗ ಹೀಗೆ ಜಗಳ ಆಡ್ತಾರೆ. ಆ ಅರ್ಚಕರ ಹತ್ರ ಬಂದು, ನಮ್ಗೆ ನಿಮ್ದು ತೀರ್ಥನೂ ಬೇಡ, ನಿಮ್ದೇನು ಪ್ರಸಾದ ಬೇಡ, ನಾವು ಹೋಗ್ತೀವಿ ಮನೆಗೆ, ಸಿಟ್ ಮಾಡಿ. ಅದು ಅವ್ರದ್ದೆಲ್ಲ ತೀರ್ಥ, ದೇವರ ತೀರ್ಥ. ನಿಮ್ ತೀರ್ಥ ನಮ್ಗೆ ಬೇಡ ಅಂದ್ರೆ ನೀವು ಯಾರನ್ನು ಬೈತಾ ಇದ್ದೀರಿ? ಏನ್ ಕತೆ? ಎಲ್ಲಿ ಬಂದಿದ್ದೀರಿ? ನೀವು ಆಡೋ ಮಾತಿನ ಮೀನಿಂಗ್ ಏನು? ಏನಾರಿದೆಯಾ? ಕೋಪಕ್ಕೆ ಬುದ್ಧಿ ಕೊಟ್ಬಿಟ್ರೆ ಬಾಯಿಗೆ ಬಂದಾಗ ಮಾತಾಡುತ್ತೆ. ನಿಮಗೆ ದ್ವೇಷ ಏನಿದ್ರು ಅರ್ಚಕರ ಜೊತೆ ಇರ್ಬೋದೇ ವಿನ ಒಳಗಿರೋ ದೇವ್ರ ಮೇಲೆ ಯಾಕೆ ದ್ವೇಷ
ಪ್ರವೇಶ ಮಾಡಲಿಕ್ಕೆ ಯೋಗ್ಯತೆ ಇದೆಯಾ, ಅವೆಲ್ಲ ಮಾತಾಡಬಾರ್ದು. ಹಾಗಾಗಿ ಮೇಲೆ ವೈಕುಂಠದ ತನಕ ಹೋಗಿ ದೇವರ ಮನೆ ಬಾಗಿಲು ಕಾಯೋನ್ನ ಬೈದು ಬಂದಿದ್ದಾರೆ, ಶಾಪ ಕೊಟ್ಟಿದ್ದಾರೆ. ಯಾರ ಆಚಾರ್ಯರು ಅವ್ರು ಏನು ಶಾಪ ಇದೆಲ್ಲ ಕೇಳುವಾಗ ಉತ್ತರವನ್ನ ಹೇಳ್ತಾ ಇದ್ದಾರೆ. ಅವರು ಸನಕಾದಿಗಳು ಅಂತ ಬ್ರಹ್ಮದೇವರಿಗೆ 4 ಮಕ್ಕಳು, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅಂತ. ಅವ್ರಿಗೆ ಯಾವಾಗಲೂ ಏಜು 5 ಆಗಿರುತ್ತೆ, 6 ಕಂಪ್ಲೀಟ್ ಆಗೋದೇ ಇಲ್ಲ. ಯಾವಾಗಲೂ ಹಾಗೆ ಮಕ್ಕಳ ತರ ಇರ್ತಾರೆ. ದಿಗ್ವಸ್ತ್ರ, ಮೈ ಮೇಲೆ ವಸ್ತ್ರನೇ ಇಲ್ಲ. ಅವರು ಒಮ್ಮೆ ದೇವರನ್ನ ನೋಡ್ಬೇಕು ಅಂತಲ್ಲ, ವೈಕುಂಠದ ಕಡೆ ಹೋದರು. ಯಾಕೆ ಹೋದ್ರು ಅಂತ ಆಮೇಲೆ ಹೇಳ್ತಾರೆ. ಅವು ಹೋದ್ರೆ ಅಲ್ಲಿ ಜಯ ವಿಜಯರು ಅಂತಿದ್ರಲ್ಲ, ಈ ಪುಟ್ ಹುಡುಗರು ಒಳಗೆ ಹೋಗಿ ಇನ್ನೇನು ಅವ್ಯವಸ್ಥೆ ಮಾಡ್ತಾರೋ ಅಂತ ಹೇಳಿ ಆ ಹುಡುಗರನ್ನ ತಡೆದ್ಬಿಟ್ರು. ಆ ಹುಡುಗರಿಗೆ ಸಿಟ್ಟು ಬಂತು. ನಾವು ದೇವರು ನೋಡ್ಲಿಕ್ಕೆ ಬಂದ್ರೆ ತಡೆದಿದ್ದೀವಿ, ನೀವು ದೇವರ ಪಾದದ ಮೂಲದಲ್ಲಿ ಇರ್ಲಿಕ್ಕೆ ನಾಲಾಯಕ್ಕಾದವರು, ನೀವು ದೈತ್ಯರಾಗಿ ಹುಟ್ಟಿ 3 ಜನ್ಮದಲ್ಲಿ ಶಾಪ ಕೊಟ್ಟರು. ಆ ಶಾಪ ಕೊಟ್ಟಾಗ ಆ ಒಳಗಿರೋ ದೇವರು ಅವನಿಗೆ ಗೊತ್ತಾಯ್ತು. ನಾವೇ ನಮ್ಮ ಮನೆ ಒಳಗೆ ಕೂತೇವೆ, ಹೊರಗೆ ಯಾರು ಬಂದ್ರು ಅಂತ CCTV ಕ್ಯಾಮ್ರಾದಲ್ಲಿ ನೋಡುವಾಗ ವೈಕುಂಠದಲ್ಲಿರೋ ದೇವರಿಗೆ ಹೊರಗೆ ಯಾರು ಬಂದು ನಾಟಕ. ಅವನು ಕಳ್ಳ ಅಂದ್ರೆ ಕಳ್ಳ. ಯಾರು? ಒಳಗಿರೋ ದೇವರು. ಅವನು ಯಾಕೆ ಬರಲಿಲ್ಲ ಅಂದ್ರೆ ಈ ಆಚಾರ ಶಾಪ ಕೊಟ್ಟ ಮೇಲೆ ಹೋಗೋಣ ಅಂತಾನೆ ಒಳಗೆ ಹೋಗಿದ್ದ. ಆಯ್ತಾ? ಅವನು ಶಾಪ ಕೊಟ್ಟಾದ್ಮೇಲೆ ಈಗ ಹೋಗೋಣ ಅಂತ ಈಚೆ ಮಾಡ. ಅದ್ಯಾಕೆ ಅಂದ್ರೆ ಅದು ಒಂದ್ಸತಿ ಲಕ್ಷ್ಮಿ ಎಲ್ಲೋ ವೈಕುಂಠದಿಂದ ಹೊರಗೆ ಹೋಗಿದ್ದ. ಎಲ್ಲಿ ಹೋಗಿದ್ದು ಆಚಾರ್ಯ ಅಂತ ನಾನು ಕೇಳ್ಬೇಡಿ, ನನಗೂ ಗೊತ್ತಿಲ್ಲ. ಎಲ್ಲೋ ಹೋಗಿದ್ದು ಅಷ್ಟೇ. ವಾಪಸ್ ಬಂದ್ರೆ ಈ ಗೇಟ್ ಕೀಪರ್ಗಳು ಜೈ ವಿಜಯರು ಲಕ್ಷ್ಮಿನೇ ಬಿಡ್ಲಿಲ್ಲ. ಲಕ್ಷ್ಮಿ ಬಾರಿ ತಲೆಕಟ್ಟರು. ಏನ್ ಯಾವ ಸಿಮೆ ಗೇಟ್ ಕೀಪರ್ ಅಪ್ಪ, ಹೇಳ್ತೀರ ಬಿಡಲ್ಲ ಇವರು ಅಂತ ಹೇಳಿ ಆ ವೈಕುಂಠದ ಇಂಜಿನಿಯರೇ ಅವಳು ಗೊತ್ತಿತ್ತು ಯಾವ ಕಡೆ ಒಳಗೆ ಹೋಗ್ಬೇಕು ಅಂತ. ಈ ದೇವಸ್ಥಾನ ಗೊತ್ತಿದ್ರೆ ಮೇನ್ ಡೋರ್ ಓಪನ್ ಇಲ್ಲದ್ರು ಯಾವ ಡೋರಿಗೆ ಬರ್ಬೇಕು ಗೊತ್ತಿರುತ್ತೆ, ಆ ಕಡೆ ಬಂದ್ಬಿಟ್ಟ. ಹಾಗೆ ಈ ಲಕ್ಷ್ಮಿ ವೈಕುಂಠಕ್ಕೆ ಬಂದು ನಾರಾಯಣಗೆ ಹೇಳಿದ, ಅದ್ ಯಾವ ಸೀಮೆ ಗೇಟ್ ಕೀಪರ್ ಇಟ್ಕೊಂಡಿದ್ದೀರಿ ಜೈ ವಿಜಯರು, ನಾನ್ ಬಂದ್ರೆ ನನ್ನೇ ಒಳಗೆ ಬಿಡ್ಲಿಲ್ಲ, ಇಂಥ ಕೆಲಸದವ್ರನ್ನ ಇಟ್ಕೊಳ್ಬಾರ್ದು ಅಂತ ಅಂದ್ಲು. ನಾರಾಯಣ ಅಂದ, ನನಗೂ ಗೊತ್ತು ಅವ್ರದ್ದು ಚೇಷ್ಟೆ ಇಲ್ಲ, ಈಗ ನಾನು ಹೋಗಿ ಅವ್ರನ್ನ ಒಂದೇ ನಿಮಿಷಕ್ಕೆ ಕೆಲಸದಿಂದ ತೆಗಿಬಹುದು, ನಂಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನಿದ್ರು ನಿಮ್ಗೆ, ಯಾಕೆಂದ್ರೆ ಅವ್ರು ಕೆಲಸ ಬಿಟ್ಟು ಹೋಗುವಾಗ ಸುಮ್ಮನೆ ಹೋಗಲ್ಲ. ಅವ್ರೇನಂತಾರೆ, ಹೆಂಡತಿ ಮಾತು ಕೇಳ್ಕೊಂಡು ಬಂದ್ಬಿಟ್ಟ ಅಂತ ಹೆಂಡತಿ ಹೇಳಿದ್ರೆ ಹೇಳ್ತಾರೆ. ಆ ಕೆಟ್ಟ ಹೆಸರು ನಿಮ್ಗೆ ಬೇಡ. ಈಗೇನು ಅವ್ರಿಗೆ ಶಾಪ ಕೊಡಿಸ್ಬೇಕಲ್ವಾ, ಈಗ ನಾವು ಮಾಡ್ತೇವೆ ನೋಡು ಅಂತ ಹೇಳಿ ಈ ಸರ್ಕಾರಿಗಳು ಎಲ್ಲೋ ಹೋಗ್ತಿದ್ದವ್ರಿಗೆ U-turn ತಗೊಳ್ಳೋ ಹಾಗೆ ಬುದ್ಧಿ ಕೊಟ್ಟ. ಅವ್ರು ಎಂದು ವೈಕುಂಠಕ್ಕೆ ಹೋಗ್ಬೇಕಾಗ್ತಿಲ್ಲ. ಅದು ದೇವರು ದಿಯೋಯೋನ ಪ್ರಚೋದಯ. ಎಲ್ಲೋ ಹೋಗ್ತಿದ್ದವ್ರು ನಡ್ರಿ ವೈಕುಂಠಕ್ಕೆ ಹೋಗೋಣ ಅಂತ ಹೋದ್ರು. ಯಾಕೆ ಹೋದ್ರು? ಶಾಪ ಕೊಡ್ಲಿಕ್ಕೆ ಹೋಗಿದ್ದವರು. ಕೆಲವರು ಅಲ್ಲಿ ಯಾರು ಏನ್ ಮಾಡ್ತಾರೆ ಅನ್ನೋ ನೋಡ್ಲಿಕ್ಕೆ ಬಂದಿರ್ತಾರೆ, ದೇವ್ರು ನೋಡ್ಲಿಕ್ಕೆ ಬರೋದೇ ಇಲ್ಲ, ಟೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಕೆಲವು. ಇವ್ ಹಿಂಗೆ ಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ರು, ಸರಿ ಶಾಪ ಕೊಟ್ರು. ಆಗ ಭಗವಂತ ಅಂತ ಇದ್ದಾನೆ, ನಾನೇ ಕೊಡ್ಬೇಕು ಅನ್ಕೊಂಡಿದ್ದೆ, ನೀವೇನು ಕೊಟ್ಟದ್ದಲ್ಲ, ನಿಮ್ಮೊಳಗೆ ನಿಂತು ನಾನೇ ಶಾಪ ಕೊಟ್ಟದ್ದಾದ ಕಾರಣ ಒಬ್ಬರಲ್ಲಿ ನಿಂತಾಡುವನು, ನೋಡುವನು, ಬೇಡುವನು, ಅಬ್ಬರದ ಹೆದ್ದೈವನಿವನೊಬ್ಬನೇ ಲೋಕದಳು ಬಾಧ್ಯ ಬಾಧಕನಾದ ನಿರ್ದೀನ. ಎಲ್ಲರೊಳಗೆ ಇವನೇ ಇರೋದು, ಇವನೇ ಬೈದವನು, ಇವನೇ ಬೈಸ್ಕೊಳ್ಳೋನು, ಇವನೇ ಅನ್ನೋನು, ಇವನೇ ಎಲ್ಲ ಇವನೇ. ಆದ ಕಾರಣ ಭಗವಂತ ಆ ಇಬ್ಬರಿಗೆ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, 3 ಜನ್ಮದಲ್ಲಿ ದೈತ್ಯರಾದ್ರೆ ನೀವು ಎಲ್ಲಿ ಹೋದ್ರು ಅಲ್ಲಿಂದ ವಾಪಸ್ ನಾನೇ ಇಲ್ಲಿ ಕರ್ಕೊಂಡು ಬರ್ತೇನೆ ಅಂತ. ಅಂದ್ರೆ ಪಿಕಪ್ ಅಂಡ್ ಡ್ರಾಪ್ ನಾವೇ ಮಾಡ್ತೀವಿ ಅಂತ ಸ್ವಯಂ ಭಗವಂತ ಭಕ್ತರಿಗಾಗಿ ಹೀಗೆ ಮಾಡಿದ್ದಾನೆ. ಅವರೇ ಮೊದಲ ಜನ್ಮದಲ್ಲಿ ದ್ವಿತೀಯ ಮಕ್ಕಳಾಗಿ ಹುಟ್ಟಿದ್ದಾರೆ, ದೈತ್ಯರಾಗಿ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಅಂತ. ಅದರಲ್ಲಿ ಹಿರಣ್ಯಾಕ್ಷ ಚಿಕ್ಕವ, ಹಿರಣ್ಯಕಶ್ಯಪ ದೊಡ್ಡವ. ಹಿರಣ್ಯಾಕ್ಷ ಭೂಮಿಯನ್ನು ಮುಳುಗಿಸಿದಾಗ ಮೇಲೆ ತರುವ ಸಂದರ್ಭದಲ್ಲಿ ವರಾಹ ದೇವರು ಅವನನ್ನ ಸಂಹಾರ ಅಲ್ಲ ಉದ್ಧಾರ ಮಾಡಿದ. 2ನೇ ಬಾರಿ ಹಿರಣ್ಯಕಶ್ಯಪ ತನ್ನ ಮಗನಾದ ಭಗವದ್ ಭಕ್ತ ಪ್ರಹ್ಲಾದನನ್ನ ದ್ವೇಷ ಮಾಡುವ ಸಂದರ್ಭದಲ್ಲಿ ಭಗವಂತ ಕಂಬದಿಂದ ನರಸಿಂಹ ರೂಪದಿಂದ ಬಂದು ಅವನನ್ನ ಸಂಹಾರ ಮಾಡಿದ. ಅವರೇ ಮುಂದೆ ವಿಶ್ರವಸ್ ಮತ್ತು ಕೇಶಿನಿ ಅನ್ನುವ ದಂಪತಿಗಳ ಮಕ್ಕಳಾಗಿ ಬಂದರು. ಅವರೇ ರಾವಣ ಮತ್ತು ಕುಂಭಕರ್ಣ. ಅಲ್ಲಿ ರಾಮದೇವರು ಬಂದು ಅವರನ್ನ ಸಂಹಾರ ಮಾಡಿ ಉದ್ಧಾರ ಮಾಡಿದ್ದಾರೆ. ತಾವೇವಾದ್ಯ ಕ್ಷತ್ರಿಯೌ ಜಾತೌ, ಈಗ ಅವರೇ ಶಿಶುಪಾಲ ದಂತಭಕ್ತರಾಗಿ ಬಂದಿದ್ದಾರೆ. ಇದು ಅವರ 3ನೇ ಜನ್ಮ. ಹೀಗಾಗಿ ಭಗವಂತ ಸುದರ್ಶನ ಬಿಟ್ಟು ಅವರನ್ನು ತನ್ನ ಹೊಟ್ಟೆಯೊಳಗಿಟ್ಟ.
ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿ ಬಿಟ್ಟ ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳೆನಿಸಿದನೇ ಕರುಣಾ ಸಮುದ್ರ ಹರಿಕಥಾಮೃತ್ಸಾರ. ಹೇಳೋದೆಲ್ಲ 90% ಹರಿಕಥಾಮೃತ್ಸಾರ. ಒಂದು ಕಲ್ತ್ರೆ ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಬಂದಾಗೆ ಎಲ್ಲ ಜಾತಿ, ಜನ, ಮತ, ಏಜ್ ಫ್ಯಾಕ್ಟ್ ಏನಿಲ್ಲ, ಎಲ್ಲರೂ ಕಳಿಬೇಕಾದ್ದು 32 ಸಂಧಿ 1000 ಪೂರ್ವಿಕ ಪದ್ಯಗಳು. ಭಾರಿ ನಾಲೆಡ್ಜ್ ಬರುವಂತಹ ಗ್ರಂಥ ಕನ್ನಡದ್ದು ಹರಿಕಥಾಮೃತ ಸಾರ. ಅದರೊಳಗೆ ಹೇಳ್ತಾರೆ, ಕೆಟ್ಟ ಮಾತುಗಳೆನದೆ ಎಷ್ಟು ಬೈದ ಚೈತ್ಯ, ಆದ್ರೂ ದೇವರು ಕಾರುಣ್ಯದಿಂದ ಅವನನ್ನ ಹೊಟ್ಟೆ ಒಳಗಿಕೊಂಡ. ಚೈತ್ಯಶ್ಚ ಪ್ರಾಪ್ಯ ದ್ವಿಷಃ. ದೇವರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೊಂತಾರೆ. ಕೆಲವರು ಕಾಮದಿಂದ, ಕೆಲವರು ಭಯದಿಂದ, ಕೆಲವರು ದ್ವೇಷದಿಂದ. ಯಾರ ಹಾಗೆ ಗೋಪ್ಯ ಕಾಮ, ಗೋಪಿಕಾ ಸ್ತ್ರೀಯರು ದೇವರನ್ನ ಕಾಮನೆಯಿಂದ ಹೊಂದಿದ್ದಾರೆ. ಭಯದಿಂದ ಕಂಸ, ದ್ವೇಷದಿಂದ ಛೇದಿಯ ರಾಜ. ಹೀಗೆಲ್ಲ ಒಬ್ಬೊಬ್ರು ಒಂದೊಂದು. ಹಾಗಾದ್ರೆ ಈ ಕಥೆ ಕೇಳುವ ನಮ್ಗನ್ಸುತ್ತೆ, ದೇವರನ್ನು ಹೊಂದಲಿಕ್ಕೆ ಕಾಮ ಅನ್ನೋದು ಒಂದು ಮಾರ್ಗ, ದ್ವೇಷದಿಂದಲೂ ದೇವರನ್ನು ಹೊಂದಬಹುದು. ಹೀಗೆಲ್ಲ ಅರ್ಥ ಮಾಡ್ಕೊಳ್ಬಾರ್ದು. ದೇವರನ್ನ ಹೊಂದಲಿಕ್ಕೆ ಬೇರೆ ಬೇರೆ ರೂಟ್ ಇಲ್ಲ, ಒಂದೇ ದಾರಿ. ಯಾವುದದು? ಭಕ್ತಿ. ಹಾಗಾದ್ರೆ ಇವರೆಲ್ಲ ಭಾಗವತದಲ್ಲಿ ಹೇಳುತ್ತಲ್ಲ, ಕಾಮ ಮಾರ್ಗದಿಂದ, ಭಯದಿಂದ ಅಂದ್ರೆ ಏನರ್ಥ ಅಂದ್ರೆ, ಅವರು ಭಕ್ತಿ ಮಾಡುತ್ತಿದ್ರು, ಅದರಲ್ಲಿ ಕಾಮ ಮಿಕ್ಸ್ ಆಗಿತ್ತು. ಅವರು ಭಕ್ತಿ ಮಾಡ್ತಿದ್ರು, ಅದರಲ್ಲಿ ಭಯ ಮಿಕ್ಸ್ ಆಗಿತ್ತು. ದೇವರು ಸ್ಮರಿಸುವರ ಅಪರಾಧಗಳ ಸ್ಮರಿಸ. ಯಾರು ತನ್ನಲ್ಲಿ ಭಕ್ತಿ ಮಾಡ್ತಾರೆ, ಆ ಭಕ್ತಿಯ ಒಳಗಿರುವ ಕಾಮ, ದ್ವೇಷ, ಭಯ ಇದನ್ನ ಬಿಟ್ಟು ಕೇವಲ ಭಕ್ತಿಯನ್ನ ಸ್ವೀಕಾರ ಮಾಡ್ತಾನೆ. ನಮ್ದು ಹಳೆ ಚಿನ್ನ ಅಂಗಡಿ ಕೊಟ್ಟು ಹೊಸಾದ ಆಭರಣ ಮಾಡಿಸ್ಕೊಳ್ಬೇಕಾದ್ರೆ ನಮ್ ಕಣ್ಣೆದುರಿಗೆ 20 ಗ್ರಾಮ್ ಇರುತ್ತೆ, ಆದ್ರೆ ಚಿನ್ನ ಬೆಳ್ಳಿಯವ್ರು ಹೇಳ್ತಾನೆ 18 ಗ್ರಾಮ್, ಅವರು 20 ಇದೆ, 2 ಗ್ರಾಮ್ ವೇಸ್ಟೇಜು. ಹಾಗಾದ್ರೆ ನಮ್ಮ ಭಕ್ತಿ ಒಳಗೆ ಎಷ್ಟು ವೇಸ್ಟೇಜ್ ಇದೆಯಲ್ಲ, ಅದೇ ಭಯ, ಅದೇ ಭೀತಿ. ಯಾವುದರಿಂದಲೂ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅಮಲಯ ಭಕ್ತಿಯ ಶುದ್ಧವಾದ, ಪರಿಶುದ್ಧವಾದ ಒಂದೇ ಒಂದು ದಾರಿ ಇದ್ರೆ ಭಕ್ತಿ. ಆ ಭಕ್ತಿಯಿಂದ ಭಗವಂತನನ್ನು ಹೊಂದಬಹುದು ಅಂತ ಹೇಳುವಾಗ ಧರ್ಮರಾಜ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೆಟ್ಟ ಮಕ್ಕಳನ್ನ ಪ್ರೀತಿ ಮಾಡುವ ತಂದೆ ತಾಯಿಗಳು ಇರುವಾಗ ಒಳ್ಳೆ ಮಗನಾದ ಹರಿಭಕ್ತನಾದ ಪ್ರಹ್ಲಾದನನ್ನ ಅವರಪ್ಪ ದ್ವೇಷ ಮಾಡ್ದ. ಇದಕ್ಕೇನ್ ಕಾರಣ ಅಂದ್ರೆ ಆ ಕಥೆಯನ್ನ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಹಿರಣ್ಯಕಶ್ಯಪನಿಗೆ ದೇವರಂದ್ರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ತಮ್ಮನನ್ನ ಕೊಂದ ಕುಲವೈರಿ ಏನಾದ್ರೂ ಮಾಡಿ ಆ ದೇವರನ್ನೇ ಮುಗಿಸ್ಬೇಕು ಅಂತ ಒಂದು ಮೀಟಿಂಗ್ ಮಾಡ್ದ. ಮೀಟಿಂಗ್ ಮಾಡಿ ಎಲ್ಲಾ ಇವ್ ಥರದವೇ ಮಂತ್ರಿಗಳು, ಆ ಮಂತ್ರಿಗಳನ್ನೆಲ್ಲ ಕೇಳ್ದ, ನನಗೊಂದು ಪ್ಲಾನ್, ಐಡಿಯಾ ಕೊಡಿ, ದೇವ್ರನ್ನ ಮುಗಿಸ್ಬೇಕು ಅನ್ಕೊಂಡಿದೀನಿ, ಏನ್ ಮಾಡ್ಬೇಕು? ಅವ್ರಂದ್ರು, ಈ ದೇವ್ರ ಕೈ ಸಿಕ್ಕಿದ್ರೆ ಏನಾದ್ರು ಮಾಡ್ಬೋದು, ಸಿಗೋದೇ ಇಲ್ಲಲ್ಲ ಅಲ್ವಾ? ಈಗ ಮಕ್ಕಳಿಗೆ ಬಾ ಇವತ್ತು ಪೂಜೆ ಇದೆ ಬಾ ಅಂದ್ರೆ ಬರ್ತಾರ, ಸರಿಯಾಗಿ ಚಾಕ್ಲೇಟ್ ತೋರಿಸಿದ್ರೇನೆ ಬರಲ್ಲ ಅಲ್ವಾ? ತನು ನಿನ್ನದು, ಜೀವನ ನಿನ್ನದು ಅಂತ ಹೇಳಿ ತಪಸ್ಸು ಮಾಡಿದವ್ರಿಗೆ ಸಿಗದೆ ಇರೋ ದೇವರು ಬಾ ಇವತ್ತಿನ ಹಬ್ಬ ಇದೆ ಅಂದ್ರೆ ಸಿಗಲ್ಲ, ದೇವರು ಸಿಗಲ್ಲ. ಇಲ್ಲ, ದೇವ್ರನ್ನ ಮುಗಿಸ್ಬೇಕು, ಏನ್ ಮಾಡ್ಬೇಕು? ಅದಕ್ಕೆ ಅವರೆಲ್ಲ ಸೇರಿ ಒಂದು ಐಡಿಯಾ ಕೊಟ್ಟರು. ಈ ದೇವರು ಇಷ್ಟು ಕೊಬ್ಬಿರ್ಲಿಕ್ಕೆ ಏನ್ ಕಾರಣ? ನಾರಾಯಣನ್ ಭಾರಿ ಕೊಬ್ಬು, ಅಹಂಕಾರ. ಯಾಕೆ ಅಂದ್ರೆ ಈ ಬ್ರಾಹ್ಮಣರು ಹೋಮ ಮಾಡಿ ತುಪ್ಪ ಹಾಕಿ ಹಾಕಿ ಅವ್ನು ತಿಂದು ತಿಂದು ದಪ್ಪ. ಈ ಕಳ್ಳರನ್ನ ಹಿಡಿಬೇಕಾದ್ರೆ ಫುಡ್ ಸಪ್ಲೈನ ಕಟ್ ಮಾಡಿಬಿಟ್ರೆ ಕಳ್ಳರು ತಾವೇ ಸಾಯ್ತಾರೆ, ಇಲ್ಲ ಫುಡ್ಗಾಗಿ ಈಚೆಗಾರು ಬರ್ತಾರೆ. ನಾರಾಯಣ ದೊಡ್ಡ ಕಳ್ಳ, ಅವನಿಗೆಲ್ಲ ಫುಡ್ ಸಪ್ಲೈ ಮಾಡೋರು ಯಾರು? ಈ ಬ್ರಾಹ್ಮಣ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹಸು ಅದನ್ನು ಮುಗಿಸ್ಬಿಡ್ಬೇಕು, ಬ್ರಾಹ್ಮಣರನ್ನು ಮುಗಿಸ್ಬಿಡ್ಬೇಕು, ಮಂತ್ರ ಎಲ್ಲಿಯೂ ನಡೀಬಾರ್ದು. ಹೀಗಾದ್ರೆ ಫುಡ್ ಸಪ್ಲೈ ಇದೆ, ದೇವರೇ ಸಣ್ಣಗಾಗಿ ಒಂದಿನ ಹಾಸ್ಪಿಟಲೈಸ್ ಆಗಿ ನೀನೇನ್ ಕೊಲ್ಲೋದು ಬೇಡ, ಅವನೇ ಹಿರಣ್ಯಕಶ್ಯಪನಿಗೆ ಭಾರಿ ಖುಷಿ ಇದೆ ಅಂತ ಒಳ್ಳೆ ಐಡಿಯಾ ಕೊಟ್ರಿ ಅಂತ ಹೇಳಿ ಎಲ್ಲ ಕಡೆ ಡಂಗೂರ ಹೊಡಿಸ್ತಾ, ಇನ್ಮೇಲೆ ಯಾರಾದ್ರೂ ಮಂತ್ರ, ಸ್ತೋತ್ರ, ಭಜನೆ, ದೇವ್ರನ್ನೇನು ಹೊಗಳೋದು, ಹೋಮ, ತುಪ್ಪ ಅಂದ್ರೆ ತಲೆನೇ ತೆರಿತಿನಿಂದ ಹಾಗೆ ಮಾಡ್ತಾ ಇದ್ದ. ಕ್ರೂರವಾದ ಶಿಕ್ಷೆಯನ್ನ ಕೊಡ್ತಾ ಇದ್ದ, ಎಲ್ಲರಿಗೂ ಗೋಳೆ ಕೊಡ್ತಾ ಇದ್ದ. ಕಡೆಗೆ ಮನೆಗೆ ಬಂದ, ಎಲ್ಲರಿಗೆ ಗೋಳೆ ಕೊಡುವ ಇವನ ಮನೆಯಲ್ಲೇ ಗೋಳು. ಇನ್ನೊಬ್ಬರಿಗೆ ದುಃಖ ಕೊಟ್ರೆ ಅದು ಮನೆಗೆ ಬರುತ್ತೆ. ಯಾರು? ಅವ್ರ ಅಮ್ಮ ಅಳ್ತಾ ಇತ್ತು. ಹಿರಣ್ಯಕಶ್ಯಪನ ತಾಯಿ ಯಾರು? ದಿತಿ. ಓ ಅಂತ ಅಳ್ತಿದ್ರು, ಯಾಕಂದ್ರೆ ಮಗ ಸತ್ತಿದ್ದ.
ಆ ತಮ್ಮನ ಹೆಂಡತಿ ಋಷದ್ ಭಾನು ಅಂತ ಅವಳು ಅಳ್ತಾ ಇತ್ತು. ಅವಳಿಗೆ 9 ಜನ ಮಕ್ಕಳು, ಅವರು ಅಳ್ತಾ ಇದ್ರು. ಅವನ್ನೆಲ್ಲ ನೋಡಿ ಹಿರಣ್ಯಕಶ್ಯಪ ಅಂದ, ಅಮ್ಮ ಯಾಕೆ ಅಳ್ತೀಯ? ನಿನ್ನ ಮಗ ಭಾರಿ ವೀರ, ಅವನ ಜೊತೆ ಯುದ್ಧ ಮಾಡ್ಲಿಕ್ಕಾಗದೆ ದೇವರು ಹಂದಿ ರೂಪದಲ್ಲಿ ಬಂದು ಅವನನ್ನು ಕೊಂದು ಹಾಕಿದ್ದಾನೆ. ನೀ ಯೋಚನೆ ಮಾಡಬೇಡ, ಆ ದೇವ್ರನ್ನೇ ಮುಗಿಸ್ತೀನಿ. ನಿನ್ ಮಗ ಸತ್ತ ಅಂತ ಬೇಜಾರು ಮಾಡ್ಕೊಳ್ಬೇಡ, ನಿಂಗೊಂದು ಕತೆ ಹೇಳ್ತೀನಿ ಅಂತ. ಅಳುವ ಮಕ್ಕಳಿಗೆ ತಾಯಿ ಕತೆ ಹೇಳಿದ್ರೆ ಅಳುವ ತಾಯಿಗೆ ಮಗ ಕತೆ ಹೇಳ್ತಾನೆ. ಕುಶಿನರ ಅಂತ ಒಂದು ದೇಶ, ಅಲ್ಲೊಬ್ಬ ರಾಜ ಸುಯಜ್ಞ, ಅವನು ಎಲ್ಲಾ ಕಡೆ ಯುದ್ಧ ಮಾಡ್ತಿದ್ದ. ಒಂದ್ಸತಿ ಯುದ್ಧಕ್ಕೆ ಹೋದಾಗ ಸತ್ತ. ಅವ್ನ ಹೆಂಡತಿಗಳೆಲ್ಲ ಸುತ್ತು ಕೂತು ಅಳ್ಳಿಕ್ಕೆ ಶುರು ಮಾಡಿದ್ರು. ಎಷ್ಟು ಹತ್ತು ಅಂದ್ರೆ ಅವ್ರ ಅಳೋ ಸೌಂಡು ಯಮಲೋಕಕ್ಕೆ ಕೇಳಿಸ್ತಿತ್ತು. ಯಮಗೆ ತಲೆ ಕೆಟ್ಟೋಯ್ತು. ಅವ್ನು ಕೆಳಗೆ ಬಂದ, ಬ್ರಹ್ಮಚಾರಿ ಅಂತ ವೇಷ ಹಾಕೊಂಡು ಬಂದು ಅಳೋರಿಗೆಲ್ಲ ಹೇಳ್ದ, ನೀವು ವಯಸ್ಸಲ್ಲಿ ನನಗಿಂತ ದೊಡ್ಡವರು, ಏನ್ ಪ್ರಯೋಜನ? ನೀವು ಕಾಮನ್ ಸೆನ್ಸ್ ಇಲ್ಲ, ಹುಟ್ಟಿದವರೆಲ್ಲ ಒಂದಿನ ಸಾಯ್ತಾರೆ ಅನ್ನೋ ವಿಷಯ ಗೊತ್ತೇ ಇಲ್ವಾ ನಿಮಗೆ? ಎಲ್ಲಿಂದ ಬಂದೋ ಅಲ್ಲಿಗೆ ಹೋದ. ಯತ್ರ ಗತಃ ತತ್ರ ಗತಂ ಮನುಷ್ಯ. ಮಗು ಹುಟ್ಟಿದಾಗ ಯಾರು ಕೂಡ ಎಲ್ಲಿಂದ ಬಂತೋ ಏನ್ ಕಥೆಯೋ ಯಾರು ಕೇಳಿದ್ದೀರಾ? ಹೋದ ಮೇಲೂ ಎಲ್ಲೋದ ಅಂತ ಯಾಕೆ ಗೊತ್ತಾಗ್ತೀವಿ? ಎಲ್ಲಿಂದೋ ಬಂದಿದ್ದ, ಎಲ್ಲಿಗೋ ಹೋದ, ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ದ. ಈ ದೊಡ್ಡ ನದಿ ಗಿದಿ ಪ್ರವಾಹ ಬಂದಾಗ ಎಲ್ಲೋ ಇರುವ ಒಂದು ಬ್ಯಾಂಬು ಮರದ ದಿಮ್ಮಿ ಬರುತ್ತೆ, ಇನ್ನೆಲ್ಲೋ ಇರೋದೊಂದು ಬರುತ್ತೆ, ಸ್ವಲ್ಪ ದೂರ ಒಟ್ಟಿಗೆ ಹೋಗುತ್ತೆ. ಒಂದು ಪ್ರವಾಹ ಬಂದ್ರೆ ಇದೊಂದು ಕಡೆ ಹೋಗುತ್ತೆ, ಅದೊಂದು ಕಡೆ. ಹಾಗೆ ಜೀವನದಲ್ಲಿ ಯಾರಾದ್ರೂ ಇಬ್ರು ಸೇರಿದ್ದಾರೆ ಅಂದ್ರೆ ಸೇರಿದ್ದೆ ಒಂದಿನ ಬಿಡಕ್ಕೆ. ಯಾರು ಯಾವತ್ತೂ ಪರ್ಮನೆಂಟ್ ಯಾರ ಜೊತೆಗೂ ಇರಲ್ಲ. ಆದ್ರಿಂದ ನಿಮ್ ಯಜಮಾನ ಸತ್ತಿದ್ದಾನೆ ಹಾಗೆ ಹೀಗೆ ಅಂತ ಹೇಳುವಾಗ ಆ ಹೆಂಡತಿಗಳು ಹೇಳ್ತಾರೆ, ನಾವು ಅಳ್ತಾ ಇರೋದು ನಮ್ಮ ಯಜಮಾನರು ಸತ್ರು ಅಂತ ಅಳ್ತಾ ಇಲ್ಲ. ಗೊತ್ತೇ ಆಗಲ್ಲ, ನೀವು ಕೆಲವರು ಅಳ್ತಾರೆ ಮಾಡ್ಕೋಬೇಕು. ಕೆಲವರು ಸತ್ರೆ ಅವ್ರು ಅಳೋದು ಬೇಕಾದ್ರೆ ಅವರು ಹಿಂದಿಲಿ ಅಳ್ಳಿ, ಕನ್ನಡದಲ್ಲಿ ಅಳ್ಳಿ, ತಮಿಳ್ನಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಇದ್ರು ಮ್ಯಾಟ್ರ್ ಸೇಮೇ ಇರುತ್ತೆ. ಏನ್ ವಿಷಯ? ಅಳೋರಿಗೆ ಏನ್ ವಿಷಯ ಅಂದ್ರೆ ಅಳೋರೆಲ್ಲ ಹೀಗೆ ಅಳ್ತಿರ್ತಾರೆ, ಅಯ್ಯ ನನ್ ಬಿಟ್ಟು ಹೋಗ್ಬಿಟ್ರಲ್ಲ, ಅಯ್ಯ ನನ್ ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅಂತಿರ್ತಾರೆ. ಅಳೋರು ನೋಡಿ ಆ ಸತ್ತವ್ರು ಏನಾದ್ರು ತಲೆ ಕೆಟ್ಟ ಮೆಲ್ಲಗೆ ಎತ್ಬೋದು, ನನ್ ಜೊತೆ ಯಾರ್ಯಾರು ಬರ್ತೀವಿ ಅಂದ್ರೆ ಎಷ್ಟು ಜನ ಹೋಗ್ತೀವಿ. ಎದ್ದಾಗ ಯಾರು ಇರೋದೇ ಇಲ್ಲ, ಕೇಳೋರ್ಗು ಓಡೇ ಹೋಗ್ಬಿಟ್ಟಿರ್ತೀವಿ. ನಿಜವಾಗಿಯೂ ಯಾರು ಯಾರ ಜೊತೆ ಬರಲ್ಲ. ಮತ್ತೆ ಯಾಕೆ ಅಳ್ತಾ ಇದ್ದೀರಿ? ಯಾಕೆ ಅಳ್ತಾ ಇದ್ವಿ? ಮೆಲ್ಲಿಗೆ ಹೇಳ್ತೀವಿ, ಜೋರಾಗಿ ಯಾಕೆ ಹೇಳ್ತೀವಿ? ಯಾಕೆ ಅಳ್ತಾ ಇದ್ವಿ ಅಂದ್ರೆ ನಮ್ಮ ಯಜಮಾನ್ರು ಇದ್ದಿದ್ರೆ ಫುಲ್ ಪೆನ್ಷನ್ ಬರ್ತಿತ್ತು, ಈಗ ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ರೆ ನಮ್ಗೆ ಅರ್ಥ ಆಗುತ್ತೆ ಅಂತ ಒಂದು. ಕೆಲವರಿಗೆ ಪೆನ್ಷನ್ನೇ ಇರಲ್ಲ, ಅವ್ರಿಗೂ ಅಳ್ತಿರ್ತಾರೆ. ಯಾಕೆ ಅಳ್ತಾ ಇದ್ದೀರಿ? ಇಲ್ಲ ಅವ್ರು ಏನ್ ಬರ್ತಿದ್ರು ಮನೆ ಕಡೆ ಕಾವಲ್ಗೆ ಆಗ್ಬಿಟ್ಟಿದ್ರು, ಈಗ ನೋಡಿ ಸೆಕ್ಯೂರಿಟಿಗೆ ಹೇಳ್ಬೇಕು, ಭಾರಿ ಪ್ರಾಬ್ಲಮ್ಮು, ಅದರಿಂದ ಓ ಅಂತ ಅಳ್ತಿರ್ತಾರೆ. ಇನ್ನು ಕೆಲವರು ಅದು ಮಾಡದಿದ್ದವರು ಕೂಡ ಯಾಕೆ ಅಳ್ತೀವಿ? ಇಲ್ಲ ಮೊಮ್ಮಕ್ಕಳು ಸ್ಕೂಲಿಗೆ ಬಿಟ್ಟು ಬರೋರು, ಎಲ್ಲಿಯಾದ್ರೂ ಕ್ಯೂ ಹಚ್ಚೋದಿದ್ರೆ ನಮ್ಮ ಯಜಮಾನ್ರು ಬಂದಿರ್ತೀವಿ, ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ಇಲ್ಲಿ ಯಾರ ಹತ್ರದೂ ಇಲ್ಲ. ಅಳೋದು ಹೀಗೆ ಅಳ್ತಿರ್ತೀವಿ ನಾವು ಸುಮ್ಮನೆ. ಯಾರು ಸತ್ತವ್ರು ನೋಡಿ ಹೀಗ ಅಳಲ್ಲ. ಅನ್ಯಾಯವಾಗಿ ಸತ್ತು ಹೋದ್ರಿ, ಒಂದ್ ಸಿದ ಭಾಗವತ ಕೇಳಲಿಲ್ಲ, ಒಂದ್ ದೇವರ ಕೈ ಮುಗಿಲಿಲ್ಲ, ನಿಮ್ ಪರ್ಸನಲ್ ಸಾಧನೆ ಏನ್, ಯಾರು ಹೀಗ ಅಳಲ್ಲ ರೀ. ಅವ್ರಂತಾರೆ, ನಮ್ಮ ಯಜಮಾನ್ರು ಇರೋವರೆಗೂ ನಾವು ಕೇಳಿದ್ದೆಲ್ಲ ತಂದ್ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು, ಅದಕ್ಕೆ ಈಗ ಅಳ್ತಾ ಇದ್ದೀವಿ ಅಂದ್ರೆ ಆ ಪುಟ್ಟ ಬಾಲಕ ಹೇಳ್ತಾನೆ, ಮೊದಲು ಹುಟ್ಟದಾಗಿಂದು ಇವರೇ ಕೊಟ್ಟಿದ್ರ, ಕೊಡುವಾಗ ಸತ್ತ ಮೇಲೂ ಕೊಡ್ತೀನಿ ಅಂತ ಹೇಳಿದ್ರ, ಏನೋ ಮಧ್ಯದಲ್ಲಿ ಬಂದ್ರು, ಕೊಟ್ರು, ಬಿಟ್ರು, ಹೋದ್ರು. ಯಾವಾಗಲೂ ಕೊಡೋನ್ನ ಮರಿಬಾರ್ದು. ಯಾರದು? ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ, 7ನೇ ಸ್ಕಂದದ ಶ್ಲೋಕ. ಆ ಮಗು ಬಾಲಕ ಹೇಳ್ತಾನೆ, ಗರ್ಭದಲ್ಲಿರುವಾಗ ನಮಗೆ ಎಲ್ಲವನ್ನು ಯಾರು ಕೊಟ್ಟನೋ, ಉಸಿರಾಡುವ ತನಕ ಕಟ್ಟ ಕಡೆಯಾಗಿ ಯಾರು ಕೊಡ್ತಾನೋ, ಯಾರಿಗೆ ಕೊಡುವವನು ನೀನು, ಕೊಂಬುವವನು ನಾವು ಅಂತ ಹೇಳ್ತೀವೋ ಅಂತ ಭಗವಂತನ ನಂಬೇಕೆ ವಿನಃ ಅಭಕ್ಷ್ಯಮಾನ ಬಲಾವೃತಾದಿವಿ. ಕಾಡಿನಲ್ಲಿರುವ ಪುಟ್ಟ ಪುಟ್ಟ ಮೊಲಗಳನ್ನ ನೋಡಿ ಕಲೀರಿ. ಈ ಮೀನು ಹುಟ್ಟಿದ ಮೇಲೆ ಅಮ್ಮ ಮೀನು, ಆಂಟಿ ಮೀನು ಎಲ್ಲರ ಜೊತೆಲಿ ಇದ್ದದ್ದು ನೋಡಿದ್ದೀರಾ? ಅದು ಪಡಗೋದು, ಇದ್ರ ಪಡಗಿದು. ಏನ್ ಧೈರ್ಯ ರೀ ಅಂತೆ. ಕಣ್ಣೆದುರಿಗೆ ಸಣ್ಣ ಸಣ್ಣ ಜಿಂಕೆ ಮರಿ ಎದುರಿಗೆ ಸಿಂಹ ಹೋಗ್ತಿರುತ್ತೆ, ಓಡಾಡ್ಕೊಂಡಿರುತ್ತೆ. ಆ ಸಣ್ಣ ಸಣ್ಣ ಪ್ರಾಣಿಗಳಿಗೆ ಒಂದೇ, ಹೊಟ್ಟೆ ಒಳಗಿದ್ದಾಗ ನಮ್ಮನ್ನು ಯಾರು ರಕ್ಷಣೆ ಮಾಡಿದ್ದಾನೆ, ಅವನು ಇಷ್ಟ ಇರೋವರೆಗೂ ನಾವು ರಕ್ಷಣೆ, ಇಲ್ಲ ಅಂದಾಗ ಹೋಗ್ತೀವಿ, ಅಲ್ಲಿವರೆಗೂ ಚೆನ್ನಾಗಿರೋಣ ಅಂತ ಹೇಳಿ. ಹೀಗಿರುತ್ತೆ ನಮ್ಮನ್ನು ಎಲ್ಲಾ ಕಾಲಕ್ಕೆ ರಕ್ಷಣೆ ಮಾಡಿದವ ಭಗವಂತ.
ಅದರಿಂದ ಇವನ್ ಮಾಡ್ದ ಅವನ್ ಮಾಡ್ದ, ಇವನ್ ಫಾದರು ಅವನ್ ಫಾದರ್, ಇವನ್ ಗಾಡ್ ಫಾದರ್ ಅನ್ಬೇಡಿ, ಗಾಡೇ ಫಾದರ್ ಅಂತ ತಿಳ್ಕೊಳ್ಳಿ. ಮಾತೃ ದೇವೋ ಭವ ಪಿತೃದೇವೋ ಭವ ಅಂದ್ರೆ ದೇವರೇ ತಂದೆ ದೇವರೇ ತಾಯಿ ಅಂತ ತಿಳ್ಕೊಳ್ಬೇಕೇ ವಿನಃ ಬೇರೆ ತಪ್ಪನ್ನ ತಿಳ್ಕೊಳ್ಬಾರ್ದು ಅಂತ ಮಗು ಹೇಳಿದಾಗ ಆ ಮಾತನ್ನು ಕೇಳಿ ಆ ಹೆಣ್ಮಕ್ಳೆಲ್ಲ ಆ ಪತಿ ಶವವನ್ನ ಕೊಟ್ಟಿದ್ದಾರೆ. ಅದರಿಂದ ಅಮ್ಮ ನೀನು ಅಳಬೇಡ, ನಿನ್ ಮಗ ಹೋದ ಯಾಕೆ ಅಳ್ತೀಯ ಅಂತ ಹೀಗೆಲ್ಲ ಅಂದಾಗ ಆ ದಿತಿದೇವಿ ಮಗನ ಮಾತು ಕೇಳಿ ಪುತ್ರ ಶೋಕಂ ಕ್ಷಣ ತ್ಯಕ್ವಾ ತತ್ವೇ ಚಿತ್ತವದಾರೆ, ಒಂದೇ ಕ್ಷಣದಲ್ಲಿ ಮಗನ ಸಾವಿನ ನೋವಿನ ದುಃಖವನ್ನ ಮರೆತು ಬಿಟ್ರೆ ಸಾಧ್ಯನಾ? ಯಾರು ಸತ್ರು ಮರಿಬೋದ್ರಿ, ಮಕ್ಕಳ ಸತ್ರೆ ತಾಯಿಗೆ ಬರವೇ ಬರಲ್ಲ. ಆ ತಾಯಿಗೆ 80 ಯಾರಾದ್ರೂ 60 ವರ್ಷದವ್ರು ನೋಡಿದ್ರೆ ನನ್ನ ಮಗ ಇದ್ರೆ ಇಷ್ಟೇ ಆಗಿರ್ತಿದ್ದ ಅಂತ 40-50 ವರ್ಷಗಳಿಗೆ ಸತ್ತ ಮಗನನ್ನ ಮತ್ತೆ ಚಿಂತನೆ ಮಾಡುವ ಒಂದು ಜೀವ ಅಂತಿದ್ರೆ ಯಾವುದದು? ಏನನ್ನಾದ್ರೂ ಮರಿಬೋದು. ಹೆಂಡತಿ ಸತ್ರ ಮರಿತಾರೆ, ಗಂಡ ಸತ್ರ ಮರಿತಾರೆ, ಹಿಂದಿನ ಮನೆಯವರು ಸತ್ರ ಮೊದಲು ಸತ್ತ ಒಳ್ಳೇದಾಯ್ತು ಅಂತಾರೆ, ಹೀಗೆಲ್ಲ ಅಂತಾರೆ. ಆದ್ರೆ ಮಗ ಸತ್ರೆ ಮಾತ್ರ, ಅದು ಕೈಗೆ ಒಂದು ಮಗ ಸತ್ರೆ ಮಾತ್ರ ತಾಯಿ ಬದುಕಿನ ಉದ್ದಕ್ಕೂ ಯೋಚನೆ ಮಾಡ್ತಾಳ. ಕಾರಣ ಇಂತಹ ದೊಡ್ಡ ದುಃಖವನ್ನ ಒಂದು ಕ್ಷಣದಲ್ಲಿ ಮರೆತು ಭಗವಂತನಲ್ಲಿ ಮನಸ್ಸಿಟ್ಲು. ಯಾರು? ದಿತಿದೇವಿ. ಕಥೆ ಏನ್ ಗೊತ್ತಾ? ಅವಳಿಗೆ ಕಥೆ ಹೇಳಿದ್ದು ಹಿರಣ್ಯಕಶ್ಯಪ, ಕೇಳಿದ್ದು ತಾಯಿ. ಕೇಳಿದವರಿಗೆ ಬುದ್ಧಿ ಬಂತು, ಹೇಳಿದವ್ರಿಗೆ ಬುದ್ಧಿನೇ ಬರಲಿ. ಅವನೇನು ಅನ್ಕೊಂಡ, ಏನಾದ್ರು ಮಾಡಿ ದೇವ್ರನ್ನೇ ಮುಗಿಸ್ಬೇಕು ಅಂದ್ಕೊಂಡು ಮತ್ತೆ ಹೊರಗೋದು. ಯಾರೋ ಹೇಳಿದ್ರು ದೇವ್ರನ್ನ ಮುಗಿಸ್ಬೇಕಂದ್ರೆ ತುಂಬಾ ಕಷ್ಟ, ನಾವು ತಪಸ್ ಮಾಡಬೇಕು, ವರ ಸಂಪಾದನೆ ಮಾಡಬೇಕು ಅಂತಂದಾಗ ಹಾಗಾದ್ರೆ ನಾನು ಮಾಡ್ತೀನಿ ಅಂತ ಮಂದರ ಪರ್ವತದ ತಪ್ಪಲಲ್ಲಿ ತಪಸ್ ಮಾಡ್ಲಿಕ್ಕೆ ಕೂತ. ಏನು ಉದ್ದೇಶ ಇತ್ತು? ನಾನು ಅಜರನಾಗಬೇಕು. ಜರ ಅಂದ್ರೆ ಮುಪ್ಪು, ನನಗೆ ಜನ್ಮದಲ್ಲಿ ಮುಪ್ಪು ಬರಬಾರ್ದು. ಅಮರನಾಗ್ಬೇಕು. ಮರ ಅಂದ್ರೆ ಮರಣ, ಅಮರ ಅಂದ್ರೆ ಮರಣ ಇಲ್ಲದವ ನಾನಾಗ್ಬೇಕು. ಸಾವು ಬರಬಾರ್ದು, ಮುಪ್ಪು ಬರಬಾರ್ದು. ಇರೋದೇ 3: ಹುಟ್ಟು, ಸಾವು, ಮುಪ್ಪು. ಇವನು ಹುಟ್ಟಾಗೋಗಿತ್ತು, ಇನ್ನೆರಡು ಬರಬಾರ್ದು ಅಂತ ಅವ್ನು ಕೇಳ್ಕೊಂಡು ತಪಸ್ಸು ಶುರು ಮಾಡ್ದ. ಎಂಥ ತಪಸ್ಸು ಮಾಡ್ದ ಅಂದ್ರೆ 100 ವರ್ಷ 1 ಡ್ರಾಪ್ ನೀರು ಕುಡಿದೇ ತಪಸ್ಸು ಮಾಡ್ದ. ದೇವತೆಗಳ ಕಾಲಮಾನದಲ್ಲಿ 100 ವರ್ಷ ಅವನ ತಪಸ್ಸನ್ನ ನೋಡಿ ಸ್ವತಃ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ದು ಶ್ರೀ ಕಾಶ್ಯಪ. ಕಶ್ಯಪರ ಮಗನಾದ ಹೇ ಕಶ್ಯಪ, ಹಿರಣ್ಯ ಕಶ್ಯಪ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನ್ ಬೇಕು ವರ ಕೇಳು ಅಂತ ಅವನು ಕೇಳಿದಾಗ ಕೇಳಿ ಕೈಯಿಲ್ಲ ಕಾಲಿಲ್ಲ ರೀ, ಬರೀ ಮೂಳೆ. ಎಲ್ಲ ಕಾಡಿನ ಪ್ರಾಣಿಗಳು, ಈ ಮರಕುಟಿಗ ಅಂತ ಒಂದು ಹಕ್ಕಿ ಇದೆ, ಅದು ಮರದ ಮೇಲೆ ಕೂತು ಕೊಕ್ಕಲ್ಲಿ ಮಾಡಿ ಮಾಡಿ ತೋಟ ಎಲ್ಲ ಕಿತ್ತಾಗುತ್ತೆ. ಇವನ್ ತಪಸ್ಸು ಕೂತ್ರು ಅಂತ ಹಕ್ಕಿ ಎಲ್ಲ ಇವನ್ ಮೇಲೆ ಕೂತು ಮೈಯಲ್ಲಿರೋ ಮಾಂಸ ಎಲ್ಲ ಕಿತ್ಕೊಂಡು ತಿನ್ಕೊಂಡು ಹೋಗಿತ್ತು. ಮೈ ಮೇಲೆ ಹುತ್ತ ಬೆಳೆದ್ಬಿಟ್ಟಿತ್ತು, ಗೆದ್ದಲು ಹುತ್ತವನ್ನ ಬೆಳೆಸಿ ಅದರೊಳಗಿರೋ ಸಣ್ಣ 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 ಮಾಂಸವನ್ನ ಕಾಡಿನ ಗೊದ್ದಗಳು ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಬರೀ ಪ್ರಾಣ ಅಸ್ಥಿ ಇಶು ಸೇರತ್ತೆ. ಅವನ್ ಪ್ರಾಣ ಎಲ್ಲಿತ್ತು ಅಂದ್ರೆ ಮೂಳೆ ಒಳಗೆ ಪ್ರಾಣ ಇಟ್ಕೊಂಡಿದ್ದಾನೆ. ಸರ್, ಮೂಳೆ ಒಳಗೆ ಪ್ರಾಣ ಇಟ್ಕೋಬೋದ? ನಾವು ಕಾಫಿ ಒಳಗೆ ಪ್ರಾಣ ಇಟ್ಕೊಂಡಿದ್ದೀವಿ. ಕಾಫಿ ಒಳಗೆ ಪ್ರಾಣ ಇಟ್ಕೊಂಡ್ಮೇಲೆ ಮೂಳೆ ಒಳಗೆ ಇಟ್ಕೊಳ್ಳೋದೇನು? ಅವ್ರಿಗೆ ಆ ಟೆಕ್ನಿಕ್ ಗೊತ್ತಿತ್ತು, ನಮ್ಗೆ ಇವಾಗ ಏನಿಲ್ಲ. ಒಂದು ಲೋಟ ಕಾಫಿ ಕೊಟ್ಬಿಡಿ ಸಾಕು, ಏನು ಬೇಡ, ಸಾಯ್ತಿರಲಿಲ್ಲ, ಆರಾಮಾಗಿತ್ತು. ನನ್ನ ಪ್ರಾಣ ಎಲ್ಲಿದೆ? ಅದು ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಅನ್ನದಿಂದ ಪ್ರಾಣ ಅಂತಿತ್ತು. ಈಗ ಇನ್ನೂ ಅಡ್ವಾನ್ಸ್, ಅನ್ನವೂ ಬೇಕಿಲ್ಲ, ಆದ್ರಿಂದ ಕಾಫಿಗತ ಪ್ರಾಣ. ಆಗಿನ ಕಾಲದಲ್ಲಿ ಮೂಳೆಗತ ಪ್ರಾಣ. ಕೆಲವು ಕಾಲ ಮೂಳೆ, ಕೆಲವು ಕಾಲ ರಕ್ತ, ಕೆಲವು ಕಾಲ ಮಾಂಸ. ಮಾಂಸ ಇರೋವರೆಗೂ ಬದುಕ್ತಿದ್ರು, ರಕ್ತ ಇರೋವರೆಗೂ ಬದುಕ್ತಿದ್ರು, ಮೂಳೆ ಇರೋವರೆಗೂ ಬದುಕ್ತಿದ್ರು. ಈಗ ಕಾಫಿ ಇರೋವರೆಗೂ ಬದುಕ್ತಿದ್ರು. ಇಲ್ಲ ಅಂದ್ರೆ ಕಾಫಿನೇ ಕೊಡ್ಲಿಲ್ಲ, ಪ್ರಾಣನೇ ಹೋಗ್ತಾ ಇದೆ, ಹೋಗೇ ಬಿಡುತ್ತೆ ಅಂತ ಈಗೆಲ್ಲ ಒದ್ದಾಡ್ತೀವಿ. ಅವನ ಪ್ರಾಣ ಮೂಳೆಲಿತ್ತು. ಆಗ ಬ್ರಹ್ಮದೇವರು ಏನ್ ಮಾಡಿದ್ದಾರೆ, ಕೈಯಲ್ಲಿರುವ ಕಮಂಡಲು ನೀರಿನಿಂದ ಪ್ರೋಕ್ಷಣೆ ಮಾಡಿದ್ರೆ ವಜ್ರ ಸಂಹನಮೋ ಯುವ, ಒಳ್ಳೆ ಯುವಕನಾಗ್ಬಿಟ್ಟಿದ್ದಾನೆ. ಗಟ್ಟಿಮುಟ್ಟಾದ ಶರೀರ ಬಂದ್ಬಿಟ್ಟಿದೆ. ಕೈ ಮುಗಿತಾ ಇದ್ದಾನೆ. ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ, ನೀವು ವರ ಕೊಡೋದಾದ್ರೆ ನಾನು ಒಂದೇ ವರ ಕೇಳ್ತೀನಿ, ಕೊಟ್ಬಿಡಿ ಅಂತ. ಏನ್ ಬೇಕು ವರ? ತ್ವದ್ದಿ ಸೃಷ್ಟೇಭ್ಯ ಮೃತ್ಯುರ್ಮಾವು ಮಮ ಪ್ರಭು, ನಿಮ್ಮಿಂದ ಸೃಷ್ಟಿಯಾದ ಯಾವುದರಿಂದಲೂ ನನಗೆ ಸಾವು ಬರಬಾರದು ಅಂತ ಬ್ರಹ್ಮದೇವರು ತಥಾಸ್ತು ಅಂದ್ಬಿಟ್ಟು. ಇವ್ರಿಗೆ ಡೌಟ್, ನಂತರ ಯಾರು ಕೇಳಿಲ್ಲ. ಇವ್ರೀಗ ಗಡಿಬಿಡಿದು ತಥಾಸ್ತು ಹೊಂದಿದ್ದಾರೆ.
ಮೇಲೆ ಹೋಗಿ ಅಯ್ಯೋ ಆ ಥರ ಹೊರ ಕೊಡೋಂಗಿಲ್ಲಂತಪ್ಪ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮೆಸೇಜ್ ಹಾಕ್ಕೊಂಡು ಏನು ಮಾಡೋದು? ಅದಕ್ಕೆ ಈಗಲೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನಾನು ಏನು ವರ ಕೇಳಿದೆ ಗೊತ್ತಾಯ್ತಾ ನಿಮಗೆ? ಏನಪ್ಪ ಅಂದರು, ನನಗೆ ಸಾವು ಬೇಡ ಅಂದೆ. ಸಾವು ಬೇಡ ಅಂದ್ರೆ ಏನು ಗೊತ್ತಾಯ್ತಾ? ಏನಪ್ಪ ಅಂದರು, ನನಗೆ ಒಳಗೆ ಬೇಡ, ಹೊರಗೆ ಬೇಡ, ಮೇಲ್ ಬೇಡ, ಕೆಳಗೆ ಬೇಡ, ಹಗಲು ಬೇಡ, ರಾತ್ರಿ ಬೇಡ, ಪ್ರಾಣಿಯಿಂದ ಬೇಡ, ಮನುಷ್ಯರಿಂದ ಬೇಡ, ನಿರ್ಜೀವ ವಸ್ತುವಿನಿಂದ ಬೇಡ, ಸಜೀವ ವಸ್ತುವಿನಿಂದ ಬೇಡ, ಏನು ಬೇಡ 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 ಬೇಡ. ನಿಜ ನೋಡಿದ್ರೆ ಇದು ಅವನ ಕಥೆ ಅಲ್ಲ, ನಮ್ಮ ಕಥೆನೇ. ನೀವು ಪುರಾಣ ಕೇಳ್ಕೊಂಡು ಎಲ್ಲ ಮಾಗಿನ ಜನ ಸೇರಿದ್ರಿ, ಯಾವುದು ಪೇಪರ್ ಅವ್ರಿಗೆ ಗೊತ್ತಾಯ್ತು, ಅವ್ರ ಪತ್ರಕರ್ತರು ಬಂದು ನಿಮ್ಮ ಮೂರ್ತಿ ಹತ್ರ ಮೈ ಕಡೆ ಕೇಳ್ತಾರೆ. ನೀವು ಹಿರಣ್ಯಕಶಿಪು ಕಥೆ ಕೇಳಿದ್ರಿ, ಅವನು ಸಾವು ಬೇಡ ಅಂತ. ನೀವೇನು ಸಾಯ್ಬೇಕು ಅಂದ್ಕೊಂಡಿದ್ದೀರಿ? ಈಗ ಸೋಫಾ ಮೇಲೆ ಕೂತು ಸಾಯ್ಬೇಕು ಅಂದ್ಕೊಂಡಿದ್ದೀರಾ? ಕಾಫಿ ಕುಡಿತಾ ಸಾಯ್ಬೇಕು ಅಂದ್ಕೊಂಡಿದ್ದೀರಾ? ನೀವು ಕೇಳಿದ್ರೆ ನಾವೇನು ಹೇಳ್ತೀವಿ? ಅಯ್ಯ ನಿಂಗೇನು ಬಂತಯ್ಯ, ಈಗ ತಾನೇ ಭಾಗವತ ಅಂದ್ರೆ ನಿಜವಾಗಿಯೂ ನಮ್ಮ ಒಳೊಳಗೆ ನಮಗೂ ಏನು ಆಸೆ? ಸಾಯ್ಬಾರ್ದು ಅನ್ನೋದೇ ನಮಗೂ ಆಸೆ. ಆದರೆ ನಮ್ಗೆ ಕನ್ಫರ್ಮ್ ಇವತ್ತಲ್ಲ ನಾಳೆ ಹೋಗ್ತೀವಿ ಅಂತ ನಾವು ಕೇಳಲ್ಲ. ನಾಚಿಕೆ, ನಮ್ಗೆ ಕೇಳಲಿಕ್ಕೆ ನಾಚಿಕೆ. ಅವನಿಗೆ ನಾಚಿಕೆ ಇಲ್ಲ, ಮಾನ ಇಲ್ಲ, ಮೈ ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನುವ ನಾಚಿಕೆ ಇಲ್ಲದವ ಅವ. ನಾವು ನಾಚಿಕೆಯಿಂದ ಸುಮ್ಮನೆ ಇದ್ವಿ. ನಮಗೂ ಒಂದು ಚಾನ್ಸ್ ಸಿಕ್ಕರೆ ಇದೇ ಥರ ಸೇಮ್ ವರ ಕೇಳೋರೆ ನಾವೇ ಕಡಿಮೆ ಅಲ್ಲ. ನೋಡಿ ಈ ಕಥೆಯಲ್ಲಿ 4 ಜನ: ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ, ಪ್ರಹ್ಲಾದ, ನರಸಿಂಹ. ಇದೇ ಮೇನ್ ರೋಡ್. ಇದನ್ನು ತಿಳ್ಕೊಂಡ್ಬಿಟ್ರೆ ಭಾಗವತ ಕ್ಲೋಸ್. ಹಿರಣ್ಯಾಕ್ಷ ಅಂದ್ರೂ ನಾವೇ, ಹಿರಣ್ಯಕಶಿಪು ಅಂದ್ರೂ ನಾವೇ. ಯಾಕಂದ್ರೆ ಪ್ರತಿ ಪಾತ್ರದ ಒಳಗೆ ಇನ್ವಾಲ್ವ್ ಆದಾಗ ಮಾತ್ರ ಸೀರಿಯಲ್ ಚೆನ್ನಾಗಿದೆ. ಸೀರಿಯಲ್ ಸೀರಿಯಸ್ ಆಗಿ ನೋಡ್ತಿರ್ತಾರೆ. ಯಾಕಂದ್ರೆ ಆ ಇನ್ವಾಲ್ವ್ಮೆಂಟ್ ನಿಮ್ಗೆ ಎಲ್ಲ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಹಿರಣ್ಯಾಕ್ಷ ಅಂದ್ರೆ ಯಾರೋ ಹಳೇ ಕಾಲದವನು ಅನ್ಕೋಬೇಡಿ. ಹಿರಣ್ಯ ಅಂದ್ರೆ ಗೊತ್ತಾ? ಹಿರಣ್ಯ ಅಂದ್ರೆ ಸಂಪತ್ತು ಅಂತ, ಅಥವಾ ದುಡ್ಡು ಅಥವಾ ಚಿನ್ನ. ಅಕ್ಷ ಅಂದ್ರೆ ಕಣ್ಣು. ಯಾರ ಕಣ್ಣು ಯಾವಾಗಲೂ ದುಡ್ಡಿನ ಮೇಲೆ ಇರುತ್ತೋ ಅವರೆಲ್ಲ ಹೆಸರೇನು? ಆಚಾರ್ಯ ಇದೆ ನೀವೇ ಹೇಳಿದ್ದ? ಇಲ್ಲ ರೀ, ನನಗೆ ಇಂಥದ್ದೆಲ್ಲ ಏನು ಬರಲ್ಲ. ದಾಸರು ಹೇಳಿ ಎಲ್ಲಿ ಹೇಳಿದ್ದಾರೆ? ಒಂದು ಪದ್ಯ. ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ವ್ಯರ್ಥವಾಯಿತು ಜನ್ಮ ವಸುದೆಯೊಳಗೆ. ಇಡೀ ನಮ್ಮ ಲೈಫ್ ಟೈಮಲ್ಲಿ ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿದಾಗ ಮತ್ತೆ ಯಾವುದ್ರ ಬಗ್ಗೆ ಇಲ್ಲ ಸರ್ ನಮಗೇನಾಗಿಲ್ಲಪ್ಪ ಹಂಗನ್ಬೇಡಿ. ನೀವು ಮಕ್ಕಳು ಹುಟ್ಟಿದ್ರೆ ಮೊದಲು ಸ್ಕೂಲಿಗೆ ಸೇರಿಸ್ತೀವಿ. ಸ್ಕೂಲಿಗೆ ಸೇರಿಸುವಾಗ ನಿಮ್ದೇನು ಅಭಿಪ್ರಾಯ? ಒಳ್ಳೆ ಸ್ಕೂಲಲ್ಲಿ ಓದಬೇಕು. ಯಾಕೆ? ಯಾಕಂದ್ರೆ ಒಳ್ಳೆ ಕಡೆ ಕೆಲಸ ಸಿಗಬೇಕು. ಯಾಕೆ? ಒಳ್ಳೆ ದುಡ್ಡು ಸಂಪಾದನೆ ಮಾಡಬೇಕು. ಹಾಗಾಗಿ ಯಾಕಂದ್ರೆ ದುಡ್ಡು ಮೇನ್ ದುಡ್ಡು. ಇವತ್ತು ನಾವು ಓದುವ ಎಲ್ಲ ಓದಿನ ಮೂಲ ಮನಿ ಓರಿಯೆಂಟೆಡ್ಡೇ ವಿನಃ ಮೋಕ್ಷ ಓರಿಯೆಂಟೆಡ್ ಇಲ್ಲ. ಯಾಕಾಗಿದೆಯಾ? ಯಾರಿಗಿಲ್ಲ. ಅದರಿಂದ ನಮ್ಮ ಕಣ್ಣು ಯಾವಾಗಲೂ ದುಡ್ಡಿನ ಮೇಲೆ ಇರುತ್ತೆ. ಸ್ವಲ್ಪ ದುಡ್ಡು ಬಂದರೆ ಅದನ್ನು ಹೇಗೆ ಡಬಲ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಲ್ಯಾಂಡಲ್ಲಿ ಹಾಕೋಣ, ಬ್ಯಾಂಕಲ್ಲಿ ಹಾಕೋಣ, ಪೋಸ್ಟ್ ಆಫೀಸಲ್ಲಿ ಹಾಕೋಣ, ಇಲ್ಲ ಹಾಕೋಣ ಅಲ್ಲ. ಕೆಲವರು ಏನು ಮಾಡಿದ್ರು ದುಡ್ಡನ್ನು ಬಿಡಲ್ಲ ಅಂತಿರ್ತಾರೆ, ಸತ್ರು ಬಿಡಲ್ಲ ಅಂತ. ನಿಜವಾಗಿಯೂ ನಿಮಗೆ ಸತ್ರು ದುಡ್ಡು ಬಿಡಬಾರದು ಅಂತ ಆಸೆ ಇದ್ದರೆ ನೀವೇ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೊಂದು ಉಪಾಯ ಇದೆ. ಈ ಫ್ಲೈಟಲ್ಲಿ ಹೋಗುವಾಗ ದೊಡ್ಡ ಸೂಟ್ ಕೇಸ್ ಇಟ್ಕೊಂಡಿರ್ತಾರೆ, ನೀವೇ ಹೊತ್ಕೊಂಡು ಹೋಗಕ್ಕಾಗತ್ತಾ? ಅದಕ್ಕೇನು ಮಾಡ್ತೀರಿ ನೀವು? ಅದನ್ನು ಲಗೇಜ್ ಅಂತ ಹಾಕ್ಬಿಡ್ತೀರಿ. ಒಳಗೆ ಹಾಕಿದ್ರೆ ನೀವು ಇಳಿಯೋ ಅಷ್ಟರೊಳಗೆ ಇಂಥ ಬೆಲ್ಟಲ್ಲಿ ಹೋಗಿ ನಿಮ್ಮ ಲಗೇಜ್ ತಗೊಳ್ಳಿ. ನಾವು ಇಳಿಯೋಕ್ಕೆ ಮುಂಚೆ ನಮ್ದು ಲಗೇಜ್ ನೀವೇ ತಲೆ ಮೇಲೆ ಇಟ್ಕೊಂಡು ಬಂದಿಲ್ಲ ಅಲ್ಲ. ಹಾಗೆ ಒಂದು ಈಸಿ ಏನಂದರೆ, ಈ ಭೂಲೋಕದಲ್ಲಿ ದೇವರು ಕೊಟ್ಟದ್ದನ್ನು ತಗೊಂಡೋಗ್ಬೇಕು ಅಂತ ಆಸೆ ಇದ್ದರೆ ಉತ್ತಮರಿಗೆ ಕೊಡಿ. ಅದನ್ನು ಕೊಟ್ಟು ಹೋಗಿ ಇಟ್ಟು ಹೋದರೆ ಹಾಳಾಗೋಗುತ್ತೆ. ಕೊಟ್ಟು ಹೋದರೆ ನೀವು ಎಲ್ಲಿ ಹೋದರೆ ನೀವು ಮುಂಚೆ ಅದು ಬಂದ್ಬಿಡುತ್ತೆ. ಕೊಟ್ಟು ಹೋಗ್ಬೇಕೇ ವಿನ ಇಟ್ಟು ಹೋಗ್ಬಾರ್ದು. ನಾವೆಲ್ಲ ಕೊಡಕ್ಕೆ ಮನಸ್ಸಾಗಲ್ಲ, ಅದೆಲ್ಲ ಕೊಡೋಕ್ಕಾಗಲ್ಲ. ಕೊಡಕ್ಕೆ ಮನಸ್ಸಿಂದ ಇದ್ರೆ ಇಟ್ಟು ಹೋಗೋದು. ದುಡ್ಡಿಗೆ ಮೂರೇ ದಾರಿ: ಒಂದು ಭೋಗ, ಇನ್ನೊಂದು ತ್ಯಾಗ, ಇನ್ನೊಂದು ನಾಶ. ಈ 4ನೇ ಐಟಮೇ ಇಲ್ಲ. ಭೋಗ ಅಂದರೆ ನೀವು ತಿನ್ಬೇಕು, ತಿನ್ನೋಕ್ಕಾಗಲ್ಲ. ಎಷ್ಟು ತಿಂತೀವಿ?
ಆಗೋದಿಲ್ಲ. ತ್ಯಾಗ, ಅದು ಕೊಡಕ್ಕೆ ಮನಸ್ಸಿಲ್ಲ. ಮೂರನೇದು ಯಾವುದು? ನಾಶ. ಅದರಿಂದ ಅದಾಗಬಾರ್ದು. ಹಿರಣ್ಯಕಶ್ಯಪ ಥರ ಇರಬಾರ್ದು. ಹಿರಣ್ಯಕಶ್ಯಪ ಅಂದರೆ ಅವನ ಕಣ್ಣು, ಹಿರಣ್ಯಾಕ್ಷ ಅಂದರೆ ಅವನ ಕಣ್ಣು ಯಾವಾಗಲೂ. ಹಿರಣ್ಯಕಶ್ಯಪ ಅಂದರೆ ಬೇರೆ ಯಾರಲ್ಲ ರೀ, ನಾವೇ. ಯಾಕಂದರೆ ಕಶ್ಯಪ ಅಂದರೆ ಸಂಸ್ಕೃತದಲ್ಲಿ ದಿಂಬಿಗೆ ಕಶ್ಯಪು ಅಂತ ಕರೀತಾರೆ. ದಿಂಬು ತಲೆ ಕೆಳಗೆ ಇಟ್ಕೊಳ್ತೀರ. ಹಿಂದಿನ ಕಾಲದಲ್ಲಿ ದುಡ್ಡು ಎಲ್ಲಿ ಇಟ್ಕೊಳ್ತಿದ್ರು? ಯಾಕೆಂದ್ರೆ ಬೆಡ್ ರಿಡನ್ ಆಗ್ಬಿಡಿದ್ರು. ಅಂದ್ರೆ ಯಾವಾಗಲೂ ಹಾಸ್ಪಿಟಲ್ ತಲೆ ಕೆಳಗೆ ಯಾರು ಕೇಳಿದ್ರೆ ಮೆಲ್ಲ ಒಂದು ತೆಗೆದುಕೊಂಡು ಮತ್ತೆ ನೋಡ್ಕೊಳ್ಳೋದು ಎಷ್ಟಿದೆ ಅಂತ. ಕೆಲವ್ರು ಹಾಗೆ ನೋಡೋದ್ರೊಳಗೆ ಆನಂದ ಆನಂದ ಆನಂದ. ಆ ಪಾಸ್ಬುಕ್, ಡೈಲಿ ಪಾಸ್ಬುಕ್ ನೋಡೋದು ಖುಷಿ, ಪಾಸ್ಬುಕ್ ನೋಡೋದು ಖುಷಿ. ಒಂದಿನ ಪಾಸ್ ಡೇವೆ ಗೋವಿಂದ ಪಾಸ್ಬುಕ್ಕಲ್ಲಿ ಇರೋದು ಅಲ್ಲೇ ಇರುತ್ತೆ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ಬಾಲ್ಯಾಗ್ರಹದ್ವಾನಿ. ಹೆಣ್ಣು ಹೊನ್ನು ಮಣ್ಣು, ಮಣ್ಣು ಅಲ್ಲೇ ಇರುತ್ತೆ, ಹೆಣ್ಣು ಮನೆ ಬಾಗಿಲಲ್ಲಿ ಇರ್ತಾಳೆ. ಧನಾನಿ ಭೂಮು, ನೀವು ಭೂಮಿಲಿ ಸಂಪಾದನೆ ಮಾಡಿ ಭೂಮಿಲಿ ಬಿಡ್ತೀರಿ. ನಿಮ್ಮ ಜೊತೆಗೆ ಏನು ಬಂತು? ನೀವು ಕೇಳಿದ ಭಾಗವತ, ನಿಮ್ಮ ಜೊತೆಗೆ ಬರುವಂತ ದೊಡ್ಡ ಸಂಪತ್ತು ಅಂದ್ರೆ ನೀವು ಮಾಡಿದ ಈ ಭಾಗವತದ ಸಾಧನೆ. ಇದು ಮಾತ್ರ ನಮ್ಮ ಜೊತೆಗೆ ಬರುತ್ತೆ. ಇಂಥದ್ದು ಪರ್ಸನಲ್ ನಮ್ಮ ಜೊತೆಗೆ ಬರುವಂಥದ್ದನ್ನ ಹೆಚ್ಚು ಸಂಪಾದನೆ ಮಾಡಬೇಕೇ ವಿನ ಬಿಟ್ಟೋಗೋದು ತಗೊಂಡು ಏನು ಪ್ರಯೋಜನ? ಇಂಥ ಉತ್ತಮವಾದ ಸಾಧನೆ ಮಾಡಬೇಕು. ಹಿರಣ್ಯಕಶ್ಯಪು ಅಂದರೆ ದಿಂಬು, ದುಡ್ಡು ಯಾವಾಗಲೂ ಯಾರಿಗೂ ಕಾಣದ ಹಾಗೆ ದುಡ್ಡನ್ನ ಇಡೋದು. ಅದಕ್ಕೆ ಬ್ಲಾಕ್ ಅಂತ ಕರೀತಾರೆ. ವೈಟ್ ಕಾಣೋದು, ಬ್ಲಾಕ್ ಕಾಣದೇ ಇರೋದು. ಹಾಗೆ ದುಡ್ಡು ಬ್ಲಾಕ್ ಮಾಡೋ ಬುದ್ಧಿ ಇದೆಯಲ್ಲ, ಅದಕ್ಕೆ ಹಿರಣ್ಯಕಶ್ಯಪು ಅಂತಾರೆ. ಇದು ಜಗತ್ತಲ್ಲಿ ಆಚಾರದಿಂದ ಸೇರಿಕೊಂಡು ಎಲ್ಲರಲ್ಲೂ ಇರುವ ದುರ್ಬುದ್ಧಿಯೇ. ಅದರಲ್ಲಿ ಎಲ್ಲರೂ ಹಿರಣ್ಯಾಕ್ಷ. ನಿಮ್ಗೆ ಗೊತ್ತಾ, ಈ ಹಿರಣ್ಯಕಶ್ಯಪನ ಹೊಟ್ಟೆಯಲ್ಲಿ ಹುಟ್ಟಿದವನೇ ಯಾರು? ಆಗ ನಮಗೂ ಒಂದಲ್ಲ ಒಂದಿನ ನಮ್ಮಲ್ಲಿ ಹುಟ್ಟಬೇಕಾದ್ದು ಪ್ರಹ್ಲಾದ. ಪ್ರಹ್ಲಾದ ಅಂದ್ರೆ ಯಾರು ಗೊತ್ತಾ? ಗುಣಗಳಿಗೆ ಮತ್ತೊಂದು ಹೆಸರೇ ಪ್ರಹ್ಲಾದ. ಗುಣ ಅಂದ್ರೆ ತುಂಬಾ ಗುಣ ಬೇಕಿಲ್ಲ, ಒಂದೇ ಒಂದು ಗುಣ ಅವನಲ್ಲಿ ಇದ್ದದ್ದು. ಹುಟ್ಟುದು ಯಾವುದಂದ್ರೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕಿ ರತಿ. ಭಗವಂತನ ಪಾದಾರವಿಂದದಲ್ಲಿ ಸ್ವಾಭಾವಿಕವಾದ ಭಕ್ತಿ ಇದ್ದು, ಇದು ದೊಡ್ಡ ಗುಣ. ನಮ್ಮಲ್ಲಿ ಒಂದಲ್ಲ ಒಂದಿನವಾದರೂ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಹುಟ್ಟಿದ್ರೆ ನಮ್ಮಲ್ಲಿ ಪ್ರಹ್ಲಾದ ಹುಟ್ಟಿದ ಹಾಗೆ. ಆ ಪ್ರಹ್ಲಾದ ಏನ್ ಮಾಡ್ದ? ದೇವರನ್ನ ಕರೆದ. ಎಲ್ಲಿ ಕರೆದ? ಕಂಬದಲ್ಲಿ ಕರೆದ. ನಾವೆಲ್ಲಿ ಕರಿಬೇಕು? ಡಿಂಬದಲ್ಲಿ ಕರಿಬೇಕು. ಡಿಂಬ ಅಂದ್ರೆ ದೇಹ. ಅವನಿಗೆ ಕಂಬದಲ್ಲಿ ಕಂಡ, ನಮಗೆ ಡಿಂಬದಲ್ಲಿ ಕಾಣ್ತಾನೆ. ಅಲ್ಲಿ ಕಾಣೋದು ಸಿಂಹ ರೂಪ, ಇಲ್ಲಿ ಕಾಣೋದು ಹೃದಯ ಅನ್ನುವ ಗುಹೆ ಒಳಗೆ ಹರಿ ಅಂತ ಬಿಂಬರೂಪಿಯಾದ ಭಗವಂತನಿಗೆ ಹೆಸರು ಹರಿ. ಹರಿ ಅಂದ್ರೆ ಸಂಸ್ಕೃತದಲ್ಲಿ ಸಿಂಹ, ಸಿಂಹ ರೂಪನಾಗಿ ಇಲ್ಲಿ ಕಾಣಬೇಕಂದ್ರೆ ಭಕ್ತಿಯಿಂದ ಭಗವಂತ ಅವನನ್ನ ಪ್ರಹ್ಲಾದ ಕರೆದಂತೆ ಕರಿಬೇಕು ಅಂತ ತಿಳಿಸಿದ್ದೆ ಶ್ರೀಮದ್ ಭಾಗವತ. ಇಂಥ ಹಿರಣ್ಯಾಕ್ಷ ತಪಸ್ಸು ಮಾಡಿ ವರವನ್ನು ಸಂಪಾದನೆ ಮಾಡಿದ. ಅವನಿಗೆ ಎರಡು ಬಲ, ಒಂದು ದೈತ್ಯ ಬಲ, ಇನ್ನೊಂದು ವರಬಲ. ಈ ಎರಡರ ಬಲದಿಂದಾಗಿ ಅವನೇನ್ ಮಾಡಿದ್ದಾನೆ? ನಾನು ಇಂದ್ರದೇವರ ಮೇಲೆ ಯುದ್ಧಕ್ಕೆ ಹೋದಾಗಿ ಜಗತ್ತನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟ. ದೇವತೆಗಳಿಗೆಲ್ಲ ಸಾಕಾಯಿತು. ಅವ್ರು ಹೋಗಿ ಬ್ರಹ್ಮದೇವರಿಗೆ ಹೇಳಿದ್ರು, ಈ ಬಾಲಿಗೋಳೆ ಕೊಡ್ತಾ ಇದ್ದಾನೆ, ಏನು ಬ್ರಹ್ಮದೇವರಂದ್ರು ನಾವೇನ್ ಮಾಡಕ್ಕಾಗಲ್ಲಪ್ಪ, ದೇವ್ರ ಹತ್ರ ಹೋಗೋಣ. ದೇವ್ರ ಹತ್ರ ಹೋದ್ರು. ಆಗ ದೇವ್ರಂತ ಮದ್ದರ್ಶನಮೇ ಭೂತಾನಾಂ ಸರ್ವಶ್ರೇಯೋಪಪತ್ತೆ. ನಾನು ನೋಡಿದ್ರಲ್ಲ ಮನೆ, ನೀವು ಯಾರ ಮೇಲೆ ಕಂಪ್ಲೇಂಟ್ ಹೇಳ್ಬೇಡಿ. ನಾನು ಹತ್ರ ಬಂತು, ನನ್ಗೆ ಗೊತ್ತು ಅವನು ಏನೇನು ಮಾಡ್ತಾ ಇದ್ದಾನೆ, ಅವನಿಗೆಲ್ಲ ಗೊತ್ತಿದೆ. ನಾನು ಮಾಡೋವರೆಗೂ ನೀವು ತಾವತ್ ಕಾಲ ಪ್ರತೀಕ್ಷತ. ನಾನೇ ಬಂದು ಅವನನ್ನು ಸಂಹಾರ ಮಾಡುವ ತನಕ ನೀವು ಕಾಯಬೇಕು. ಅವರಂದ್ರು, ಸ್ವಾಮಿ ಈಗಲೇ ನಮ್ಗೆ ಸಾಕಾಗಿದೆ, ಇನ್ನೀಗ ಬರೋದು ಯಾವಾಗ? ಇನ್ನೂ 3 ವರ್ಷ ಅಷ್ಟೇ, ಇನ್ನು 2 ವರ್ಷ ಕಾಯಬೇಕು ನಾವು. ಹೊಸ ಎಲೆಕ್ಷನ್ ಆದಾಗ ಯಾವಾಗ ಬರ್ತೀವೋ, ಯಾವಾಗ ನಿರ್ಧಾರ ಮಾಡ್ತೀವೋ ಅಂತ ದೇವತೆಗಳು ಕೇಳಿದಾಗ ಭಗವಂತ ಅಂದ, ಅವು ಏನೇ ಮಾಡಲಿ ಸ್ವಸುತಾಯ ಮಹಾತ್ಮನೆ. ತನ್ನ ಮಗನಾದ ಪ್ರಹ್ಲಾದನ ಮೇಲೆ ಯಾವಾಗ ದ್ವೇಷ ಮಾಡ್ತಾನೆ, ಅವು ಎಷ್ಟೇ ವರ ತಗೊಂಡಿದ್ರು ಅವನನ್ನ ಮುಗಿಸ್ತೇನೆ ಅಂತ ದೇವರು ಆಶ್ವಾಸನೆ ಕೊಟ್ಟಾಗ ದೇವತೆಗಳೆಲ್ಲ ಅಂದ್ಕೊಂಡಿರುತ್ತೆ ಯಾವಾಗ ಅಪ್ಪ ಮಕ್ಕಳಿಗೆ ಫೈಟಿಂಗ್ ಶುರುವಾಗುತ್ತೋ ಅಂತ ಕಾಯ್ತಾ ಇದ್ದಾರೆ ದೇವತೆಗಳು. ಅಂತಹ ದೈತ್ಯ ಹಿರಣ್ಯಕಶ್ಯಪನಿಗೆ 4 ಜನ ಮಕ್ಕಳು. ತಸ್ಯ ದೈತ್ಯಪತೆ ಪುತ್ರ 4 ಪರಮಾದ್ಭುತ. 4 ಜನ ಮಕ್ಕಳಿದ್ದು. ಆ 4 ಜನ ಮಕ್ಕಳು ಕೂಡ ಆಶ್ಚರ್ಯದ ಮಕ್ಕಳು. ಏನು ಆಶ್ಚರ್ಯ ಗೊತ್ತಾ? ಅಪ್ಪ ಹರಿದ್ವೇಷಿ, 4 ಜನ ಮಕ್ಕಳು ಹರಿಭಕ್ತರು. ಇದೇ ಭಾರಿ ಆಶ್ಚರ್ಯ. ನಿಮ್ಗೆ
ಅಪ್ಪ ಡಾಕ್ಟ್ರು, ಮಕ್ಕಳು 4 ಜನನೂ ಪ್ಯಾಷೆಂಟು. ಆಶ್ಚರ್ಯ ಅಲ್ಲ? ವಿರುದ್ಧ ಇದ್ರೆ ಅಪ್ಪ ಹರಿದ್ವೇಷಿ, ಮಕ್ಕಳು 4 ಜನ ಶ್ರೀಮಂತ. ಅದರಲ್ಲಿ ದೊಡ್ಡವ ಪ್ರಹ್ಲಾದ, ಅವನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡ್ರು. ಹಿರಣ್ಯಕಶ್ಯಪ ಮನಸ್ಸು ಮಾಡಿದ್ರೆ ಫಾರಿನ್ ಕಳಿಸ್ಬೋದಿತ್ತು, MS ಮಾಡ್ಕೊಂಡ್ಬಂದು ಕಳಿಸ್ತಿಲ್ಲ. ಅವನು ದೈತ್ಯರಾಜ ಗ್ರಹಾಂತಿಗೆ ಮನೆ ಹತ್ತಿರದಲ್ಲಿರೋ ಸ್ಕೂಲಿಗೆ ಸೇರಿಸ್ಬೇಕು ಯಾವಾಗ. ಯಾಕಂದ್ರೆ ಈ ಹುಡುಗರು ಸ್ಕೂಲ್ಗೆ ಹೋಗ್ತೀನಿ ಅಂತ ಎಲ್ಲೋ ಹೋಗ್ತಾರ ಅಲ್ವಾ, ಗೊತ್ತೇ ಆಗಲ್ಲ ನಮಗೆ. ನಮ್ಮ ಕಣ್ಣೆದುರಿಗೆ ಮಕ್ಕಳ ಡೆವಲಪ್ ನಾವು ನೋಡ್ಬೇಕು. ನಮಗಿಂತೂ ಚೆನ್ನಾಗಿ ಮಕ್ಕಳ ಗ್ರೋತ್ ಬಯಸೋರು ಜಗತ್ತಲ್ಲಿ ಯಾರಿಲ್ಲ ಅಲ್ವಾ. ಹಾಳಾದ್ರೆ ನಮಗಾಗೋಷ್ಟು ದುಃಖ ಇನ್ಯಾರಿಗೂ ಆಗಲ್ಲ. ಅದರಿಂದ ನಮ್ಮ ಮಕ್ಕಳು ನಮ್ಮ ಕಣ್ಣೆದುರಿಗೆ ಬೆಳಿಬೇಕು ಅಂತ ದೈತ್ಯ ಹಿರಣ್ಯಕಶ್ಯಪ ದೂರದ ಊರಿಗೆ ಕಳಿಸದೆ ತನ್ನ ಮನೆ ಹತ್ರನೇ ಒಂದು ಸ್ಕೂಲ್ ಇತ್ತು, ಷಡ್ಡಾಮರ್ಕ ಯೂನಿವರ್ಸಿಟಿ ಅಂತ. ಈಗ ನೋಡ್ತಾ ಇದ್ರಲ್ಲ ಲಾಲ್ಕುಲಾ ಯೂನಿವರ್ಸಿಟಿ, ಸೇಮ್ ಅದೇ ತರದೇ ಒಂದು ಯೂನಿವರ್ಸಿಟಿ ಇತ್ತು. ಆ ಯೂನಿವರ್ಸಿಟಿಗೆ ಸೇರಿಸಿದ. ಅಲ್ಲಿ 2 ಪಾಠ ಹೇಳ್ಕೊಡ್ತಿತ್ತು, ಬೇರೆ ಕೋರ್ಸೇ ಇಲ್ಲ. ಹೇಗೆ ಜನನ ಹಾಳು ಮಾಡಬೇಕು, ಹೇಗೆ ತಯಾರು ಮಾಡಬೇಕು ಅಂತ ಹೇಳ್ಕೊಟ್ಟಾಗೆ 2 ಪಾಠ. ಒಂದು ಅರ್ಥ, ಇನ್ನೊಂದು ಕಾಮ. 2 ಪಾಠ ಹೇಳ್ಕೊಡು. ಕಲಿಬೇಕಾದ್ದು 4 ಪಾಠ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಏನ್ ಗೊತ್ತಾ, ಒಂದ್ ಬಿಟ್ಟು ಒಂದಿಲ್ಲ. ಧರ್ಮದಿಂದ ಅರ್ಥ ಬಂದ್ರೆ ಒಳ್ಳೆ ಕಾಮನೆ. ಒಳ್ಳೆ ಕಾಮನೆ ಯಾವುದು ಅಂದ್ರೆ ಮೋಕ್ಷ. ಮತ್ತೆ ಧರ್ಮ, ಅರ್ಥ, ಕಾಮ, ಮೋಕ್ಷದ ಒಳಗೆ ಅರ್ಥ, ಕಾಮ, ಧರ್ಮ, ಮೋಕ್ಷದ ಕಾಂಪೌಂಡ್ ಒಳಗಿರ್ಬೇಕು. ನಮ್ದೇನಾಗಿದೆ, ಅರ್ಥ ಕಾಮ ಹೊರಗೆ ಬಂದಿದೆ, ಧರ್ಮ ಮೋಕ್ಷ ಒಳಗೆ. ಹಾಗಾಗಬಾರ್ದು. 18 ವಿದ್ಯೆಯನ್ನು ಕಲಿಬೇಕು. ಹಿಂದಿನ ಕಾಲದಲ್ಲೆಲ್ಲ ಇದಕ್ಕೆ ಕೋರ್ಸು 18 ವಿದ್ಯೆ ಒಂದೇ ಸತಿ ಒಬ್ಬರೇ ಹೇಳ್ಬೋದು. ಈಗೇನು ಪ್ರಾಬ್ಲಮ್ ಅಂದರೆ ಒಬ್ಬೊಬ್ಬರು ಒಂದೊಂದು ಕಲ್ತ್ಕೊಂಡ್ಬಂದ್ಬಿಡ್ತಾರೆ. ಏನೋ ನೀವು ಕಣ್ಣು ಸರಿ ಇಲ್ಲ ಅಂತ ಹೋದರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಆ ಡಾಕ್ಟ್ರೇ ನೀವು ಕಣ್ಣು ಕೊಡ್ರಿ, ಕುತ್ತಿಗೆ ಬಂತಲ್ಲ. ನಮ್ಮ ಪಕ್ಕ ನಮ್ಮ ತಮ್ಮ ಸ್ಪೆಷಲಿಸ್ಟ್ 5 ಜನ, ಒಬ್ಬ ಕಣ್ಣು ಓದ್ಕೊಂಡ್ಬಿಡ್ತಾನೆ, ಒಬ್ಬ ಕಿವಿ, 5 ಜನಕ್ಕೂ ವ್ಯಾಪಾರ ಆಗ್ತದೆ. ಕಿವಿ ಕೊಟ್ಟರೆ ಅವನ ಹತ್ರ ಹೋಗ್ಬೇಕು, ಅವ್ನು ಕೊಟ್ಟರೆ ಇವನ ಹತ್ರ. ಸ್ಪೆಷಲಿಸ್ಟ್ಗಳು. ಈ ಥರ ನಮ್ಮ ವಿದ್ಯೆ ಅಲ್ವಾ. ಆಗಿನ ಕಾಲದ 18 ವಿದ್ಯೆ. ಅವನು ಸ್ಕೂಲಿಂದ ಈಚೆಗೆ ಬಂದ ಅಂದರೆ ಸರ್ವಜ್ಞ. ಅವನಿಗೆ ಪಾಠ ಹೇಳ್ಕೊಡೋದು, ಟ್ಯೂಷನ್ ತೊಗೊಳೋದು, ಲ್ಯಾಬು, ಗೀಬು, ಫೀಸು, ಸರ್ಟಿಫಿಕೇಟ್ ಏನಿಲ್ಲ. ಗುರುಗಳ ಮನೆಗೆ ಹೋಗ್ಬೇಕು, ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು. ಗುರುವಿನ ಗುಲಾಮ ನಾವು. ಅದು ಏನು 1 ದಿನ 2 ದಿನ ಅಲ್ಲ ರೀ. 20 ವರ್ಷ 30 ವರ್ಷ ದುಡಿದು ಆ ಹೆಂಡತಿ ಹೇಳಿದ್ರು ಮಾಡಬೇಕು, ಗುರುಪತ್ನಿ ಗುರುಗಳು ಹೇಳಿದ್ರು ಮಾಡಬೇಕು, ಯಾರು ಹೇಳಿದ್ರು ಕೆಲಸ ಮಾಡಬೇಕು. 1 ದಿನ ಗುರುಗಳಿಗೆ ಅಯ್ಯೋ ಅನಿಸ್ಬೇಕು. ಹುಡುಗನ ಕರೆದು ಕೇಳಬೇಕು, ನಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯಿತು ನೀನು ಅಂತ ಕೇಳಬೇಕು. ಅವರು ಆಚಾರ್ಯ ಒಂದು 50 ವರ್ಷ ಆಗಿರ್ಬೇಕು. ಹೌದಾ, ಬಾಯಿ ಕೂಡಿಸಿ ಅವ್ನು ಕೂಡಿಸ್ಬಿಟ್ಟು ಅವನ ತಲೆ ಮೇಲೆ ಕೈ ಇಟ್ಟು, ಈ ತಲೆ ಮೇಲೆ ಕೈ ಇಡೋರು ಸಿಗ್ತಾರ್ರಿ, ಆ ಥರದವ್ರಲ್ಲ. ತಲೆ ಮೇಲೆ ಕೈ ಇಟ್ಟರೆ ಇವ್ರ ತಲೆಯಲ್ಲಿ ಇರೋದೆಲ್ಲ ಅವನ ತಲೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇದಕ್ಕೆ ಪ್ರಾಣ ಶಕ್ತಿ ಅಂತ ಕರೀತಾರೆ. ತಮ್ಮಲ್ಲಿರುವ ಎಲ್ಲ ವಿದ್ಯೆಯನ್ನ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಹುಡುಗರಿಗೆ ಟ್ರಾನ್ಸ್ಫರ್ ಮಾಡೋದು. ಆಚಾರ್ಯ ಇದೆಲ್ಲ ರಿಯಲ್ಲ ರಿಯಲ್ಲೇ ಅಲ್ಲ. ಹೇಗೆ ನಂಬೋದು? ನಿಮ್ಗೆ ಈಸಿ ಹೇಳ್ತೀನಿ ನೋಡಿ. ನಿಮ್ಮ ಹತ್ರ 2 ಫೋನ್ ಇಟ್ಕೊಂಡು 2 ಬ್ಲೂಟೂತ್ ಆನ್ ಮಾಡಿಬಿಟ್ರೆ ಒಂದೇ ಸೆಕೆಂಡ್ಗೆ ಈ ಡೇಟಾ ಹೋಗುತ್ತಾ ಇಲ್ಲ? ಇದಕ್ಕೆ ಯಂತ್ರ, ಅದಕ್ಕೆ ಮಂತ್ರ. ಮಂತ್ರಶಕ್ತಿಯ ಡೆವಲಪ್ಮೆಂಟ್ ಮುಂದೆ ಯಂತ್ರಶಕ್ತಿ ಏನಲ್ಲ. ಅಂತಹ ಅದ್ಭುತವಾದಂತಹ ಶಕ್ತಿ ಆಗಿನ ಕಾಲದಲ್ಲಿ ವಿದ್ಯೆಯಲ್ಲಿತ್ತು. ಷಡ್ಡಾಮರ್ಕರ್ ಪಾಠ ಹೇಳ್ಕೊಡ್ತಿದ್ರೆ ಸರಿಗಿಲ್ಲ ಈ ಪಾಠ ಅಂತ ಅವನೆಂದೂ ಪಾಠ ಕಲಿಲಿಲ್ಲ. 6 ತಿಂಗಳಾದ್ಮೇಲೆ ಅಪ್ಪ ಕರೆದು ಕೇಳಿದ. ಇಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರು ಅಪ್ಪ ಮಕ್ಕಳ ವಿದ್ಯೆ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟಿದ್ದ. ನಾವು ಅಷ್ಟೇ, ಎಷ್ಟೇ ಬ್ಯುಸಿ ಇಟ್ರು 6 ತಿಂಗಳು ಒಂದ್ಸತಿ ಆದ್ರೂ ಮಕ್ಕಳದನ್ನು ನೋಡ್ಕೋಬೇಕು. ನೋಡ್ಕೊಳಕ್ ಮನೇಲಿ ಇದ್ರಲ್ವಾ, ಅವ್ರೆಲ್ಲ ಹೊಟ್ಟೆ ಹೋಗ್ಬಿಟ್ಟಿರ್ತಾರೆ. ಈಗ ನೀವು ಅಲ್ಲೆಲ್ಲ ಹೋಗ್ತೀರಿ, ನೀವು ಹೋದ್ರು ಅವರು ಹೋದ್ರು ನಿಮಗೇನು ಅರ್ಥ ಆಗುತ್ತೆ? ಅಲ್ವಾ. ಅದು ಹಿರಣ್ಯಕಶ್ಯಪ ಕೇಳ್ದ, ನೀನು ದಿನ ಸ್ಕೂಲ್ಗೆ ಹೋಗ್ತಾ ಇದೆಯಾ, ಏನು ಕಲ್ತಿದ್ಯಾ ಹೇಳು ಅಂತ. ಅದು ಕೈ ಮುಕ್ಕೊಂಡು ಹೇಳ್ದ. ಮಗಳು ಅಪ್ಪನ ಕಂಡಾಗೆಲ್ಲ ಕೈ ಮುಗಿತಿದ್ದ. ಪ್ರಹ್ಲಾದ ಅಪ್ಪನ ನೋಡಿದ್ರೆ ಸಾಕು ಕೈ ಮುಗಿಯೋದು, ಕಾಲು ಮುಗಿಸ್ತಾರೆ. ಇವು ನಮ್ದು ಅವ್ರಿಗೆ ನೋಡಿದ್ರೆ ಸಾಕು ಕಡಗಡ ನಡುಗೆ ಕೈ ಕೂತ್ಕೋಪ್ಪ ಅಂದ್ರೆ. ಅವನು ಅಷ್ಟು ವಿನಯ ವಿಧೇಯತೆ ಅಲ್ವಾ. ವಿನಯದಿಂದ ಕೂಡಿದ ಮುದ್ದು ಮುಖದ ಪ್ರಹ್ಲಾದ ರಾಜನನ್ನು 2 ಕೈಗಳಲ್ಲಿ ಎತ್ತಿ ತೊಡೆ ಮೇಲೆ ಕುಡಿಸ್ಕೊಳ್ತಿದ್ದಂತೆ.
ಅವನ ಬೆನ್ನನ್ನ ಸವರುತ್ತಿದ್ದ, ತಲೆಯನ್ನ ಅಗ್ರಹಣ ಮಾಡ್ತಿದ್ದ. ಕೆಟ್ಟ ಮೂತಿ ಮಕ್ಕಳನ್ನೇ ಮುದ್ದು ಮಾಡ್ತೀವಿ. 32 ಸಲ್ಲಕ್ಷಣದ ಮಗು ಅದು. 5 ವರ್ಷದ ಪುಟ್ಟ ಕಂದಮ್ಮ, ನೋಡೋಕೆ 2 ಕಣ್ಣು ಸಾಲದು. ಅಂತಹ ಸುಂದರ ಆ ಪ್ರಹ್ಲಾದ ನನ್ನ ತೊಡೆ ಕೂರಿಸ್ಕೊಂಡು ಕೇಳ್ತಾ ಇದ್ದಾನೆ. ಏನೋ ತುಂಬ ಓದ್ಕೊಂಡಿದ್ಯಾ ಅಂತ ಕೇಳಿದೆ. ಚೂರು ಹೇಳೋ, ನನಗೂ ತುಂಬ ಬಿಸಿ, ಏನು ಕಲ್ತಿದೆ ಒಂಚೂರು ಹೇಳು ಅಂತ. ಈಗ ಅನ್ನ ಮಾಡುವಾಗ ಎಲ್ಲ ಕಾಳನ್ನು ಯಾರು ಹಿಚ್ಕಲ್ಲ. ಒಂದು ಕಾಳು ಹಿಚ್ಚಿಬಿಟ್ರೆ ಅದ್ರ ಅನ್ನ ಆಗಿದೆ ಗೊತ್ತಾಗುತ್ತಲ್ಲ. ಇದಕ್ಕೆ ಸ್ಥಾನಿ ಕುಲಾಹ ನ್ಯಾಯ ಅಂತ. ನೀನು ಒಂಚೂರು ಕೇಳಿದ್ರೆ ಸಾಕು, ನೀನು ಹೇಗೆ ಓದಿದ್ಯಾ ನನಗೆ ಗೊತ್ತಾಗುತ್ತೆ, ಒಂಚೂರು ಹೇಳು ಅಂದಾಗ ಅವ್ನು ಹೇಳ್ತಾ ಇದ್ದಾನೆ. ತತ್ಸಾಧು ಮನ್ಯೇ ಸುರವರಿಯ ದೇಹಿನ ಸದಾ ಸಮುದ್ವಿಗ್ನ ದಿಯಾಮ ಸದ್ಗ್ರಹ ಹಿತ್ವತ್ಮಪಾತಂ ಗ್ರಹ ಅಂಧಕೂಪಂ ವನಂಗತೋ ಯತ್ ಹರಿಮಾಶ್ರಯೇತ. ಅಪ್ಪ, ನಾನು ಕಲ್ತದ್ದು ಅದು ಬಹಳ ಮುಖ್ಯವಾದ ಒಂದೇ ಒಂದು ಹೇಳ್ತೀನಿ. ನಾನು ಕಲ್ತದ್ದಲ್ಲ, ವಿಷ್ಣು ಭಕ್ತರಾದವರು ಎಲ್ಲರೂ ಕಲಿಬೇಕಾದ್ದು ಇದೆ ಅಂತ. ಏನದು? ತತ್ಸಾಧು ಮನ್ಯೇ, ಇದನ್ನೇ ಸಾಧು, ಒಳ್ಳೆಯದು ಅಂತ ತಿಳ್ಕೊಂಡಿದ್ದೆ. ಈ ಜಗತ್ತಿನ ಜನ ತಮ್ಮ ಹಿಂದೆ ಏನು ಬರಲ್ವೋ ಅದನ್ನ ಪಡೆಯೋದ್ರೊಳಗೇನೆ ಸುಮ್ಮನೆ ಜೀವನ ಹಾಳು ಮಾಡ್ಕೊಳ್ತಾರೆ. ಸುಮ್ಮನೆ ನಿಮ್ಮದೇ ಒಂದು ಹೇಳ್ಕೊಂಡು, ಕೆಲವರಿಗೆ ಕೆಲಸಕ್ಕೆ ಸೇರಿ ಒಂದು 10 ವರ್ಷ ಆದ್ಮೇಲೆ ಒಂದು ಆಸೆ ಬರುತ್ತೆ. ಕೆಲಸಕ್ಕೆ ಸೇರಿ ಒಂದು 10 ವರ್ಷ 35-40 ಆದಾಗ ಏನಾದ್ರು ಮಾಡಿ ಒಂದು ಸೈಟ್ ತಗೋಬೇಕು ಅಂತ ಅನ್ಸುತ್ತೆ. ತಗೊಳ್ತಾರೆ. ಆ ತಗೊಳ್ಳೋಟೊತ್ತಿಗೆ 50 ಆಗ್ತದೆ. ಆ ರಿಟೈರ್ ಆಗೋಟ್ರೊಳಗೆ ಏನಾದ್ರು ಮಾಡಿ ಒಂದು ಮನೆ ಕಟ್ಟಬೇಕು ಅಂತ ಮನೆ ಭಾಳ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಸಾಲ ಗೀಲ ಮಾಡಿ ಮನೆ ಕಟ್ತಾರೆ. ಒಂದು 3 ವರ್ಷ ಮಾತ್ರ ಇನ್ನೂ ಸರ್ವಿಸ್ ಉಳಿದಿರುತ್ತೆ. ಇವನಿಗೊಂದು ಯೋಚನೆ, ಆ ಸಂಬಳ ಬರುತ್ತಲ್ಲ, EMI ಕಟ್ಬಿಟ್ರೆ ರಿಟೈರ್ ಆದ್ಮೇಲೆ ಗಂಡ ಹೆಂಡತಿ ಆರಾಮಾಗಿ ಮನೆ ಒಳಗೆ ಇರ್ಬೋದು ಅಂತ ಇವನ ಎಕ್ಸ್ಪೆಕ್ಟೇಷನ್. ಏನಾದ್ರು ತಪ್ಪಿದೆಯಾ ಇದ್ರೊಳಗೆ? ಒಳ್ಳೇದಲ್ವಾ? ಪಾಪ ಎಲ್ಲ ಮನೆ ಕಟ್ಟದ, ಏನೋ ಮಾಡ್ದ, ಎಲ್ಲ ಕಟ್ಟದ. ಕಟ್ಟಿದ ಮನೆಗೆ ಹೋಗುವಾಗಿಲ್ಲ. ಯಾಕೆಂದ್ರೆ EMI ಡಬಲ್ಲು. ಇವನು ಬರೋ ಸಂಬಳಕ್ಕಿಂತಲೂ ಕಟ್ಟೋದು ಜಾಸ್ತಿ. ಅದಕ್ಕೇನು ಮಾಡ್ತಾನೆ, ಬಾಡಿಗೆ ಕೊಟ್ಟು. ಅಂದರೆ ಸ್ವಂತ ಮನೆ ತನಗಿಲ್ಲ, ಇನ್ಯಾರಿಗೋ ಕೊಡೋದು. ಅವ್ರು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅವರೇ ಮನೆಗೆ ಕಟ್ಟ ತಿಂಗಳು ಒಂದಷ್ಟು ಬಿಸಾಕಿ ಆರಾಮಾಗಿ ಮನೇಲಿರ್ತಾರೆ. ಇವನು ಮನೆ ಕಟ್ಟಿದವನು ಯಾವುದೋ ಹಳೆ ಮನೇಲಿ ಬಂದ ಅಂದ್ಕೊಂಡಿರ್ತಾರೆ. ಬಂದಿದ್ದ ದುಡ್ಡೆಲ್ಲ ಬ್ಯಾಂಕ್ ಕಟ್ಟಿ 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 ಅದೆಲ್ಲ ಮುಂದಿನ ತಿಂಗಳು ಲಾಸ್ಟ್ EMI ಅದನ್ನು ಕಟ್ಟಿದ್ರೆ ಸಾಲ ತೀರೋಯ್ತು, ನಂದು ರಿಟೈರು ಆಯಿತು, ಇನ್ನು ಆರಾಮಾಗಿ ಇರ್ಬೋದು ಅಂತ ಅಂದ್ಕೊಂಡು ಕಡೆಯದು ಇನ್ಸ್ಟಾಲ್ಮೆಂಟು ಕಟ್ಟಿ ಮನೆಗೆ ಬಂದು ಹೇಳ್ತಾನೆ ಎಲ್ಲ ತೀರ್ತು ಅಂತ. ಹೇಳಿದ್ದೀವಿ, ಅವನು ತೀರೋ ಗೋವಿಂದ. ಏನು ಬಂತು ನಿಮ್ಮ ಇಲ್ಲೇ? ನೀವು ಕಷ್ಟಪಟ್ಟಿದ್ದು ಬಂತೆ ವಿನಃ. ಪ್ರಹ್ಲಾದ ರಾಜರು ಒಂದು ಮಾತು ಹೇಳ್ತಾರೆ, ತತ್ರ ಪ್ರಯಾಸೋ ನ ಕರ್ತವ್ಯ. ತುಂಬ ಆಯಾಸ ಮಾಡ್ಕೊಳ್ಬೇಡಿ, ತುಂಬ ಎಫರ್ಟ್ಸ್ ಹಾಕಬೇಡಿ. ಅದು ಬೇಕು ಇದು ಬೇಕು ಹೋಗಬೇಡಿ. ನಿಮ್ಗೆ ಏನು ಕೊಡಬೇಕು ಫಿಕ್ಸ್ ಮಾಡಿದ್ದಾನೆ, ಅದಕ್ಕೆ ಒಂದು 100 ಗ್ರಾಮ್ ಜಾಸ್ತಿನೂ ಕೊಡಲ್ಲ, 100 ಗ್ರಾಮ್ ಕಡಿಮೆನೂ ಕೊಡಲ್ಲ. ನೀವು ಮಿನಿಮಮ್ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಬರೋ ಕಾಲಕ್ಕೆ ಬಂದೇ. ಈಗ ಕೆಲಸಕ್ಕೆ ಹೋಗೋರು ಡೈಲಿ ಬಾಸ್ ಹತ್ರ ಹೋಗಿ ತಿಂಗಳ ತಕ್ಷಣ ಸಂಬಳ ಹಾಕ್ತೀರಾ, ತಿಂಗಳ ತಕ್ಷಣ ಸಂಬಳ ಹಾಕ್ತೀರಾ ಕೇಳಬೇಕೆ? ಸುಮ್ಮನೆ ಕೆಲಸಕ್ಕೆ ಹೋಗ್ಬೇಕಪ್ಪ. 30 ದಿನ ಆದಮೇಲೆ 1ನೇ ತಾರೀಕಿಂದ 10ನೇ ತಾರೀಕೊಳಗೆ ಆನ್ಲೈನ್ಗೆ ಅವ್ರು ಹಾಕೇ ಹಾಕ್ತಾರೆ. ಡೈಲಿ ಕೇಳಲ್ಲ ಯಾರು. ಹಾಗೆ ಡೈಲಿ ದೇವರ ಹತ್ರ ಅದು ಕೊಡು ಇದು ಕೊಡು ಏನು ಕೇಳಬಾರ್ದು. ಸುಮ್ಮನೆ ನಿಮ್ಮ ಕೆಲಸ ಮಾಡ್ತಾ ಇರಬೇಕು. ಕೊಡೋ ಕಾಲಕ್ಕೆ ಅವನೇ ಕೊಟ್ಟೆ ಕೊಡ್ತಾನೆ. ಈ ರೀತಿ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ದಾಸರಾಯರು ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದ ರಾಜರು ಹೇಳ್ತಾರೆ, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯ. ಧಿಯ ಅಂದರೆ ಬುದ್ಧಿ. ಅದು ಪಡಿಬೇಕು ಇದು ಪಡಿಬೇಕು, ಇಷ್ಟು ಬಂತು ಇನ್ನಷ್ಟು ಬರಬೇಕು, ಅದು ಕೊಡ್ತಿದ್ರೆ ಅವನು ಬಿಟ್ಬಿಡ್ತೀನ ನಾನು. ಬರೀ ಟೆನ್ಷನ್ 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 ಟೆನ್ಷನ್. ಅದರೊಳಗೆ BP ರೈಸ್ ಆಗಿ, ಶುಗರ್ ಜಾಸ್ತಿ ಆಗಿ, ಡಾಕ್ಟರ್ ಕೊಟ್ಟು ಆ ಡಾಕ್ಟರ್ ಮೇಲೆ BP ರೈಸ್ ಮಾಡಿಕೊಂಡು ಇದೆಲ್ಲ ಕೊಡು. ಇದರ ಬದಲು ವನಂಗತೋ ಯದ್ ಹರಿಮಾಶ್ರಯೇತ. ಕಾಡಿಗೆ ಹೋಗಿ ದೇವರನ್ನು ಕುರಿತು ಆರಾಧನೆ ಮಾಡ್ತಾ ತಪಸ್ಸು ಮಾಡಿ ಉದ್ಧಾರದ ಮಾರ್ಗ ಹಿಡಿಯೋದೇ ದುಡ್ಡು. ಆಚಾರ್ಯರಿಗೆ ನಮಗೆಲ್ಲ ಕಾಡ್ಕೋಬೇಕು ಅಂತಿಲ್ಲ. ವನ ಅಂದರೆ ಕಾಡಂತ ಅರ್ಥ ಅಲ್ಲ, ಅದೊಂದೇ ಅರ್ಥ ಅಲ್ಲ. ವನ ಅಂದರೆ ಸಜ್ಜನ ಸಮೂಹ. ನೋಡಿ, ಇಲ್ಲಿ ನೀವು ಬಂದು ಕೂತು ಭಾಗವತ ಕೇಳುವಾಗ ನಿಮ್ಗೆ ರೋಗ ಇದ್ದದ್ದು ಮರ್ತೋಗುತ್ತೆ,
ಎಲ್ಲ ಮರ್ತು ಹೋಗುತ್ತೆ, ಮನೆ ಇದ್ದದ್ದು ಮರ್ತು ಹೋಗುತ್ತೆ, ಕೆಲವು ಸತಿ ಆಚಾರಿದ್ದಾರೆ ಅನ್ನೋದು ಮರ್ತು ಹೋಗುತ್ತೆ. ಒಬ್ಬಳಿಗೆ ಮಾತಾಡ್ತಾನೆ ಆಗ ಆಚಾರ್ಯದಾರಿ ಎಚ್ಚರಿಕೆ ಇರಬೇಕು, ಎಲ್ಲ ಮರಿಬೇಕು, ಎಲ್ಲ ಮರ್ತು ಹೋಗುತ್ತೆ. ಒಂದೇ ಆನಂದ 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 ಆಗುತ್ತಲ್ಲ. ಹಾಗಾದ್ರೆ ಭಗವಂತನ ನಾಮಸ್ಮರಣೆ ಆಗ್ತಿರೋದು ಇದನ್ನು ನಾನು ತಿಳ್ಕೊಂಡೆ ಇದ್ದಾಗ ಅವರ ಸಿಟ್ಟು ಬಂತು. ಇಂಥ ಕೆಟ್ಟ ವಿದ್ಯೆ ಎಲ್ಲ ಯಾವ ಮೇಷ್ಟ್ರು ಹೇಳ್ಕೊಟ್ರು ಅವನಿಗೆ? ಯಾರು ನಿಮ್ಮ ಮೇಷ್ಟ್ರು? ಆ ಮೇಷ್ಟ್ರು ಪಾಪ ಒದ್ದಾಡ್ಕೊಂಡು ಬಂದರು. ಸ್ವಾಮಿ ಗೊತ್ತಿಲ್ಲ ಇನ್ಯಾರು ಹಿಂಗೆ ಕಲ್ತಿದ್ದಾನಲ್ಲ, ಹಿಂಗೆ ಸ್ಪೆಷಲ್ ಕ್ಲಾಸ್ ತೊಗೊಳ್ತೀವಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋದ್ರು. ಮತ್ತೆ ಒಂದು 6 ತಿಂಗಳು ಎಲ್ಲ ಪಾಠ ಗೀಟ ಹೇಳ್ಕೊಟ್ರು. ಸರಿ, ಫೈನಲ್ ಎಕ್ಸಾಮ್ 6 ತಿಂಗಳಾದ್ಮೇಲೆ ಮತ್ತೆ ಕರೆದ. ಹೋದ್ಸತಿ ಬಂದಾಗ ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಟ್ಟೆ, ನಿನ್ ತಪ್ಪಿಲ್ಲ, ನಾನು ಕೇಳಿದ ಪ್ರಶ್ನೆನೇ ರಾಂಗ್ ಇತ್ತು. ನಾನು ಏನು ಕೇಳಿದೆ, ನಿಮ್ಗೆ ಏನು ಬರುತ್ತೋ ಹೇಳುವುದಲ್ಲ, ಅದೇ ಪ್ರಾಬ್ಲಮ್. ನಿಮ್ಮ ಬಾಯಿಗೆ ಬಂದಿದ್ದೆಲ್ಲ ಹೇಳಿ. ಈ ಸತಿ ಹಂಗೆ ಹೇಳ್ಬೇಡ, ನಿನ್ನ ಮೇಷ್ಟ್ರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಹೋಗಲೂಲ್ಲ. ಇವ್ರಿಗೇನು ಮೇಷ್ಟ್ರು ಅಂದರೆ ಚಂಡ ಮಕ್ಕಳು, ಅವ್ರು ಹೇಳ್ಕೊಡೋದು ಅಂದರೆ ಸರ್ಕಾರ. ನಾನು ಏನು ಸ್ಟಡಿ ಮೆಟೀರಿಯಲ್ ಸಪ್ಲೈ ಮಾಡಿರ್ತೀನಿ ಅಂಥದ್ದೇ ಮಕ್ಕಳಿಗೆ. ನಾವೆಲ್ಲ ಓದುವ ಕೆಟ್ಟ ಚರಿತ್ರೆ ಓದಿದ್ವಿ ವಿನ ಬರೀ ಬಾಬರು, ಹುಮಾಯೂನು, ಔರಂಗಜೇಬು, ಸುಟ್ಟು ಸುಡುಗಾಡಿ ಅಂತ ದರಿದ್ರದ ಪಾಠ ಹೇಳ್ಕೊಟ್ರೆ ವಿನಃ ನಮ್ಮ ನೆಲಕ್ಕೋಸ್ಕರ ಪ್ರಾಣ ಬಿಟ್ಟ ಒಬ್ಬನ ಕಥೆ ಕೂಡ ನಮಗಿಲ್ಲ. ಇದು ಈ ದೇಶದ ಕಿರಿಯರಿಗೆ ಮಾಡಿದಂಥ ದೊಡ್ಡ ಅನ್ಯಾಯ. ನಮ್ಗೇನು ಗೊತ್ತೇ ಇಲ್ಲ. ನಾವು ಬರೀ ಅದನ್ನೇ ಖರ್ಚು ಮಾಡ್ಕೊಂಡು ಏನು ಭಯ ಭಕ್ತಿಯಿಂದ ಎಕ್ಸಾಮಲ್ಲಿ ಬರೆದು ಮಾರ್ಕ್ಸ್ ಏನು ತಗೊಂಡು ಏನು ಮಾಡ್ತೀವಿ ನೀವು? ಇಂಥದ್ದೇನು ಪ್ರಯೋಜನ ಇಲ್ಲ. ಅದರಿಂದ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನನಗೆ ಮೇಷ್ಟ್ರು ಅಂದರೆ ಈ ಪಾಠ ಹೇಳ್ಕೊಡೋ ಮೇಷ್ಟ್ರು ಅಲ್ಲ, ನನ್ನ ಮೇಷ್ಟ್ರು ಅಂದರೆ ನಾರದರು. ನೋಡಿ, ಆ ನಾರದರಿಗೆ ಅಂತ ಮೇಷ್ಟ್ರು ಅಂದರೆ ಈಚೆಗೆ ಬಂದ ಮೇಲೆ ಯಾರು ಮನ್ಸ್ಕೊಂಡು ಸೇರಿಸ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಹೊಟ್ಟೆ ಒಳಗಿದ್ದಾಗಲೇ ಪಾಠ ಹೇಳ್ಕೊಡ್ತಾರೆ. ಕಥೆ ನಮಗೇನು ಗೊತ್ತಾ? ಇದ್ರೊಳಗೆ ನಿಮ್ಮ ಮಕ್ಕಳು ಹುಟ್ಟಿದ ಮೇಲೆ ಎಲ್ಲಿ ಹೋಗ್ತಾರೋ, ಎಲ್ಲಿ ಬರ್ತಾರೋ, ಏನು ಕಲಿತಾರೋ ನಿಮ್ಗೆ ಗೊತ್ತಾಗಲ್ಲ ರೀ. ಅದಕ್ಕೆ ಹೊಟ್ಟೆ ಒಳಗಿರುವಾಗಲೇ ಆ ಮಕ್ಕಳನ್ನ ಬೇಸಿಕ್ ನಾಲೆಡ್ಜ್ ಕೊಡ್ಬೇಕು. ಯಾವಾಚಾರ ಇನ್ನೊಂದು ಕಥೆ ಹೇಳ್ತೇನೆ. ಈ ಮಡಿಕೆ ಪಾಟ್ ಹಸಿ ಇರುವಾಗ ನೀವೇನು ಕಾರ್ವಿಂಗ್ ಮಾಡಿದ್ರು ಕೂಡ ಲೈಫ್ ಟೈಮ್ಗೆ ಉಳಿಯುತ್ತೆ. ಆ ಮಡಿಕೆ ಸುಟ್ಟ ಮೇಲೆ ಅದನ್ನ ಏನು ಬರೀಲಿಕ್ಕೆ ಹೋದ್ರು ಮಡಿಕೆ ಒಡೆದು ಹೋಗ್ತದೆ. ಹಾಗೆ ಹೊಟ್ಟೆಯಲ್ಲಿರುವಾಗ 5 ತಿಂಗಳಾದರೆ ಮಗುವಿಗೆ ಮೆಂಟಲಿ ಡೆವಲಪ್ ಆಗಕ್ಕೆ ಶುರುವಾಗುತ್ತೆ. ಹುಟ್ಟಕ್ಕೆ 4 ತಿಂಗಳಿದೆ ಅನ್ನುವಾಗ 5, 6, 7, 8 ಈ 4 ತಿಂಗಳಲ್ಲಿ ಮಕ್ಕಳ ಬೇಸಿಕ್ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ಬೋದು. ಹೇಗೆ? ಯಾರು ತುಂಬು ಗರ್ಭಿಣಿ ಇದ್ದಾರೆ ಅವರಿಗೆ ಜಿ ಹಾರಾನ್ ಶೋ ತೋರಿಸ್ಬೇಡಿ, ಯಾವ ಸೀರಿಯಲ್ಲು ತೋರಿಸ್ಬೇಡಿ, ಫೇಸ್ಬುಕ್ ಕಿತ್ಕೊಳ್ಳಿ. ಅವ್ರ ಫೇಸ್ ಯಾವಾಗಲೂ ಭಾಗವತದಲ್ಲಿರಲಿ, ಅವ್ರ ಕಿವಿ ಯಾವಾಗಲೂ ದೇವರ ಕಥೆ ಕೇಳ್ತಾ ಇರಲಿ. ಅದು ಕೇಳ್ತಾ ಇದ್ರೆ ಅದು ಕೇಳಿ 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 ಭಾರತದ ಸಂಸ್ಕೃತಿ, ಸಂಸ್ಕೃತ, ಸಂಪ್ರದಾಯ ಎಲ್ಲ ಆ ಮಗುವಿಗೆ ಹುಟ್ಟಿನ ಒಟ್ಟಿಗೆ ಇನ್ಬಿಲ್ಟ್ ಆಗಿ ಬರುತ್ತೆ. ನೀವು ಅದನ್ನು ಬಿಟ್ಟು ಎಲ್ಲ ಆಮೇಲೆ ದೊಡ್ಡದ ಮೇಲೆ ಎಲ್ಲ ಕಡೆ ಸೇರಿಸ್ತೀವಿ, ಅಲ್ಲಿ ಓದಿಸ್ತೀವಿ. ಕೆಲವರಂತೂ ಮಕ್ಕಳನ್ನ ಗೋಡೆ ಇಟ್ಕೊಂಡು ಕೊಟ್ಟರೆ ಹಾಕೊಂಡ್ಬಿಡ್ತಾರೆ. ಅದೇಂದ್ರೆ ಬೆಳಗ್ಗೆ ಎದ್ದು ವ್ಯಾಯಾಮಕ್ಕೆ ಹೋಗ್ಬೇಕು, ಆಮೇಲೆ ಭರತನಾಟ್ಯಕ್ಕೆ ಹೋಗ್ಬೇಕು, ಆಮೇಲೆ ಕೊಡಮೂರ್ಲಿಕ್ಕೆ ಹೋಗ್ಬೇಕು, ಆಮೇಲೆ ತಬಲಾ ಕಲಿಯಕ್ಕೆ ಹೋಗ್ಬೇಕು, ಆಮೇಲೆ ಏನು ನಿಮ್ಮ ಮಗ ಸಕಲ ಕಲಾ ನೋಡಿ. ದೇವರು ನನಗೂ ಮಾಡ್ತಾರೆ, ನಮಗೆಲ್ಲ ನೋಡಿದ್ರೆ ಇಷ್ಟು ಗೋಡೆ ಕೊಡ್ತಾರೆ ಯಾರಾದರೂ ಮಕ್ಕಳನ್ನ. ಆ ಮಗು ಬೆಳಗ್ಗೆ 5 ಗಂಟೆಯಿಂದ ಎದ್ರೆ ರಾತ್ರಿ 10 ತನಕ ಗೋಡೆ ಕೊಡೋಂಥ ತಂದೆ ತಾಯಿಗಳನ್ನ ನಾನು ಈಗ ಜಾಸ್ತಿ. ನಮ್ಮಪ್ಪ ನಮ್ಮಮ್ಮ ಏನಿಲ್ಲ, 5 ವರ್ಷ ತನಕ ಸ್ಕೂಲ್ಗೆ ಹೋಗುವಂತ ಹೇಳಲೇ ಇಲ್ಲ. ಮನೇಲೇ ಬರೀ ಬಾಯಿ ಪಾಠ ಅಂತ ಹೇಳ್ಕೊಡೋರು. ದೇವ್ರ ಸ್ತೋತ್ರ ಮಂತ್ರ ಎಲ್ಲ ಹೇಳ್ಕೊಟ್ರು. ಅದು ನಮಗೆ ಬೇಸಾಗಿ ಉಳಿತು. ಇಲ್ಲದೆ ಇದ್ರೆ ನಾವು ಈ ಮೇಷ್ಟ್ರು ಹೇಳ್ಕೊಟ್ಟಿದ್ದೆಲ್ಲ ಕಲ್ತಿದ್ರಿ ಎಲ್ಲಿ ಹೋಗಿರ್ತಿದ್ದೋ ಏನಾಗ್ತಿತ್ತೋ. ಅದಕ್ಕೆ ನಮ್ಮ ಮೇಷ್ಟ್ರು ಮಕ್ಕಳಿಗೆ ಭಾಗವತ ಮತ್ತೆ ಅದು ಒಂದೊಂದು ಲೈನ್ ಬರಲಿ ಅಂತ ಈ ಥರ ಬಿದ್ದರೆ ಯೂಟ್ಯೂಬಲ್ಲೆಲ್ಲ ಹೋದ್ರೆ ಮಾಸ್ಟ್ರುಗಳು ಅದೊಂದು ಲೈನ್ ಕಲಿಸ್ಬೇಕು ಸ್ಕೂಲಲ್ಲಿ. ಮಾಸ್ಟರ್ಗಳು ಕಲಿಸಿದ್ರೆ ಅದನ್ನ ಕಲಿಸ್ತೀನಿ ಹೊರಗೆ ಮಾಸ್ಟರ್ ಸಂಬಳಕ್ಕಿದ್ದಾರೆ. ಅದರಿಂದ ಶ್ರೀಮದ್ ಭಾಗವತದಲ್ಲಿ ನಾನು ನನ್ನ ಮೇಷ್ಟ್ರು ಹೇಳ್ಕೊಟ್ಟಿದ್ದು ಹೇಳ್ತೇನೆ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಅಪ್ಪ
ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದಿತಂ ಇತಿ ಪುಂಸಾರ್ಪಿತ ಭಕ್ತಿಶ್ಚೇನ್ ನವಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ಯೇ ಅಧೀತಮುತ್ತಮಂ. ನಾನು ಕಲಿತದ್ರಲ್ಲಿ ಉತ್ತಮವಾದದ್ದನ್ನು ನಿಮಗೆ ಹೇಳ್ತೇನೆ. ಸಾಯೋದ್ರೊಳಗೆ ದೇವರಿಗೊಂದು ಕಮಲವನ್ನ ಅರ್ಪಣೆ ಮಾಡಬೇಕು. ಏನದು? ತುಂಬಾ ಜನ ಈ 60 ಆದಾಗ ಹೇಳ್ತಾರೆ ಅವ್ರ ವಯಸ್ಸಾಯ್ತು ಅರಳೋ ಮರಳೋ ಅಂತ. ಅರಳೋ ಮರಳೋ ಅಂದ್ರೇನು? ಮೆಮೊರಿ ಪವರ್ ಹೋಗಿದೆ ಅರ್ಥ ಅಲ್ಲ. ಮರಳುವ ಕಾಲ ಹತ್ರ ಬಂತು, ಅರಳಿ ಆಮೇಲೆ ಮರಳು. ಅರಳಬೇಕಂತೆ. ಏನು ಅರಳಬೇಕು? ನಿಮ್ಮ ಮುಖ ಅರಳಬೇಕು. ನಮ್ಗೆ 60 ತನಕ ಅರಳಲ್ಲ. ಗಂಟು ಗಂಟು ಗಂಟು, ಮುಖ ಗಂಟು, ಜಡೆ ಗಂಟು, ಶಿಖಾ ಗಂಟು, ಮೈಯೆಲ್ಲ ಗಂಟು. ಅರಳಬೇಕು. ಯಾರ ಮುಖ ಅರಳತ್ತೆ? ಯಾರಿಗೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾರಿಗಿರಲ್ಲ? ಯಾರು ದೇವರ ಅನುಗ್ರಹ ಸಂಪಾದನೆ. ದೇವರು ಯಾರಿಗೆ ಅನುಗ್ರಹ ಮಾಡ್ತಾನೆ? ಯಾರು ದೇವರಿಗೆ ಅರಳಿದ ಕಮಲವನ್ನ ಅರ್ಪಣೆ ಮಾಡಬೇಕು. ದೇವ್ರಿಗೆ ಕಮಲ ಅಂದ್ರೆ ಬಹಳ ಇಷ್ಟ. ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ಹುಚ್ಚು ಅಂತಾರೆ. ಕಾಫಿ ಅಂದ್ರೆ ಹುಚ್ಚು, ಕೋಡ್ಬಳೆ ಅಂದ್ರೆ ಹುಚ್ಚು. ಹೀಗೆ ದೇವರಿಗೆ ಏನು ಹುಚ್ಚು ಅಂದ್ರೆ ಕಮಲ ಅಂದ್ರೆ ಹುಚ್ಚು. ಅದು ಯಾಕೆ ಗೊತ್ತಾ? ಅವನು ಮುಖ ಕಮಲ, ಅವನು ಕರ ಕಮಲ, ಅವನು ಪಾದ ಕಮಲ, ಅವನ ಮಗನಿಗೆ ಕೊಟ್ಟು ಸೀಟು ಕಮಲ, ಅದ್ರ ಮೇಲೆ ಕೂಡಿಸಿದ ಮಗನ. ಆ ಮಗನಿಗೆ ಹೆಸರು ಕಮಲಾಸನ, ಹೆಂಡತಿ ಹೆಸರು ಕಮಲೆ. ಕಮಲೆ ಮಹಾಲಕ್ಷ್ಮಿ ಕಮಲ. ಅವನ ಕೈಯಲ್ಲಿ ಹಿಡ್ಕೊಂಡಿರೋದು ಕಮಲ. ಯಾರು ಸಿಕ್ಕಿದ್ರು ಕೇಳೋದೇನು ಗೊತ್ತಾ? ಒಂದು ಕಮಲ ಇದ್ರೆ ಕೊಡ್ತೀರಾ? ಯಾವುದದು? ಹೃದಯದಲ್ಲಿರುವ ನಿಮ್ಮ ಹೃತ್ ಕಮಲವನ್ನ ನಾನು ಕೊಡಿ. ಆ ಕಮಲ ಎಷ್ಟಿರ್ಬೇಕು? 9 ದಳ ಇರಬೇಕು. ಯಾವುದದು? ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಕಡೆಯದು ಆತ್ಮನಿವೇದನ. ನಾವೆಲ್ಲ ಪ್ರವಚನ ಕೇಳಿದ್ಮೇಲೆ ನಮ್ಮಲ್ಲಿ ಏನು ಭಾವ ಬರಬೇಕಂದ್ರೆ, ನಂದೇನದು ಸ್ವಾಮಿ, ಇಲ್ಲ, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು ಸುಖ ದುಃಖ ಎಲ್ಲ ನಿನ್ನದಯ್ಯ, ಈಶಾವಾಸ್ಯಮಿದಂ ಸರ್ವ. ಈ ಭಾವ ಬಂತು ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡಿದಾಗೆ ಇಂತಹ 9 ದಳಾತ್ಮಕವಾದ ಕಮಲವನ್ನ ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋದನ್ನ ನಾನು ಕಲ್ತಿದ್ದೇನೆ. ಅಂದ್ರೆ ಅವನ ಅಪ್ಪನ ತಲೆ ಕೆಟ್ಟೋಯ್ತು. ಇಂಥ ಕೆಟ್ಟ ಕೆಟ್ಟ ಪಾಠ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಯಾರೋ ಈ ಬ್ರಾಹ್ಮಣರೇ ಇರ್ಬೇಕು ಈ ಪಾಠ ಹೇಳ್ಕೊಟ್ಟು. ಯಾರು ಅಂತ ಹೇಳಿ ಕತ್ತಿಡಿದ ಮಗನ ಕೆಳಗೆ ತರ್ಬಿಟ್ಟ ಮೇಷ್ಟ್ರೇ ಅಂದ. ಅವರಂದ್ರು ಇನ್ನು ಹೇಳೋದು ನಮಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಅಲ್ಲ, ನಮ್ಮ ಅಪ್ಪಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಹೆಡ್ ಮಾಸ್ಟ್ರು, ಅವ್ರಿಗೆ ಗೊತ್ತಿಲ್ಲ. ನೀವು ನೋಡಿ, ಎಷ್ಟೋ ಮನೆಯಲ್ಲಿ ಮಕ್ಕಳು ತಾಯಿಯಿಂದ ತುಂಬ ಎಜುಕೇಟೆಡ್ ಇರ್ತಾರೆ. ಮಗು ಸ್ಕೂಲ್ಗೆ ಹೋಗ್ಬಂದು ಹೋಮ್ವರ್ಕ್ ಮಾಡುವಾಗ ತಾಯಿ ನೋಡುವಾಗ ಏನೋ ಮಿಸ್ಟೇಕ್ ಮಾಡಿರುತ್ತೆ ಮಗು. ತಾಯಿ ಕರೆಕ್ಷನ್ ಮಾಡಿದ್ರೆ ಮಗು ಒಪ್ಪಲ್ಲ. ನನ್ನ ಮ್ಯಾಮ್ ಹೀಗೆ ಹೇಳು. ಆ ಮ್ಯಾಮು ಲಂಚ ಕೊಟ್ಟು ಟೀಚರ್ ಆಗಿರುತ್ತೆ. ಅದಕ್ಕೆ ಏನು ಬರಲ್ಲ. ಹೌದಾ? ಇದೆಲ್ಲ ನಿಮ್ಮ ಅನುಭವ. ತಾಯಿ ಮಾತು ಕೇಳೋದೇ ಇಲ್ಲ ರೀ. ಮ್ಯಾಮ್ ಮ್ಯಾಮ್ ಮೇಡಮ್ ಅನ್ನಲ್ಲ, ಅದು ಮ್ಯಾಮ್. ನಾಲ್ಕು ಕೇಳಿ ಅದು ಗುರುಗಳೇ ನನಗೂ ಗೊತ್ತಿಲ್ಲ, ನಮ್ಮ ಅಪ್ಪಗೂ ಗೊತ್ತಿಲ್ಲ. ನಮಪ್ರಣೀತಂ ನವರ ಪ್ರಣೀತಂ. ನಿನ್ನ ಮಗ ಹೇಳ್ತಾನೆ, ಹೇಗೆ ಹೇಳ್ತಾನೋ, ಎಲ್ಲಿ ಬಂತು ಗೊತ್ತಿಲ್ಲ. ನೋಡು, ನಿನ್ನ ಮಗ ಹೇಳೋದನ್ನೆಲ್ಲ ನೀನು ನಂಬೇಡ. ಅವ್ನು ಸಣ್ಣ ಏಜು, ಏನೋ ಮಾಡ್ತಾನೆ. ದೊಡ್ಡವನಾದ್ಮೇಲೆ ಅವನೇ ಸರಿ ಹೋಗ್ತಾನೆ. ಕಾಲೇಜ್ಗೆ ಹೋದ್ಮೇಲೆ ಅವನೊಂದು ಒಳ್ಳೆ ಫೋನ್ ಗೀನ್ ಕೊಡಿಸು, ಒಂದು 4-5 ಫಿಲಮ್ಗೆ ಹೋಗಿ ಬರಲಿ. ಇದೆಲ್ಲ ದೇವ್ರಿಗೆ ಇವರು ಅವನೇ ನಾಮ ಗಿಮ ಎಲ್ಲ ಅವನೇ ಬಿಟ್ಬಿಡ್ತಾನೆ ಅಲ್ವಾ? ಮಗಳು ನಾಮ ಗಿಮ ಎಲ್ಲ ಹಾಕೊಂಡು. ಕೆಲವು ಮಕ್ಕಳು ಅಪ್ಪ ಸಂಧ್ಯಾ ಕೂತು ತಾವು ಕೂತು ಎಲ್ಲ ಕಡೆ ನಾಮ ವಿಭೂತಿ ಎಲ್ಲ ಹಚ್ಕೊಂಡಿದ್ದು ನೋಡಿ ಅಪ್ಪನ ಖುಷಿಯಾಗಿ ಮಗನ ಮುಂಚೆ ಮಾಡಿದ್ರೆ ಮಾರನೇ ದಿಕ್ಕ ಕೂತು ಜನವರ ನೇತಾಕಿ ಹೋಗಿ. ಚಿಕ್ಕವರಿರುವಾಗ ಎಂಥ ಒಳ್ಳೆ ಪ್ಯೂರಿಟಿ ಇರುತ್ತೆ ಹಾರ್ಟ್ ಅಲ್ಲಿ. ಅದು ದೊಡ್ಡವರಾಗ್ತಾ ಆಗ್ತಾ ತಾನೇ ಹೋಗುತ್ತೆ. ನಿಮ್ಮ ಮಗ ಸಣ್ಣ ಮಗು, ಅದು ಇನ್ನೂ ಏನು ಗೊತ್ತಿಲ್ಲ, ನಾಳೆ ಒಂದು ಸ್ವಲ್ಪ ಸರಿ ಹೋಗ್ತಾನೆ. ಈ ಮೇಷ್ಟ್ರೆಲ್ಲ ಕರ್ಕೊಂಡು ಹೋಗಿ ಮತ್ತೆ ಅವನು ಪಾಠ ಹೇಳಿಕೊಟ್ರು. ಈ ಮೇಷ್ಟ್ರಿಗೆ ಒಂದಿನ ಅರ್ಜೆಂಟ್ ಪ್ರೋಗ್ರಾಮ್ ಬಂತು, ಎಲ್ಲೋ ಹೋಗ್ಬೇಕಿತ್ತು. ಹೊರಟು, ಇಬ್ರು ಮೇಷ್ಟ್ರು ಹೊರಟು. ಹುಡುಗರಿಗೆ ಭಾರಿ ಖುಷಿ. ಮೇಷ್ಟ್ರು ಇಲ್ಲ ಅಂದ್ರೆ ಪೀರಿಯಡ್ ಲೇಟ್ ಆಫ್. ಖುಷಿ ಆಯ್ತು. ಎಲ್ಲ ಹುಡುಗರು ಆಟಕ್ಕೆ ಹೋಗೋಣ ಅಂತ. ಒಂದೇ ಆಟ ಗೊತ್ತಿರೋದು ಯಾವುದು? ಕ್ರಿಕೆಟ್. ಹೋಗೋಣ ಅಂತ ಕರೆದ್ರೆ ಪ್ರಹ್ಲಾದ ಅಂತ, ಒಳಗಿನ ಕ್ರಿಕೆಟ್ ನೋಡಿದ್ದೀರಾ ಅಂತ. ಹೊರಗಿನ ಕ್ರಿಕೆಟ್ ಟಿವಿಲಿ ಬರುತ್ತೆ, ಒಳಗಿನ ಕ್ರಿಕೆಟ್ ನೋಡಿದ್ದೀರಾ? ಹೊರಗೆ ಕ್ರಿಕೆಟ್ ಅಲ್ಲಿ ಆಡೋರು 11 ಜನ, ಈ ದೇಹದ ಒಳಗೂ 11 ಜನ. ಅದು ಯಾರಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಈ ಜೀವನ ಜೊತೆ ಆಟ ಆಡ್ತಾ ಇದೆ 11 ಜನ.
ಅಲ್ಲಿ ಅಂಪೇರ್ ಇಬ್ಬರು ಇರ್ತಾರೆ ಅಲ್ವಾ, ಇಲ್ಲೂ ಅಂಪೇರ್ ಇಬ್ಬರೇ. ಒಂದು ಮೊದಲನೇದು ಹೋಗೋದೇ ಹಾರ್ಟ್ ಅಟ್ಯಾಕ್, ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಎರಡನೇ ಅಂಪೇರ್ ಔಟ್ ಅಂದ್ರೆ ಮುಗಿದ ಗೋವಿಂದ ಗೋವಿಂದ. ಇಲ್ಲಿ ಬಾಲ್ ಯಾವುದು ಅಂದ್ರೆ ಜೀವ, ಕರ್ಮನೇ ಬ್ಯಾಟ್. ಕರ್ಮದಿಂದ ಜೀವನನ್ನ ಹೊಡೆದ್ರೆ ಅವ್ನು ಎಲ್ಲಿ ಹೋಗಿ ಬೀಳ್ತಾನೋ ಏನ್ ಕಥೆಯೋ. ಈಗೇನೋ ಈ ಜನ್ಮ ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ. ಈಗ ಬಿದ್ದಬಾಲ್ ನೆಕ್ಸ್ಟ್ ಬೀಳತ್ತೆ ಅಂತಿಲ್ಲ, ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಏನಾಗತ್ತೋ ಏನೋ ಗೊತ್ತಿಲ್ಲ. ಈ ಕ್ರಿಕೆಟ್ ನೋಡ್ಬೇಕೇನೋ, ಹೊರಗಿನ ಕ್ರಿಕೆಟ್ ಅಲ್ಲ. ಆಡ್ಲಿಕ್ಕೆ ಏಜೇ ಇಲ್ಲ ಅಂದ, ಸಣ್ಣ ವಯಸ್ಸಲ್ಲಿ ಆಡದೆ ಇನ್ಯಾವಾಗ ಆಡ್ಬೇಕು ಅಂದ್ರು. ಅದಕ್ಕೆ ಪ್ರಹ್ಲಾದ ರಾಜ ಅಂತಾರೆ, ಸಣ್ಣ ವಯಸ್ಸು ಆಟದ ಏಜ್ ಅಲ್ಲ, ಭಗವಂತನ ಸಾಧನೆಗಾಗಿ ಇರುವಂಥದ್ದು. ಇವತ್ತು ಯಾರೆಲ್ಲ ನೊಬೆಲ್ ಅವಾರ್ಡ್ ತಗೊಂಡಿದ್ದಾರೆ, ಯಾರೆಲ್ಲ ಉತ್ತಮವಾದ ಎತ್ತರಕ್ಕೆ ಏರಿದ್ದಾರೆ, ಅವರು ವಯಸ್ಸಾದ್ಮೇಲೆ ಮಾಡಿದ್ದಲ್ಲ ಸಾಧನೆ. ಡೇ 1 ನಿಂದ ಓದ್ದವ ಮಾತ್ರ ಎಂಡಲ್ಲಿ 365 ದಿನ ರ್ಯಾಂಕ್ ಅಲ್ಲಿ ಟಾಪರ್ ಆಗಿ ಮೇಲೆ ಬರ್ತಾನೆ. ಈಗ ಟಾಪರ್ನೆಲ್ಲ ನಂಬೋ ಹಾಗಿಲ್ಲ. ಮೊನ್ನೆ ಪೇಪರ್ ಬಂದಿದೆ, ಲೇಡಿ MBBS ಟಾಪರ್ ಅವಳು, ನಂಬ್ಲಿಕ್ಕೆ ಬರಲ್ಲ. ಅವರೆಲ್ಲ ಹ್ಯಾಗ್ ಮೋಸ ಮಾಡ್ತಾರೋ ಏನ್ ಕತೆ. ವಿದ್ಯೆ ಎಲ್ಲ ಜಗತ್ತಿನ ಜನರ ನಾಶಕ್ಕೆ ಕಾರಣ ಅಂದ್ರೆ ಅಂತ ಟಾಪರ್ ತಗೊಂಡೇನು. ಭಗವದ್ಭಕ್ತಿಯಲ್ಲಿ ಟಾಪರ್ ಆಗಬೇಕು, ಈ ಜಗತ್ತಿಗೆ ಕ್ಷೇಮವನ್ನ ಕೊಡ್ತಾರೆ ಅಂತ ಮುಖದ ಪ್ರಹ್ಲಾದ ರಾಜ ಹೇಳ್ತಾರೆ. ಸಣ್ಣ ವಯಸ್ಸಿನಲ್ಲಿ ಭಗವಂತನ ಧ್ಯಾನ ಇತ್ಯಾದಿಗಳನ್ನ ಮಾಡ್ಬೇಕಪ್ಪ. ಅಲ್ಲ ಮುಂದೆ ಏಜ್ ಇದೆಯಲ್ಲ ಅವಾಗ ಮಾಡ್ತೀವಿ, ಅಲ್ಲ ಯಾವಾಗ ಮಾಡ್ತೀವಿ ನೋಡಿ. ವಯಸ್ಸಾದ್ಮೇಲೆ ಪುರಾಣಕ್ಕೆ ಹೋಗೋಣ ಅಂದ್ರೆ ಕಿವಿ ಹೋಗ್ಬಿಟ್ರೆ ಏನ್ ಮಾಡ್ತೀರಿ ಅಲ್ವಾ. ಕಿವಿ ಇರೋರಿಗೆ ಮಾತ್ರ ಕೇಳುವ ಭಾಗ್ಯ, ಕಣ್ಣಿರುವ ತನಕ ಮಾತ್ರ ನೋಡುವ ಭಾಗ್ಯ, ಕಾಲಿರುವ ತನಕ ಓಡಾಡುವ ಭಾಗ್ಯ, ಕೈ ಇರುವ ತನಕ ಮಾತ್ರ ಮುಗಿಯುವ ಭಾಗ್ಯ. ನೋಡಿ ನೀವು ಕೈ ಸ್ಟ್ರೋಕ್ ಹೊಡೆದ್ರೆ ಕೈಯಲ್ಲಿ ಮುಗಿತೀರಿ, ಇರೋವರೆಗೂ ಮುಗಿಬೇಕ್ರಿ. ಇಲ್ಲ ಇಲ್ಲ, ಅದರಿಂದ ಇದ್ದಾಗ ಮುಗಿದೆ, ಇದ್ದವ ಕಳ್ಕೊಂಡಾಗ ಏನ್ ಮುಗಿತೀಯ. ಜನ ನೀನು ಅನ್ಫಿಟ್ ಅಂತ ಹೇಳಿ ರಿಟೈರ್ ಮಾಡಿ ಮನೆ ಕಳಿಸಿದಾಗ ದೇವರಿಗೆ ನಾನು ಫಿಟ್ ಅನ್ಕೊಂಡು ಹೇಗೆ ಬಂದೆ ನೀನು, ನಾನು ಕೊಟ್ಟ ಉತ್ತಮವಾದ ಆಯುಷ್ಯ, ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ ಅನ್ಯಾಯವಾಗಿ ಕಳ್ಕೊಂಡು ಈಗ ಬಂದಿದ್ಯಾ ನನ್ನ ಹತ್ರ ಅಂತ ದೇವರು ಶಿಕ್ಷೆ ಮಾಡ್ಕೊಳ್ತಾನೆ. ಚೆನ್ನಾಗಿರುವಾಗಲೇ ಕೌಮಾರಾತ್ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಆ ಭಗವಂತನಿಗೆ ಸಂಬಂಧಪಟ್ಟಂತಹ ಭಾಗವತದಲ್ಲಿ ಹೇಳಿದ ಎಲ್ಲ ಧರ್ಮಗಳನ್ನ ವಿತಿನ್ 25 ಒಳಗೆ ಮಾಡಬೇಕು. ಆಮೇಲೆ ಆದ್ರೆ ಮಾಡಿ ಬಿಟ್ರೆ ಬಿಡಿ. ಎಂಗೇಜಲ್ಲಿ ಏನ್ ಮಾಡ್ತೀರಿ ಅಷ್ಟೇ ನಿಮ್ ಸಾಧನೆ. 50ರೊಳಗೆ ಏನ್ ಮಾಡ್ತೀರಿ ಅಷ್ಟೇ, ಆಮೇಲೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 2 ಸತಿ ಮಂಗಳಾರತಿ ತಗೊಂಡ್ರೆ ಹೀಟ್ ಜಾಸ್ತಿ ಆಗಿ ಡೋಲೋ ತಗೋಬೇಕು, ಹೆಚ್ಚು ಕಮ್ಮಿ ಆಗ್ತದೆ. ಇನ್ನೇನಾದ್ರು 2 ಸತಿ ತೀರ್ಥ ತಗೊಂಡ್ರೆ ಆಕ್ಷಿ ಸೀನು ನೆಗಡಿ ಅಮೃತಾಂಜನು ಎಲ್ಲ ಜೊತೆಗೆ ಬಂದಿರುತ್ತೆ. ಆದ್ರಿಂದ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಇಂಥ ಏಜ್ ಅಲ್ಲಿ ನೀವೇನ್ ಸಾಧನೆ ಮಾಡ್ತೀರಿ, ಇದೇನು ಪ್ರಯೋಜನ ಇಲ್ಲ. ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತೆಲ್ಲ ಪ್ರಹ್ಲಾದ ರಾಜರ ಉಪದೇಶವನ್ನ ಕೇಳಿ ಅವರಪ್ಪ ಸಿಟ್ಟಿಬೇಕು ತಳ್ಳಿ ಬಿಟ್ಟಿದ್ದಾನೆ. ಕಡೆಗಂದ ಸರ್ವೈರುಪಾಯೈ ಹಂತವ್ಯ. ಏನ್ ಮಾಡ್ತೀರಿ ಗೊತ್ತಿಲ್ಲ, ಇವನು ಎಲ್ಲ ಬಗೆಯಿಂದ ಮುಗಿಸ್ಬಿಡಿ ಅಂತ. ಈ ಪ್ರಹ್ಲಾದನನ್ನ ಪೀಸ್ ಪೀಸ್ ಮಾಡೋವರೆಗೂ ನಂದು ಪೀಸ್ ಇಲ್ಲ ಅಂತ. ಏನು ತಗೊಂಡೋಗಿ ಮಾಡಬಾರ್ದೆಲ್ಲ ಮಾಡುದು. ದಿಗ್ಗಜ ಇದಂದ ಶುಕೈ ಆ ವಿಚಾರಾಪಾತನೆ, ಆನೆಯಿಂದ ತುಳಿಸಿದ್ರು, ಹಾಲಿಂದ ಕಳಿಸಿದ್ರು, ಹಿಮ ವಾಯುವಗ್ನಿ ಸರಿಯ ಹಿಮದಲ್ಲಿಟ್ರು, ಗಾಳಿಯಲ್ಲಿ ಹಾಕಿದ್ರು, ಬೆಂಕಿಯಲ್ಲಿ ಹಾಕಿದ್ರು, ಏನಂದ್ರು ಮಗ ಸಾಯಲೇ ಇಲ್ಲ. ಒಂದ್ ದಿವಸ ಹಿರಣ್ಯಕಶ್ಯಪ ಹೀಗೆ ಕೂತಿದ್ದ. ಆ ಮಂತ್ರಿ ಬಂದು ಕೇಳ್ದ, ಏನು ನೀವೇ ಊರ್ನವ್ರಿಗೆಲ್ಲ ನೀವೇ ತಲೆನೋವು, ನಿಮ್ಗೇನ್ ತಲೆನೋವು, ನಿಮ್ದೇನ್ ಚಿಂತೆ ಕೇಳ್ದ. ಅದಕ್ಕೆ ಅವನಂದ, ನಾನು ಯಾಕಾದ್ರೂ ಈ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ನೋ, ಯಾಕಾದ್ರೂ ವರ ಕೇಳಿದ್ನೋ, ನಾನೇನು ವರ ಕೇಳಿದೆ, ನಂಗೆ ಸಾವು ಬೇಡ ಅಂತ ನಾ ಕೇಳಿದೆ. ಆ ಮುದುಕ ಬ್ರಹ್ಮನ್ ಏನ್ ಕೇಳಿಸ್ತೋ ಇಡೀ ನಮ್ಮ ಫ್ಯಾಮಿಲಿಗೆ ಕೊಟ್ಬಿಟ್ನೋ ಏನ್ ಕಥೆಯೋ ಅಂತ. ಈಗ ಒಬ್ರು ಟ್ರೈನಲ್ಲಿ ಕೆಲಸ ಮಾಡಿಬಿಟ್ರೆ ಸಾಕು, ಹೆಂಡತಿ ಫ್ರೀ, ಅಪ್ಪನ ಫ್ರೀ, ಅಮ್ಮನ ಫ್ರೀ, ಮಕ್ಕಳ ಫ್ರೀ ಇರುತ್ತಲ್ಲ. ಹಾಗೆ ನಾನು ಸಾವು ಬೇಡ ಅಂದಿದ್ದಕ್ಕೆ ನನ್ನ ಮಗನಿಗೂ ಫ್ರೀ ಆಗಿ ಬಂದ್ಬಿಡ್ತು. ಯಾಕಾದ್ರೂ ಈ ವರ ಕೇಳಿದ್ನೋ, ನಾನು ಒಂದ್ಸತಿ ಟ್ರೈ ಮಾಡಿಲ್ಲ, ಇವ್ನು ಇಷ್ಟೊತ್ತಿ ಸಾಯಿಸ್ತಾ ಇದ್ದೀನಿ, ಸಾಯ್ತಾ ಇಲ್ಲ. ಅವ್ನು ಸಾಯ್ತಿಲ್ಲ ಅಂತ ಇವ್ನು ಸಾಯ್ತಾ ಇಲ್ಲ. ಕಡೆಗೆ ಏನಾರು ಮಾಡಿ ಕೊಂದಾಕ್ಬಿಡ್ಬೇಕು ಅಂತೇಳಿ ಏನ್ ಮಾಡ್ದ, ಅವನ ಮನೆಯಲ್ಲಿ ಈ ಸಮುದ್ರ ಮಥನ ಕಾಲದಲ್ಲಿ ಬಂದಂತ ಹಾಲಾಹಲ ವಿಷ ಅದೊಂಚೂರು ಸ್ಯಾಂಪಲ್ ಇಟ್ಕೊಂಡಿದ್ದ. ಈ ಕೆಲವರು ಬೇಡ್ಲಾರದೆಲ್ಲ ಇಟ್ಕೊಂಡಿರ್ತಾರೆ, ಬೇಕಾದೆಲ್ಲ ಬಿಸಾಕ್ತಿರ್ತಾರೆ. ಇವನು ಹಿಂಗೆ ಇಟ್ಕೊಂಡಿದ್ದ. ಆ ವಿಷವನ್ನ ಬಂಗಾರದ ಪಾತ್ರೆಯಲ್ಲಿ ಹಾಕಿ ಹೆಂಡತಿ ಕೈ ಕೊಟ್ಟ.
ಅವಳ ಹೆಸರು ಕಯಾದು, ಪ್ರಹ್ಲಾದನ ತಾಯಿ. ಅವ್ರು ಹೇಳ್ತಾ ಇದ್ದಾನೆ, ಕೆಟ್ಟ ಮಗನ ಹಡೆದವಳು ನೀನೇ ಕೊಂದ ಹಾಕೊಳ್ಳಿ, ವಿಷ ಕೊಡು. ಎಷ್ಟು ಕಷ್ಟ ರೀ, ಹೆತ್ತ ತಾಯಿಗೆ ಮಗನಿಗೆ ವಿಷ ಕೊಡ್ಲಿಕ್ಕೆ ಸಾಧ್ಯನಾ? ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ಅನ್ನೋತಿ. ಕೆಟ್ಟ ಮಕ್ಕಳು ಇರ್ತಾರೆ, ಕೆಟ್ಟ ತಾಯಿ ಇರಲ್ಲ. ಆ ತಾಯಿ ಪ್ರಹ್ಲಾದನ ಕರೆದು ಹೇಳಿದ್ಲು, ಅಲ್ಲ ಯಾಕೆ ನೀವು ಅಪ್ಪ ಮಗ ಜಗಳ ಆಡ್ತೀರಿ? ನಿಮ್ಮ ಅಪ್ಪನ ಸರ್ವೋತ್ತಮ ಅಂದ್ರೆ ನಿಂದೇನು ಗಂಟ ಹೋಗುತ್ತೆ? ಒಂದು ಕೆಲಸ ಮಾಡಿ, ನಿಮ್ಮ ಅಪ್ಪ ಬಂದಾಗೆಲ್ಲ ನಿಮ್ಮ ಅಪ್ಪನಿಗೆ ಜೈ 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 ಅಂತ. ನಿಮ್ಮ ಅಪ್ಪ ಹೋದ್ಮೇಲೆ ಬಾಗ್ಲು ಹಾಕೊಂಡು ರಾಮ ಗೋವಿಂದ ಕೃಷ್ಣ ಏನ್ ಬೇಕಾದ್ರೆ ಹೇಳಿ. ಅವ್ರು ಬಂದಾಗೆಲ್ಲ ಹಾಗೆ ಹೇಳ್ತಾರೆ. ಕೆಲವ್ರು ಹಾಗೆ ರೀ, ಅಲ್ಲಿ ಹೋದ್ರೆ ಟೋಪಿ ಹಾಕೊಂಡಿರ್ತಾರೆ, ಇಲ್ಲಿ ಹೋದ್ರೆ ಚಲ್ವಾರ ಹಾಕೊಂಡಿರ್ತಾರೆ. ಇದವ್ರನ್ನೆಲ್ಲ ನಂಬಾರ್ದು, ಎಲ್ಲೋದ್ರು ಒಂದೇ. ಇವನಂತ ಇದ್ದಾನಮ್ಮ, ಭಗವಂತ ಒಬ್ಬನೇ, ನಾನು ಅವನನ್ನು ಬಿಟ್ಟು ಹೇಳಲ್ಲ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ಪ್ರಾಣವನ್ನು ಪರರು ಬೇಡಿದರೆ ಕೊಡಬಹುದು. ರಾಯ ನಿಮ್ಮ ಅಡಿದಾವರೆಗಳ ಅರಗಳಿಗೆ ಬಿಡಲಾಗದು. ಭಗವಂತನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಕುಡಿದ್ರೆ ಸಾಹಿತ್ಯ ಅಂದು ತಾಯಿ. ಅವನಂದ, ಅಮ್ಮ ವಿಷ ಕುಡಿದ್ರೆ ಸಾಯ್ತಾರೆ ಅಂತ ನಿಂಗೆ ಇನ್ಫಾರ್ಮೇಶನ್ ಕೊಟ್ಟದ್ದು ಯಾರು? ವಿಷ ಕುಡಿದ್ರೆ ಸಾಯಲ್ಲ. ಯಾಕಂದ್ರೆ ನಾವು ತಿನ್ನೋ ಆಹಾರ ಎಲ್ಲ ಬರೀ ವಿಷ ಚೆನ್ನಾಗಿಲ್ವೇ? ನಮ್ಮ ಸಾವಿಗೆ ಹುಟ್ಟಿಗೆ ದೇವರ ಇಚ್ಛೆ ಕಾರಣ. ನೀವು ಡೌಟ್ ಇದ್ರೆ ಈಗಲೇ ಪ್ರೂವ್ ಮಾಡ್ತೀನಿ, ಕುಡು ವಿಷ ಅಂತ ಹೇಳಿ ಕೈಯಲ್ಲಿ ವಿಷ ಹಿಡಿದು ನರಸಿಂಹ ಅಂತ ಹೆಸರು ಹೇಳಿ ಕುಡಿದೇ ಬಿಟ್ಟಾರೆ. ಅವ್ರ ಅಮ್ಮ ಅನ್ಕೊಂಡು ಮುಗಿತಿ ಮಗು ಕತೆ, ಇನ್ನು 5 ನಿಮಿಷ. ಅದು ಒರಿಜಿನಲ್ ವಿಷ, ಸತ್ತೇ ಹೋಗುತ್ತದು. ಇವಳು ಅಂದ್ಕೊಂಡ್ರೆ ಸಾಮಾನ್ಯವಾಗಿ ವಿಷ ಕುಡಿದವ್ರ ಮುಖ ಎಲ್ಲ ಬ್ಲರ್ ಆಗಿ ನೀರಿಗೆ ಟಕ್ಕಲ್ಲ. ಇವನಾಗಲ್ಲ, ಒಳ್ಳೆ ಬರ್ಫಿ ಬೇಬಿ ತರ ತುಂಬ ಇಟ್ಟು ಏನು ಮುಖದಲ್ಲಿ ಅದ್ಭುತ ಕಡೆ ಬರ್ತಾ ಇದ್ರು. ಆಶ್ಚರ್ಯ ಆಯಿತು. ಈ ಕಥೆ ನಮಗೊಂದು ಮೆಸೇಜ್ ಕೊಡುತ್ತೆ ನೋಡಿ. ಪ್ರಹ್ಲಾದನಿಗೆ ವಿಷ ರಸ ಆಯಿತು. ಯಾಕೆ? ದೇವರ ಹೆಸರು ಹೇಳಿ ತಗೊಂಡ. ಇವತ್ತು ನಮಗೆ ರಸ ವಿಷ ಆಗ್ಬಿಟ್ಟಿದೆ. ಯಾವ್ದು ರಸ? ಲಾಡು. ಒಬ್ರು ಎದುರುಗಡೆ ಲಾಡು ಹಾಕಿಸ್ಕೊಳ್ತಿದ್ರಿ, ಇವ್ನು ಅಳ್ತಾ ಇರ್ತಾನೆ. ಅಂದ್ರೆ ನೀವ್ ಯಾಕೆ ಅಳ್ತಾ ಇದ್ರಿ? ಅಲ್ಲ, ಅವ್ರಿಗೆ ಲಾಡು ಬರೆಸ್ತಾ ಇದ್ದಾರೆ. ಅಲ್ಲ, ನೀವು ಹಾಕ್ಸ್ಕೊಳ್ವೋ, ನಾನು ತಿನ್ನೋ ಹಾಕಿಲ್ಲ. ಅಲ್ಲ, ಯಾಕೆ? ಇಲ್ಲ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ನೀವೇನಾದ್ರು ಒಂದು ಲಾಡು ತಿಂದ್ರಿ ನಿಮ್ಮ ಹೆಸರಿನಲ್ಲಿ ಎಲ್ಲರೂ ತಿಂದು ಬಿಡ್ತಾರೆ. ನೀವು ತಿನ್ನಕ್ಕ, ನಮ್ಮ ಹೆಸರು ತಿನ್ನೋದು ಅಂದ್ರೆ ಏನು? ಅದಕ್ಕೆ ಅವನ ಲಾಡು ತಿನ್ನೋದು ನೋಡಿ ಇವನು ಅಳ್ತಿರ್ತಾನೆ. ಅವನಿಗೆ ರಸ, ಆ ರಸವೇ ಇವನಿಗೆ ವಿಷ. ಯಾಕಂದ್ರೆ ಎಷ್ಟೋ ದಿನ ಒಳ್ಳೆ ಪದಾರ್ಥವನ್ನ ದೇವರ ಹೆಸರು ಹೇಳದೆ ತಿಂದದ್ದೇ ಇವತ್ತು ವಿಷವಾಗಿ ನಮ್ಮ ದೇಹದಲ್ಲಿ ಪರಿಣಾಮ ಬೀರಿದೆ. ನೀವೇನು ತಿಂತೀರಿ ತಗೊಳ್ಳಿ, ಏನಂದ್ರೆ ತಿನ್ಬೇಡಿ. ದೇವರಿಗೆ ಕೊಡ್ಲಿಕ್ಕೆ ಬರುತ್ತಾ ನೋಡ್ಕೊಂಡು ತಗೊಳ್ಳಿ. ಕೈಯಲ್ಲಿ ಹಿಡ್ಕೊಂಡು ದೇವರಿಗೆ ಕೃಷ್ಣ ಅಂತ ಬರೀ ಅಲ್ವಾ? ನೀವು ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವ ಭಾವ ನಿಮಗೆ ಬಂದಾಗ ಸಿಕ್ಕಿದ್ದು ತಿನ್ಬೇಕು ಅನ್ನೋ ಬುದ್ಧಿ ತಾನೇ ಹೋಗುತ್ತೆ. ಯಾಕಂದ್ರೆ ಕೈ ಹಿಡ್ಕೊಂಡಾಗಿದ್ದು ದೇವ್ರಿಗೆ ಬರುತ್ತಾ? ದೇವ್ರಿಗೆ ಬರದೇ ಇದ್ರೆ ನಾವು ತಗೊಳ್ಳೋದು ಹೇಗೆ? ಹೀಗೆಲ್ಲ ನಿಮ್ಗೆ ಬರುತ್ತಲ್ಲ ಚಿಕ್ಕ ಅಲ್ವಾ? ಭಾಗವತ ಕೇಳಿದ್ರೆ ಇಲ್ಲದೆ ಸುಮ್ಮ ಹಾಗೆ ತಿಂತಾ ಇರೋದು. ಸುಮ್ಮನೆ ಸಿಕ್ಕಿದ್ದು ತಿನ್ಬಾರ್ದು. ಏನಂತಾರೆ ತಿಂದ್ರೆ ಗೋವಿಂದ. ಪ್ರಹ್ಲಾದ ರಾಜರಿಗೆ ವಿಷ ರಸ ಆಯಿತು, ನಮಗೆ ರಸ ವಿಷ ಆಗತ್ತೆ. ಕಾರಣ ಭಗವಂತನ ಸ್ಮರಣೆ ಇಲ್ಲದೆ ತಿಂದದ್ದು. ಇಷ್ಟೆಲ್ಲ ಆದ್ಮೇಲೆ ಅವರು ಮೇಷ್ಟ್ರು ಕರ್ಕೊಂಡ್ಬಂದ್ಬಿಟ್ರು. ಈ ಹುಡುಗ ಏನ್ ಮಾಡಿದ್ರು ರಿಪೇರಿ ಆಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ. ಸರಿ, ಮತ್ತೆ ಪಾಠ ಹೇಳ್ಕೊಡುವಾಗ ಆ ಪ್ರಹ್ಲಾದ ರಾಜರ ಪಾಠವನ್ನ ಹುಡುಗ ಒಂದೇ ದಿನ ಕ್ಲಾಸ್ ತಗೊಂಡ. ಪ್ರಹ್ಲಾದ, ನೀವೆಲ್ಲ ಸರಿ ಪಾಠ ಕಲಿತಿಲ್ಲ, ನಾ ಹೇಳ್ಕೊಡ್ತೀನಿ ಅಂತ ಹೇಳ್ದ. ಅವರೆಲ್ಲ ಪ್ರಹ್ಲಾದನ ಪಾಠವನ್ನ ಬಹಳ ಮೆಚ್ಚದು. ಎಷ್ಟು ಒಳ್ಳೆ ಪಾಠ ಹೇಳ್ಕೊಟ್ಟಿದ್ದೀಯ ನೀನು, ಇನ್ಮೇಲೆ ನೀನೇ ನಮ್ಮ ಗುರುಗಳು ಅಂತ ಹೇಳಿ ಅವ್ರು ಹೇಳ್ದ ಕೇಳಿ ಎಲ್ಲರೂ ನಾಮ ಹಾಕೊಂಡು ಕೈಯಲ್ಲಿ ತಾಳ ಹಿಡಿದು ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಹರೇ ರಾಮ ಶುರು ಮಾಡಿಬಿಟ್ರು. ತಾಳ ತಗೊಂಡು ಕುಣ್ಕೊಂಡು ಈಚಿಗೆ ಬಂದ. ಹಾಗೆ ಗೊತ್ತಿಲ್ಲ ಎಲ್ಲಿದೆ, ಈಚಿಗೆ ಬಂದ್ಬಿಟ್ಟ. ಮೇಲೆ ನೋಡ್ದ ಬೋರ್ಡ್ ಇತ್ತು, ಸ್ಕೂಲಿಗೆ ಬೋರ್ಡ್, ಷಡ್ಡಾಮರ್ಕ ಯೂನಿವರ್ಸಿಟಿ ಅಂತ. ಸಿಟ್ಟು ಬಂತು. ಆ ಬೋರ್ಡೆ ಕಿತ್ತು ಬಿಸಾಕಿ ಪ್ರಹ್ಲಾದ ಗುರುಕುಲ ಅಂತ ಬೋರ್ಡ್ ಹಾಕ್ಬಿಟ್ಟ. ಏನ್ ತಾಳ ತಗೊಂಡು ಬಾರಿಸ್ತಾ ಇದ್ದಾನೆ. ಈ ಹೊರಗೋಗಿದ್ರಲ್ಲ ಇಬ್ರು ಮೇಷ್ಟ್ರು, ಅವ್ರು ಬ್ಯಾಸ್ಕೆಟ್ ಇಟ್ಕೊಂಡು ಬಂದು ನೋಡ್ತಾ ಇದ್ದಾರೆ. ಆ ಸ್ಕೂಲೇ ಇಲ್ಲ, ಬೋರ್ಡೇ ಇಲ್ಲ, ಹುಡುಗರೇ ಇಲ್ಲ. ಎಲ್ಲೋ ಹೋದ್ರಪ್ಪ ನಮ್ಮ ಹುಡುಗರು ಅಂತ ಅಲ್ಲಿ ಕುಣಿಯೋ ಹುಡುಗನ ಒಬ್ಬನ ಹತ್ರದಿಂದ ನೋಡಿದ್ರು. ಹುಡುಗ ಸೇಮ್, ಯೂನಿಫಾರ್ಮ್ ಚೇಂಜ್. ಒಳ್ಳೆ ಹೀಗೆ ಸ್ಪೈಕ್ ಬಿಟ್ಟವ, ಪೂರ ಎಲ್ಲ ತೆಗೆದು ಬಿಟ್ಟಿದ್ದಾನೆ. ಇವನು ಯಾಕೆ ಹೀಗಾದ ನೋಡಿದ್ರೆ ಮಧ್ಯದಲ್ಲಿ ಪ್ರಹ್ಲಾದರಾಜರು ಕುಣಿತಾ ಇದ್ರು. ಅವ್ರು ಹೇಳ್ಕೊಂಡೋಗಿ ಹಿರಣ್ಯಕಶ್ಯಪನ ಮುಂದೆ ಬಿಟ್ಟು ಹೇಳ್ತಾ ಇದ್ದಾರೆ, ಇವನ್ನ ರಿಪೇರಿ
ಮಾಡೋದಲ್ಲ, ಇವ್ ನಮ್ಮನ್ನೇ ರಿಪೇರಿ ಮಾಡಿಬಿಡ್ತಾನೆ, ನಿನ್ ಮಗನ ಜವಾಬ್ದಾರಿ ನಿಂದು ಅಂದಾಗ ಹಿರಣ್ಯಕಶಿಪನಿಗೆ ಭಾರಿ ಸಿಟ್ಟು ಬಂತು. ಕೇಳ್ತಾ ಇದ್ದಾನೆ, ಈ ಜಗತ್ತಿಗೆ ಒಡೆಯ ನಾನು, ನನ್ನ ಬಿಟ್ಟು ಇನ್ಯಾರಿದ್ದಾರೆ, ನಾನೇ ಈಶ್ವರ ಅಂದಾಗ ಅವನು ಹೇಳ್ತಾ ಇದ್ದಾನೆ, ಇಲ್ಲ ಭಗವಂತ ಇದ್ದಾನೆ. ಇದ್ದಾನೆ ಅಂದ್ರೆ ಎಲ್ಲಿದ್ದಾನೆ? ಈ ಸರ್ವತ್ರ ಅಂದ್ಬಿಟ್ಟ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ. ಅದಕ್ಕೆ ಹಿರಣ್ಯಕಶಿಪ ಹೇಳ್ತಾನೆ, ನಿಮ್ ದೇವ್ರು ಎಲ್ಲ ಕಡೆ ಇರೋದೇ ಆದ್ರೆ ಕಸ್ಮಾತ್ ಸ್ತಂಭೆ ನಾನ್, ಎಲ್ಲ ಕಡೆ ಇರೋ ದೇವರು ನಮ್ಮನೆ ಈ ಕಂಬದಲ್ಲಿ ಯಾಕೆ ಇಲ್ಲ ಅಂತ. ಪ್ರಹ್ಲಾದರಾಜ ಹೇಳಿದ್ರು, ಇಲ್ಲ ಅಂತ ಯಾಕಂತ್ಯ, ಕಾಣ್ತಾ ಇದ್ದಾನಲ್ಲ, ದೃಶ್ಯತೆ ಅಂತ. ಪ್ರಹ್ಲಾದರಾಜ ಹೇಳಿದ ಮಾತು ಕೇಳಿ ಅವರ ಅಪ್ಪನ ತಲೆ ಬಿರುವಂತು. ಅಲ್ಲ, ನಾನೇ ಕನ್ಸ್ಟ್ರಕ್ಷನ್ ಮಾಡಿರೋದು ಪಿಲ್ಲರ್, ಅದರೊಳಗೆ ದೇವರು ಬೇರೆ ಇದ್ದಾನ, ನೀನು ಒಳ್ಳೆಯವನೇ, ತಲೆ ಹರಡ್ತಾ ಇದೆಯಾ, ನಿನ್ನ ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಾ, ಹರಟುವ ನಿನ್ನ ತಲೆಯನ್ನು ಹರಿತವಾದ ಕತ್ತಿಯಿಂದ ಕತ್ತರಿಸಿ ಕೆಳಗೆ ಹಾಕ್ತೇನೆ, ಅದು ಯಾವ ದೇವರನ್ನು ಕರಿತೀಯ ಕರಿ. ತಂಗೋಪಾಯೇತ ಹರಿಸ್ವಾಧ್ಯಾಯಸ್ತೆ ಶರಣ ವೀಕ್ಷಣೆ, ಯಾರಿಗೆ ಶರಣ ಹೋಗ್ತೀಯ ಹೋಗು, ಅದು ಯಾರು ನಿನ್ನ ಬಂದು ರಕ್ಷಣೆ ಮಾಡ್ತಾರೆ ನೋಡೇ ಬಿಡ್ತೀನಿ ಅಂತ ಹೇಳಿ ವೇಗವಾಗಿ ಬಂದ. ಒಂದು ಕೈಯಲ್ಲಿ ಕತ್ತಿ ಹಿಡಿದ, ಮಗನ ಕುತ್ತಿಗೆಗೆ ಹಾಕಬೇಕು ಅಂತ ಹೋಗ್ತಾ ಇದ್ದಾನೆ. ಈ ಕುತ್ತಿಗೆಗೆ ಹಾಕ್ಬೇಕಂದ್ರೆ ಎಲ್ಲೋ ನೋಡ್ಕೊಂಡು ಹಾಕ್ಬಿಡ್ತಾರೆ. ನೀವು ಸೀರಿಯಲ್ ನೋಡ್ಕೊಂಡು ಬೆಂಡೆಕಾಯಿ ಹಚ್ಚಿದ್ರೆ ಬೆಂಡೆಕಾಯಿ ಹಚ್ಚಲ್ಲ, ಏನ್ ಹೆಚ್ಚತ್ತೆ? ಹಾಗಾಗಿ ಎಲ್ಲಿ ನೋಡ್ಕೊಂಡು ಹೆಚ್ಚಬೇಕು? ಬೆಂಡೆಕಾಯಿ ನೋಡ್ಕೊಂಡೇ ಹೆಚ್ಚಬೇಕಲ್ವಾ? ಇನ್ನು ಕುತ್ತಿಗೆ ಕುಯ್ಬೇಕಂದ್ರೆ ಏನ್ ನೋಡ್ಬೇಕು? ಅವ್ನ ಮುಖ ನೋಡ್ಬೇಕಲ್ಲ. ಕತ್ತಿ ಎತ್ತಿ ಹೀಗೆ ಮುಖ ನೋಡ್ದ, ಆ ಮುಖದ ಬ್ರೈಟ್ನೆಸ್ ಇದೆಯಲ್ಲ, ತೇಜಸ್ಸಿಗೆ ಇವನಿಗೆ ಭಯ ಆಯ್ತು. ಹರಿಭಕ್ತರ ಮೇಲೆ ಕೈ ಮಾಡುವ ತಾಕತ್ತು ಜಗತ್ತಿನ ಯಾವ ಶಕ್ತಿಗೂ ಇಲ್ಲ. ಈ ಕೈ ಎತ್ತಿದವ ಕೆಳಗಿಳಿಸಿದ. ಅವ್ನಿಗೆ ಇನ್ನೊಂದು ಐಡಿಯಾ ಬಂತು. ಅದೇನು ಐಡಿಯಾ ಅಂದ್ರೆ ವಿನಾಶ ಕಾಲೇ ವಿಪರೀತ ಬುದ್ಧಿ. ಏನು ಐಡಿಯಾ? ಅವನೇನು ಅನ್ಕೊಂಡ, ಇವ್ನು ಹೇಗಿದ್ರು ಕಂಬದಲ್ಲಿ ದೇವರಿದ್ದಾನೆ ಅಂತ ಅಂತಾನೆ. ಆ ಕಂಬದೊಳಗಿರೋ ದೇವರನ್ನ ಒದ್ದು ಹೊರಗೆ ಕರೀತೀನಿ, ಅವನು ಈಚೆಗೆ ಬರಲಿ, ಅವನು ಎದುರಿಗೆ ಇವನನ್ನು ಸಂಹಾರ ಮಾಡ್ತೀನಿ, ಅದೇನು ಮಾಡ್ತಾನ ನೋಡೇ ಬಿಡ್ತೀನಿ ಅಂತ ಐಡಿಯಾ ಚೇಂಜ್ ಮಾಡ್ಕೊಂಡ. ಮೊದಲು ಮಗನ ತಲೆ ಕತ್ತರಿಸ್ತೀನಿ ಅಂತವ, ಇದು ಬೇಡ, ಮೊದಲು ಅವನು ಒದ್ದು ಈಚೆ ಕರಿಯೋಣ, ಯಾಕಂದ್ರೆ ನಾನು ಇವನ ತಲೆ ಕಡಿಯೋದು. ಆಮೇಲೆ ದೇವ್ರು ಬಂದು ನಾನು ಅಲ್ಲಿರಲಿಲ್ಲ, ಬೇರೆ ಕಡೆ ಎಲ್ಲ ಹೋಗಿದ್ದೆ ಅಂತ ಅನ್ನೋದು. ನೀವು ಯಾವ ಬೇಡ ಬೇಡ, ಇದ್ದು ಈಚೆಗೆ ಬರಲಿ ಅಂತ ಹೇಳಿ ಸ್ತಂಭಂ ತತಾಡ ಅತಿ ಬಲಾತ್, ಆ ಕಂಬವನ್ನ ಕಾಲಿನಿಂದ ಜಾಡಿಸಿ ಒದ್ದದ್ದೇ ತಡ, ಭಾರಿ ಭಯಂಕರವಾದ ಶಬ್ದ ಬಂತು. ಎಲ್ಲಿಂದ ಬಂತು ಅಂತ ಕಂಬದ ಕಡೆ ನೋಡ್ತಾ ಇದ್ದಾರೆ. ಕಂಬ ಸೀಳಿ ಬಿಡ್ತಾ ಇದೆ. ಒಳಗಿನಿಂದ ಭಗವಂತ ಬರ್ತಾ ಇದ್ದಾನೆ. ಸತ್ಯಂ ವಿಧಾತು ನಿಜ ವೃತ್ಯ ಭಾಷಿತು ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾಂ ಅತ್ಯದ್ಭುತ ರೂಪಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ ಅಂತ ನರಸಿಂಹಾಕೃತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಹಿರಣ್ಯಕಶ್ಯಪ ನೋಡಿದ, ನಾನು ಪ್ರಾಣಿಯಿಂದ ಬೇಡ ಅಂತ ಕೇಳಿದ್ದೆ, ಮನುಷ್ಯರಿಂದ ಬೇಡ ಅಂತ ಕೇಳಿದ್ದೆ, ಮಿಕ್ಸ್ ಆಗಿರೋ ಯೂನಿಟ್ ಹೊಂದಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ಯಾವ ಧೂನಲ್ಲೂ ನೋಡಲಿಲ್ಲ, ಇದನ್ನು ಏನಾದ್ರು ನಾನು ಕೊಲ್ಲತ್ತಾ ಅಂತ ಅನ್ಕೊಂಡ. ದೇವರು ಸತ್ಯಂ, ನಾನು ಕೊಲ್ಲಿಕ್ಕೆ ಬಂದದ್ದು ಅಂತ ಸ್ವಲ್ಪ ಹೊತ್ತು ಯುದ್ಧ ಮಾಡ್ದ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನಿಂಗೆ ಆಟ, ನಮ್ಗೆ ಪ್ರಾಣ ಸಂಕಟ, ಬೇಗ ಅವನ್ನ ಮುಗಿಸ್ಬಿಡಬಾರ್ದೆ. ಈ ಕೆಲವು ಸತಿ ಕಡೆ ಓವರು 3 ಬಾಲು 15 ಈ ನೋಡೋರು ಭಾರಿ ಟೆನ್ಷನ್, ಆಡೋ ಯಾಕಂದ್ರೆ ಜೋಬ್ ತುಂಬೋಗ್ಬಿಟ್ಟಿದೆ. ಸೋತ್ರು ದುಡ್ಡು ಬರುತ್ತೆ, ಗೆದ್ರು ದುಡ್ಡು ಬರುತ್ತೆ. ಇವು ನೋಡೋರಿಗೆ ಟೆನ್ಷನ್, ಏನಪ್ಪ ಒಂದ್ಸತಿ ಒಂದು ಶಾರ್ಟ್ ಹೊಡೆದು ಮುಗಿಸ್ಬಿಡ್ಬಾರ್ದೆ ಅಂತಾರಲ್ಲ. ಹಾಗೆ ದೇವತೆಗಳಿಗೆ ಅವ್ರಿಗೆ ಡೌಟು, ಏನಾದ್ರು ಬೈ ಚಾನ್ಸ್ ನರಸಿಂಹದೇವ್ ಸೋತು ಹಿರಣ್ಯಕಶಿಪು ಗೆದ್ದುಬಿಟ್ರಿ ಯಾರು ಮಾಡೋದು? ಹೇಳಕ್ ಬರಲ್ಲ, ಸೋಲು ಗೆಲುವು ಯಾರು ಗೆಲ್ಬೋದು. ಈ ತರ ದೇವತೆಗಳಿಗೆ ಡೌಟ್ ಬರುತ್ತೆ. ವಾಯುದೇವರಿಗೆ ಬರೋಲ್ಲ, ಲಕ್ಷ್ಮಿಗೆ ಬರೋಲ್ಲ, ಭಗವಂತನಿಗೆ ಬರೋಲ್ಲ. ಭಗವಂತ ಅಂದ, ನೀವು ಹೇಳಿದಾಗೆಲ್ಲ ನಾ ಮಾಡ್ಲಿಕ್ಕಾಗಲ್ಲ, ಒಂದು ಟೈಮ್ ಕೊಟ್ಟಿದ್ದೀನಿ, ಆ ಟೈಮ್ ಬರೋವರೆಗೂ ಅವ್ನಿಗೆ ಹಾಗೆ ಬಿಟ್ಟಿರ್ತೀನಿ ಅಂತ ಹೇಳಿ ಆ ಟೈಮ್ ಬಂತು. ಯಾವುದಾದ್ರೆ ಮುಸ್ಸಂಜೆ ಕಾಲ ಬಂದಾಗ ಅನಾಮತ್ತು ಹಿರಣ್ಯಕಶಿಪನ ಎತ್ಕೊಂಡು ಹೊಸಲಲ್ಲಿ ಹೋಗಿ ಕೂತ್ ತೊಡೆ ಮೇಲೆ ಹಾಕೊಂಡು, ದೇವರು ಕೂಡುವ ಜಾಗ ಹೊಸಲು. ನಮ್ಮ ಮನೆಯಲ್ಲೆಲ್ಲ ಹೊಸಲು ಇರಬೇಕು. ಹೊಸಲಿದ್ರೆ ದೇವರು ಎಲ್ಲಂದ್ರಲ್ಲಿ ನೀವು ಕೂತ್ ಸೀಟಲ್ಲೆಲ್ಲ ಬಂದು ಕೊಡಲ್ಲ, ಒಂದು ಸ್ಪೆಷಲ್ ಸೀಟ್ ಹೊಸಲು. ಅದಕ್ಕೆ ಹೊಸಲ ಮೇಲೆ ಯಾರು ನಿಂತ್ಕೊಳ್ಳಲ್ಲ, ಹೊಸಲ ಮೇಲೆ ಕೂತ್ಕೊಳ್ಳಲ್ಲ. ಯಾಕೆ? ದೇವರಿಗೆ ರಿಸರ್ವ್ ಆಗ. ಅದಕ್ಕೆ ರಂಗ ಒಲಿಯನಿ ಅಂತ ರಂಗೋಲಿಯನ್ನ ಹೊಸಲ ಮೇಲೆ ಹಾಕ್ತೇವೆ. ಬಲಿ ಹಾಕೋದಲ್ಲ, 2 ಕಾರ್ನರಲ್ಲಿ ಅವನ ನೃತ್ಯವು ಜಯ ವಿಜಯ ಅಂತ ಬರಿಬೇಕು.
ಆ ರಂಗೋಲಿಯಲ್ಲಿ 2 ಇಕ್ಕೆಲೆಗಳಲ್ಲಿ ಶಂಖ ಚಕ್ರ ಹಾಕಬೇಕು. ಅದು ದೇವರದು ಅಂತ ಗೊತ್ತಾಗ್ಲಿಕ್ಕೆ, ಇದು ಯಾವ ಕಂಪನಿದು ಪ್ರಾಡಕ್ಟ್ ಅಂತ ಗೊತ್ತಾಗ್ಲಿಕ್ಕೆ ಸೀಲ್ ಬೇಕಲ್ಲ, ಇದನ್ನು ವಿಷ್ಣು ಕೂತ್ಕೊಳ್ಳುವ ಜಾಗ ಅಂತ ತೋರಿಸ್ಲಿಕ್ಕೆ ಶಂಖ ಚಕ್ರ ರಂಗೋಲಿಯಲ್ಲಿ ಹಾಕಬೇಕು. ಆ ರಂಗೋಲಿಯಿಂದ ಪ್ಲಾಸ್ಟಿಕಲ್ಲಿ ಹಾಕಬಾರ್ದು. ಪ್ಲಾಸ್ಟಿಕಲ್ಲಿ ಅಂಟಿಸ್ಬಿಟ್ರೆ ದೇವರು ನೀನು ಅಂಟಿಸ್ಬಿಡ್ತೀವಿ, ಹೋಗಿ ಎಲ್ಲೂ ಹೋಗ್ಬಾರ ಮನೆಗೆ ಅಂಟ್ಕೊಂಡಿರು ಅಂತ. ಅದು ಕಲ್ಲು ತಂದು ಕುಟ್ಟಿ ರಂಗೋಲಿ ಹಾಕಬೇಕು. ನಿಮ್ಮ ಕಷ್ಟಗಳ ಕಲ್ಲನ್ನು ಕುಟ್ಟಿ ಭಗವಂತ ರಂಗ ಹೊಲಿತಾನೆ ಅಂತ ತೋರಿಸ್ಕೊಟ್ಟಿದ್ದ ಕಥೆ ಅದು. ಹೊಸದ ಮೇಲೆ ದೇವರ ಕೂತ ತೊಡೆ ಮೇಲೆ ಹಾಕೋಣ. ದೇವರ ತೊಡೆ ಅದು ರಿಸರ್ವ್. ದೇವರ ಒಂದು ತೊಡೆ ಮೇಲೆ ಯಾವಾಗಲೂ ಲಕ್ಷ್ಮಿ ಕೂಡ್ತಾಳೆ, ಒಂದು ತೊಡೆ ಮೇಲೆ ಮುಖ್ಯ ಪ್ರಾಣ ದೇವರು ಕೂಡ್ತಾನೆ. ಇದು ಬಿಟ್ಟರೆ ಯಾರಿಗೂ ದೇವರ ತೊಡೆ ಏರಿ ಕೂಡುವ ಭಾಗ್ಯ ಇಲ್ಲ ಅಂತ 2 ತೊಡೆ ಮೇಲೆ ಅಟ್ ಎ ಟೈಮ್ ಮಲಗಿದ ಒಬ್ಬನೇ ಒಬ್ಬ ಅಂದ್ರೆ ಹಿರಣ್ಯಕಶಿಪು. ಏನು ಪುಣ್ಯಾತ್ಮರಿ. ಅದಕ್ಕೆ ದಾಸರಂದ್ರು, ದಾನವನ್ನ ಕೊಂದದ್ದಲ್ಲ ಕಾಡಿರೋ ನಮ್ಮ ತೊರವೆಯ ನರಹರಿ ನರಸಿಂಹದೇವರು ಉದ್ಧಾರ ಮಾಡಿದ್ದೇವಿನ ಕೊಂದದ್ದಲ್ಲ. ತೊಡೆ ಮೇಲೆ ಹಾಕೊಂಡ್ರು, ಅವನಿಗೆ ಉಗ್ರನ್ನ ತೋರಿಸ್ತಾ ಇದ್ದಾರೆ. ನೀನು ಅಸ್ತ್ರದಿಂದ ಬೇಡ, ಶಸ್ತ್ರದಿಂದ ಬೇಡ ಅಂತ. ನೋಡು, ನಿಗೋಸ್ಕರ ಸ್ಪೆಷಲ್ ಉಗುರು ಸ್ಪೆಷಲ್ ಏನು ಗೊತ್ತಾ, ಅದು ಬೇಕಂದ್ರೆ ಮುಂದೆ ಬರುತ್ತೆ, ಬೇಡ ಅಂದ್ರೆ ಈ ಬಟನ್ ಚಾಕು ಇದ್ದಾಗೆ ಪ್ರೆಸ್ ಮಾಡಿದ್ರೆ ಮುಂದೆ ಬರುತ್ತೆ, ಬೇಡ ಅಂದ್ರೆ ದೈತ್ಯರ ಹತ್ರ ಹೋಗುವಾಗ ಮುಂದೆ ಬರುತ್ತೆ, ಹೆಂಡತಿ ಹತ್ರ ಬರುವಾಗ ಹಿಂದೆ. ಹೆಂಡತಿಗೆ ಈ ತರ ಉಗುರಿನ ಟಚ್ಚೇ ಆಗಲ್ಲ, ಅದು ಕೋಮಲವಾಗಿರುತ್ತೆ. ಆದ್ರೆ ದೈತ್ಯರಿಗೆ ಮಾತ್ರ ಉಗುರು ಪ್ರತ್ಯೇಕ ವಜ್ರಾಯುಧ, ಇಂದ್ರದೇವರ ವಜ್ರಾಯುಧಕ್ಕೂ ಮಿಗಿಲಾಗಿರ್ತಾರೆ ಅಂತ ವಜ್ರಾಯುಧವನ್ನು ತೋರಿಸಿ ಒಂದೇ ಸತಿ 2 ಕೈಗಳನ್ನು ಹಿರಣ್ಯಕಶಿಪನ ಹೊಟ್ಟೆ ಒಳಗೆ ಹಾಕಿದ್ರೆ ಅದು ರಕ್ತ ಚಿಮ್ಮಿದ್ರೆ ದೇವರದು ಅದು ಗಡ್ಡ ಅದೆಲ್ಲ ಬೆಳ್ಳಿ ಬಿಳಿಗಿತ್ತು, ಶುಭ್ರವಾದದ್ದು. ಅದರ ಮೇಲೆಲ್ಲ ಡ್ರಾಪ್ ಕೆಂಪು ಬಿಳಿ ಮೇಲೆ ಕೆಂಪು ಕೂತ್ಕೊಂಡು ಆ ರಕ್ತದ ವಾಸನೆ, ಸಿಂಹಕ್ಕೆ ರಕ್ತದ ವಾಸನೆ ಅಂದ್ರೆ ಭಾರಿ ಟೇಸ್ಟಿ ಫುಡ್. ಅದು ನಾಲ್ಗೆ ಹೊರಗೆ ಹಾಕಿದೆ ಸಿಂಹದೇವರು. ನಾಲ್ಗೆಯನ್ನು ಹೊರ ಹಾಕಿ 2 ಬಾಯಿಯನ್ನು ಹೀಗೆ ಮಾಡ್ಕೊಳ್ತಾ ಇದ್ದಾರೆ. ಹರಿದ ಬಾಯಿ ಅಂತಹ ಬಾಯಲ್ಲಿ ಹೀಗೆ ಭಯಂಕರವಾದ ರೂಪ. ಆಮೇಲೆ ಕರಳನ್ನು ಮತ್ತೆ ಬಗ್ದು ನೋಡ್ತಾ ಹೇಳ್ತಾ ಇದ್ದಾರೆ, ನಂದು ನಿಂದು ಕರಳು ಸಂಬಂಧ, ಇವತ್ತಲ್ಲ ನಂದು ನಿಂದು, ಯಾವತ್ತಿಂದ ನಂದು ನಿಂದು ಸಂಬಂಧ ಅಂತ ಹೇಳಿ ಮತ್ತೇನು ಹುಡುಕ್ತಾ ಇದ್ದಾರೆ ಅಂದ್ರೆ, ಈ ಹೊಟ್ಟೆ ಒಳಗೆ ಯಾರಾದರೂ ಪ್ರಹ್ಲಾದನಂತವ್ರು ಇದ್ದು ಜಸ್ಟ್ ಮಿಸ್ ಆಗಬಾರ್ದು, ಅವರೆಲ್ಲ ಹೊಟ್ಟೆಗೆ ಈಚೆಗೆ ಬರಬೇಕು ಅಂತ ದೇವರೇ ಸ್ವತಃ ಹುಡುಕ್ತಾ ಇದ್ದ ಅಂತೆ. ಹಿರಣ್ಯಕಶ್ಯಪನನ್ನ ದೇವರು ಸಂಹಾರ ಮಾಡಿದ. ಆ ಉಗುರನ್ನು ಹೀಗೆ ಹಿಡ್ಕೊಂಡು ಎಲ್ಲ ಕಡೆ ಹೀಗೆ ನೋಡ್ತಾ ಇದ್ದಾನೆ. ಎಲ್ಲರಿಗೆ ಭಯ, ನೆಕ್ಸ್ಟ್ ಉಗುರು ನಮಗೆಲ್ಲ ರಾತ್ರಿ ಏನು ಮಾಡ್ಕೊಳ್ಳೋದು ಅಂತ ಹೇಳಿ ಎಲ್ಲ ಕೈ ಮುಕ್ಕೊಂಡು ಎಲ್ಲ ಗಡಗಡ ನಡುತ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ನಡುತ್ತಾ ಇದ್ದಾರೆ. ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ, ಸ್ವಾಮಿ ನೀನು ಕೋಪ ಮಾಡ್ಕೋಬೇಡ, ಉಪಶಮನ ಮಾಡು. ಯಾರು ಸ್ತೋತ್ರ ಮಾಡಿದ್ರು ದೇವ್ರ ಕೋಪ ಕಡಿಮೆ ಆಗಲಿಲ್ಲ. ದೇವರು ಯಾರು ಸ್ತೋತ್ರ ಮಾಡಿದ್ರು ವಾಲ್ಯೂಮ್ ಜಾಸ್ತಿ ಮಾಡ್ತಾ ಇದ್ದ. ಕಡೆಗೆ ದೇವತೆಗಳೆಲ್ಲ ಫಿಕ್ಸ್ ಮಾಡಿದ್ರು, ಇದು ನಮಗೆಲ್ಲ ಸಾರಂತದ್ದೆಲ್ಲ ಹೆಂಡತಿಗೆ ಹೇಳ್ಬೇಡ ಅಂತ ಹೇಳಿ ಮಹಾಲಕ್ಷ್ಮಿಗೆ ಹೇಳಿದ್ರು, ಅಮ್ಮ ನಿಮ್ಮ ಯಜಮಾನ್ರು ಯಾಕೋ ಬರೋಬರ ಅಂತ ಇದ್ದಾರೆ, ನೀವು ಸ್ವಲ್ಪ ಒಂಚೂರು ನೋಡು ಅಂತ. ಸರಿ, ಇವಳು ನೋಡಿದ್ದು, ಅವಳಂತಾಳೆ ಅದೃಷ್ಟ ಅಶ್ರುತ ಪೂರ್ವತ್ವಾತ್ಮೋಪೇಯಾಯ ಶಂಕಿತ. ಲಕ್ಷ್ಮಿ ಹೇಳಿದ್ರು, ನಾನು ನಮ್ಮ ಯಜಮಾನ್ರದಿಂದ ರೂಪ ನೋಡೇ ಇಲ್ಲ, ನಮ್ಮ ಯಜಮಾನ್ರು ಹೀಗೆ ಅಂತ ನಾನು ಕೇಳೇ ಇಲ್ಲ, ನಾನಂತೂ ಹೋಗಲ್ಲಪ್ಪ ಅಂದ್ಬಿಟ್ಟು. ಅದು ಯಾಕೆ ಅಂದರೆ ಬರುವಾಗ ದೇವ್ರು ಹೇಳಿಬಿಟ್ಟಿದ್ದ, ನಾನು ಭೂಲೋಕಕ್ಕೆ ಹೋಗ್ತೀನಿ, ಗೊರ್ರ ಅಂತ ಹೋಗ್ತೀನಿ, ನಿಮ್ಮ ಮಧ್ಯ ಬರಬೇಡ, ನೀನು ಏನು ಸ್ತೋತ್ರ ಮಾಡಿದ್ರು ನಾನೇನು ಸೈಲೆಂಟ್ ಆಗಲ್ಲ, ಯಾಕೆಂದ್ರೆ ಇವತ್ತು ಬೇರೆಯವ್ರ ಸ್ತೋತ್ರ ಕೇಳಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಯಾರದು? ಪ್ರಹ್ಲಾದ ಸ್ತೋತ್ರ ಅಂತ ಹೇಳಿ ಆ ಪ್ರಹ್ಲಾದನನ್ನ ಮುಂದೆ ಬಿಟ್ಟಾಗ ಪ್ರಹ್ಲಾದರಾಜು ಅದ್ಭುತವಾದ ಸ್ತೋತ್ರ ಮಾಡಿದ್ದಾರೆ. ಇಡೀ 1 ವಾರ ಹೇಳಿದ್ರು ಮುಗಿದೇ ಇರುವಷ್ಟು ಸ್ತೋತ್ರ ಪ್ರಹ್ಲಾದರಾಜದೇ ಇದೆ. ಅವರಂತಾರೆ, ಬ್ರಹ್ಮಾದಯ ಸುರಗಣಾಮನಯೋತ ಸಿದ್ಧಾ ಸತ್ವೈಕತಾನ ಮತಯೋ ವಶಸಾಂಪ್ರವಾಹಿ. ಬ್ರಹ್ಮಾದಿ ಸಮಸ್ತ ದೇವತೆಗಳೇ ಸ್ತೋತ್ರ ಮಾಡಿದಾಗ ನೀನು ವಶ ಆಗಲಿಲ್ಲ ಅಂದಮೇಲೆ ಹೊಡಿ ಕೊಲ್ಲುವ ಕೆಟ್ಟ ಜಾತಿ ನಂದು, ದೈತ್ಯ ಜಾತಿ. ಇಂಥ ನಾನು ಸ್ತೋತ್ರ ಮಾಡಿ ನಿನ್ನನ್ನೇನು ಬಳಸ್ಕೊಳ್ಳಿಕ್ಕೆ ಸಾಧ್ಯ? ನೀನು ಈ ಕರಡು ಬಳ್ಳಿ ಹಾಕೊಂಡು ಹೊರ ನಾ ಇದಕ್ಕೆಲ್ಲ ಹೆದರಲ್ಲ ಅಲ್ಲ. ಇದಕ್ಕಿಂತ ಭಯಂಕರವಾದ ಕರಳುಗಳನ್ನು ನಮ್ಮಪ್ಪ ಎಷ್ಟು ಜನ ತಂತ ನಮ್ಮ ಮನೇಲಿ ಹಾಕಿದ್ದಾರೆ. ಇದಕ್ಕೆಲ್ಲ ನಾನು ಹೆದರಲ್ಲ. ನಾನು ಹೆದರೋದು ಒಂದೇ, ಈ ಹುಟ್ಟು ಸಾವು. ಎಲ್ಲೆಲ್ಲಿ ಯಾವ ಜನ್ಮಕ್ಕೆ ಹೋದರೂ ಸಾವು ಮೃತ್ಯು ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಆ ಮೃತ್ಯುವಿನಿಂದ ಪಾರಾಗಬೇಕಂದ್ರೆ ನಿನ್ನ ಪಾದ ಬೇಕು. ನಿನ್ನ ಪಾದದ ಅಡಿಯಲ್ಲಿ ನನಗೆ ಆಶ್ರಯ ಕೊಡು. ಯಾಕಂದ್ರೆ ಮೃತ್ಯುವಿಗೆ ನೀನು ಮೃತ್ಯು,
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮಿ. ಮೃತ್ಯುವಿಗೆ ಮೃತ್ಯು ನೀನು, ನಿನ್ನ ಅಡಿಯಲ್ಲಿ ಯಾರಿರ್ತಾರೆ ಅವರಿಗೆ ಮೃತ್ಯುವಿನ ಭಯ ಇಲ್ಲ ಅಂತ ಹೇಳ್ತಾ ಇರುವಾಗ ನರಸಿಂಹದೇವರಂದರು, ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ, ನಿಮ್ಮಪ್ಪನಿಗೆ ವರ ಕೊಟ್ಟಿದ್ಯಾರು? ಅವರಪ್ಪ ನಾನು, ಬ್ರಹ್ಮದೇವರಿಗೂ ನಾನು ತಂದೆ. ಇದರರ್ಥ ನಾನು ನಿಂಗೆ ವರ ಕೊಡ್ತೀನಿ, ಬ್ರಹ್ಮನ ವರ ಯಾರೂ ಓವರ್ಟೇಕ್ ಮಾಡಿಬಿಡ್ತಾರೆ, ನನ್ನ ವರ ಯಾರೂ ಓವರ್ಟೇಕ್. ನಿಂಗೆ ಏನ್ ಬೇಕು ಕೇಳು ವರ. ಪ್ರಹ್ಲಾದರಾಜರು, ನೀನು ವರ ಕೊಡ್ತೀಯ ಅಂತ ನಾನು ಏನು ಮಾಡಲೇ ಇಲ್ಲ, ಅಂದರೆ ದೇವ್ರ ಹತ್ರ ವರಕ್ಕಾಗಿ ಏನೂ ಮಾಡಬಾರ್ದು ಅಂತ ತೋರಿಸ್ಕೊಟ್ಟ. ಇಲ್ಲ, ನನ್ನ ಹೆಸರು ವರದ, ಕೊಡದೇ ಇದ್ರೆ ಹೆಸರು ಹಾಳಾಗುತ್ತೆ, ಏನಾದ್ರು ಕೇಳು ಅಂತ. ಅದಕ್ಕೆ ಪ್ರಹ್ಲಾದರಾಜರು, ನನಗೊಂದು ವರ ಕೊಟ್ಬಿಡು ಸ್ವಾಮಿ, ಏನು ಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ಕಾಮಾನಾಂ ಹೃದಯ ಸಂರೋಹ ವರದಸ್ತು ಗುಣೀಮಯ. ನೀ ನನ್ನ ವರ ಕೊಡೋದಾದ್ರೆ ನಿನ್ನನ್ನ ಬೇಡುವ ಬುದ್ಧಿ ನನಗೆ ಬಾರದ ಹಾಗೆ ವರ. ಎಷ್ಟೋ ಸತಿ ತಿರುಗಿ ಹೋದಾಗ ಅದು ಬೇಡಬೇಕು ಇದು ಬೇಡಬೇಕು ಅಂತ ಹೋಗಿರ್ತೀವಿ, ದೇವರು ನೋಡಿದ ತಕ್ಷಣ ಎಲ್ಲ ಮರ್ತೇ ಹೋಗುತ್ತೆ. ಇದು ಭಾಗವತ ಕೇಳಿದ್ದ ಫಲ ಅಂತ. ಪ್ರಹ್ಲಾದರಾಜರು ಏನನ್ನೂ ಕೇಳಿಲ್ಲ, ಆದರೆ ಪ್ರಹ್ಲಾದರಾಜರಿಗೆ ದೇವರು ಎಂಥ ಮಾತುಗಳು ಹೇಳ್ತಾನೆ ಅಂದರೆ, ದೇವರು ಹೇಳ್ತಾನೆ, ಯಾರಾದರೂ ನನ್ನ ಭಕ್ತರಾಗಬೇಕು, ನನ್ನ ಅನುಗ್ರಹ ಪಡಿಬೇಕು ಅಂದರೆ ಮದ್ಭಕ್ತ ತ್ವಾಂ ಅನುರತ. ಯಾರು ನಿನ್ನನ್ನು ಫಾಲೋ ಮಾಡ್ತಾರೆ, ನಿನ್ನ ಮಾತುಗಳನ್ನು ಕೇಳ್ತಾರೆ, ನೀ ಹೇಳಿದಾಗ ನಡ್ಕೊಳ್ತಾರೆ, ಅವರು ಮಾತ್ರ ನಾನು ಭಕ್ತರು ಅಂತ ಕನ್ಸಿಡರ್ ಮಾಡ್ತೇನೆ. ನನ್ನ ಎಲ್ಲ ಭಕ್ತರಿಗೆ ನೀನು ಮಾದರಿ, ಮಾಡೆಲ್ ರೋಲ್ ಇದ್ರೆ ನಿನ್ನ ಹಾಗಿರ್ಬೇಕು, ನನ್ನಲ್ಲಿ ಭಕ್ತಿ ಮಾಡಬೇಕು ಅಂತ ಈಗ ಭಗವಂತ ಅನುಗ್ರಹ ಮಾಡಿ ಕಲ್ಪಾಂತಗಳ ಆಯುಷ್ಯವನ್ನ ಪ್ರಹ್ಲಾದರಾಜರಿಗೆ ಮುದ್ದು ಮುಖದ ನರಸಿಂಹದೇವರು ಕೊಟ್ಟರು. ಅವನಿಗೆ ಅನುಗ್ರಹ ಮಾಡಲು ಅಂತ ಹೀಗೆಲ್ಲ ಸಂಸ್ಕೃತದಲ್ಲಿ ಬಂದಿರತಕ್ಕಂಥದ್ದು. ಮುಂದೆ 8ನೇ ಸ್ಕಂದದಲ್ಲಿ ಮೊದಲ ಕಥೆಯಾಗಿ ಗಜೇಂದ್ರ ಮೋಕ್ಷ, 2ನೇದಾಗಿ ಸಮುದ್ರ ಮಥನ, 3ನೇದಾಗಿ ಅದು ವಾಮನ ಅವತಾರದ ಚರಿತ್ರೆ ಬಂದಿದೆ. 9ನೇ ಸ್ಕಂದದಲ್ಲಿ ಹಗಲು ಬೆಳಗುವ ಸೂರ್ಯನ ವಂಶದ ಚರಿತ್ರೆ, ഇരുಳು ಬೆಳಗುವ ಚಂದ್ರನ ವಂಶದ ಚರಿತ್ರೆ. ಅದರಲ್ಲಿ ಅನೇಕ ಜನ ಮಂಗಳಮಯರಾದ ಭಗವದ್ಭಕ್ತರು ಬಂದು ತಮ್ಮ ತನು ಮನ ಧನವನ್ನ ಭಗವಂತನಿಗೆ ಹೇಗೆ ಅರ್ಪಣೆ ಮಾಡಿದರು ಅನ್ನುವ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಸೂರ್ಯ ವಂಶದಲ್ಲಿ ಬಂದ ಎಲ್ಲ ರಾಜರ ಚರಿತ್ರೆಯನ್ನ ಮಂಗಳಮಯವನ್ನಾಗಿ ಮಾಡುವ ಸಲುವಾಗಿ ಸೂರ್ಯ ವಂಶದಲ್ಲಿ ಬಂದ ಮಹಾಪ್ರಭು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಅಂತ ರಾಮ ನಮ್ಮೂರಲ್ಲಿ ಹುಟ್ಟಿದವ, ನಮ್ಮ ದೇಶದಲ್ಲಿ ಹುಟ್ಟಿದವ, ಇಡೀ ಜಗತ್ತಿಗೆ ಬೆಳಕಾಗಿ ಬಂದವ. ಇವತ್ತು ಎಷ್ಟೋ ದೇಶದಲ್ಲಿ ರಾಮಾಯಣವನ್ನ ಕೊಂಡಾಡ್ತಾ ಇದ್ದಾರೆ, ರಾಮನನ್ನ ಮನೆದೇವರಂತೆ ಪೂಜೆ ಮಾಡ್ತಾ ಇದ್ದಾರೆ. ಇಂಥ ರಾಮನ ಹುಟ್ಟಿ ಊರಿನಲ್ಲಿ ರಾಮನನ್ನ ಕೂರಿಸಲಿಕ್ಕೆ ನಮ್ಗೆ ಎಷ್ಟು 500 ವರ್ಷಗಳು ಬೇಕಾಯಿತು. 500 ವರ್ಷಗಳ ಸತತ ಪ್ರಯತ್ನದಿಂದ ಇವತ್ತು ರಾಮ ಅವನ ಭೂಮಿಯಲ್ಲಿ ಕೂತಿದ್ದಾನೆ. ಇದು ಸುಮ್ಮನೆ ಬಂದದ್ದಲ್ಲ, ಇದು ನಮ್ಗೆ ಯಾರಿಗೂ ಸುಮ್ಮನೆ ಬಂದಿದ್ದಲ್ಲ. ಸಾವಿರ ಜನ ಸಾಧುಗಳ ತಲೆಯನ್ನ ಕತ್ತರಿಸಿ ಸರಿಯು ಬಿಸಾಕಿದವರು ಇವತ್ತಿಗೂ ಬದುಕಿದ್ದಾರೆ. ಅಧಿಕಾರ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಆಗಿದ್ದವ ಕಮಲ ಹಿಡಿದ ಮುಖ್ಯಮಂತ್ರಿ. ಬಿಟ್ಟು ರಾಮನ ಪ್ರತಿಷ್ಠೆ ಆಗದೆ ಇವತ್ತು ನಿಜವಾಗಿ ನಮಗೆ ನಮ್ಮ ರಾಮ ನಮ್ಮವನು ಅಂತ ಹೇಳಲಿಕ್ಕೆ ನಾವೊಂದು ಜಾಗ ಮಾಡಿ. ಎಷ್ಟೋ ಜನಕ್ಕೆ ನಿಮ್ಮ ಊರು ಯಾವುದು ಅಂದ್ರೆ ಬೆಂಗಳೂರು ಅಂತ. ಊರೇನೋ ನಮ್ದು ಇರ್ಲಿಕ್ಕೆ ಒಂದು ಸೈಡ್ ಇಲ್ಲ, ಊರೇನೋ ರಾಮಂದೇ ಅಯೋಧ್ಯ, ಅವನು ಕೂಡ್ಲಿಕ್ಕೆ ಜಾಗ ಇಲ್ಲ ಮಾಡಿಬಿಟ್ಟಿದ್ರು. ಅಂತಹ ಜಾಗ ತುಂಬಾ ಜನ ಹಿರಿಯರ ತಮ್ಮ ಪ್ರಾಣಾರ್ಪಣೆಯಿಂದ ನಮಗೆ ಸಿಕ್ಕಿರೋದನ್ನ ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಮಕ್ಕಳು ಮೊಮ್ಮಕ್ಕಳಿಗೆ ರಾಮನ ಭಕ್ತಿ, ರಾಮನ ಒಂದು ಶ್ರದ್ಧೆಯನ್ನ ನಾವು ಸಣ್ಣ ವಯಸ್ಸಲ್ಲಿ ಕೊಟ್ಟರೆ ಉಳಿಯಂತೆ ಇಲ್ಲದೆ ಇಲ್ಲ. ಅಂತಹ ರಾಮಚಂದ್ರ ಮಹಾಪ್ರಭು ಸೂರ್ಯ ವಂಶದಲ್ಲಿ ಬಂದ್ರೆ, ಆ ರಾಮಚಂದ್ರ ವಾಕಿಂಗ್ ಹೊರಟಿದ್ದ, ಮೇಲಿನ ಚಂದ್ರ ನೋಡ್ದ, ರಾಮನ ಹತ್ರ ಬಂದು ಕೇಳ್ದ, ನಿನ್ನ ಹೆಸರೇನು ಅಂತ. ಅದಕ್ಕೆ ರಾಮ ಅಂದ ರಾಮಚಂದ್ರ ಅಂತ. ಚಂದ್ರ ಅಂದ, ನೀನು ಹುಟ್ಟಿದ್ದು ಸೂರ್ಯ ವಂಶದಲ್ಲಿ, ಸರ್ವೇನು ರಾಮ್ ಸೂರ್ಯ ಅಂತ ಇಟ್ಕೋಬೇಕು, ನನ್ಗೆ ಆಗದೆ ಇರೋ ನಾವು ಅವನು ವಂಶದಲ್ಲಿ ನಮ್ಮ ಹೆಸರು ಯಾಕೆ ಇಟ್ಕೊಂಡೆ ಅಂತ. ಅದಕ್ಕೆ ಕೃಷ್ಣ ರಾಮ ಅಂತ ಯೋಚನೆ ಮಾಡ್ಬೇಡ, ಮುಂದಿನ ಅವತಾರ ನಿನ್ನ ವಂಶದಲ್ಲಿ ಬರ್ತೀನಿ ಅಂತ ಹೇಳಿ ಚಂದ್ರ ವಂಶದಲ್ಲಿ ಬಂದ ರಾಜ ಯಯಾತಿಯ ಮಗನಾಗಿ ಬಂದವ ಶೂರಸೇನ. ಆ ವಂಶದಲ್ಲಿ ಬಂದ ರಾಜ ವಸುದೇವನಿಗೆ ಮಗನಾಗಿ ಬಂದವನೇ ಅವನು ಹೇಗಿದ್ದ? ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್
ಆಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಂದ್ರಪಯೋಧಸೌಭಗಂ ಮಹಾರಹ ವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾನ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತಾ. ವಸುದೇವ ದೇವಿಕೆಯರು ಬಂದಿಖಾನೆಯಲ್ಲಿದ್ದರೆ ಭಗವಂತ ಬಂದಿಖಾನೆಗೆ ಬಂದ. ಭಕ್ತರು ಎಲ್ಲಿದ್ರೆ ಅಲ್ಲೇ ಬರ್ತೀನಿ ಅಂತ. ಅಯ್ಯೋ ಬಂದಿಖಾನೆಗೆ ಜೈಲು ಬರೋದಿಲ್ಲ, ನೀವೆಲ್ಲ ಬಂಧನದಲ್ಲಿ ಇದ್ದೀರಿ, ನಿಮ್ಮನ್ನ ಬಿಡಿಸ್ಲಿಕ್ಕೆ ನಾನು ಬಂಧನದ ಒಳಗೆ ಬರ್ತೀನಿ ಅಂತ ತೋರಿಸ್ಲಿಕ್ಕೆ ಭಗವಂತ ಕಾರುಣ್ಯದಿಂದ ಬಂದ. ಅವನ ಕಥೆ 10 ಮತ್ತು 11ನೇ 2 ಸ್ಕಂದದಲ್ಲಿ 100 ಪದ್ಯಗಳಲ್ಲಿ 100 ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ಮತ್ತೆ ಹೇಳುವ ಒಂದು ಹೊಣೆಗಾರಿಕೆ ನನಗಿದೆ. 12ನೇ ಸ್ಕಂದದಲ್ಲಿ ಮಾರ್ಕಂಡೇಯರು ಸಮುದ್ರದ ಪ್ರಳಯ ಕಾಲ ಸಮುದ್ರದಲ್ಲಿ ಮುಳುಗಿದ್ದು ಅವರನ್ನ ಭಗವಂತ ಉದ್ಧಾರ ಮಾಡಿದ ಕಥೆ 12ನೇ ಸ್ಕಂದದಲ್ಲಿ ಬಂದಿದೆ. ಒಟ್ಟು 12 ಸ್ಕಂದ, 344 ಅಧ್ಯಾಯ, 18,000 ಶ್ಲೋಕಗಳಲ್ಲಿ ವಿಸ್ತೃತವಾದ ಶ್ರೀಮದ್ ಭಾಗವತವನ್ನ ಶುಕಾಚಾರ್ಯರು ಪರೀಕ್ಷಿತರಿಗೆ, ಸೂತರು ಶೌನಕಾದಿಗಳಿಗೆ, ವಿದುರ ಮೈತ್ರೇಯರಿಗೆ, ಮೈತ್ರೇಯ ವಿದುರನಿಗೆ ಹೇಳಿದ ಕಥೆ ಇಲ್ಲಿ ಯಥಾಶಕ್ತಿ ಯಥಾಪತಿ ಹೇಳುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಯಾರ್ಯಾರು ಏನೇನು ಎಕ್ಸ್ಪೆಕ್ಟ್ ಇತ್ತೋ, ಏನೇನು ಕೇಳಬೇಕು ಅಂದ್ಕೊಂಡಿದ್ರು ಅದೆಲ್ಲ ಫುಲ್ಫಿಲ್ ಮಾಡ್ಲಿಕ್ಕೆ ನನಗೆ ಆಯ್ತೋ ಇಲ್ಲೋ ನನಗೆ ಗೊತ್ತಾಗಲಿಲ್ಲ. ಭಗವಂತ ನನ್ನೊಳಗೆ ನಿಂತು ಎಷ್ಟು ನುಡಿಸ್ಬೇಕು ಅಂತ ಅವನ ಇಚ್ಛೆ ಇತ್ತು ಅಷ್ಟನ್ನು ನುಡಿಸಿದ್ದಾನೆ. ಇವತ್ತು ತುಂಬಾ ಹೊತ್ತಾಗೋಯ್ತು. ತುಂಬಾ ಈಗ ನೋಡ್ತಾ ಇದ್ದೀರಿ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನನಗೆ ಬ್ರೇಕ್ ಸಿಗ್ತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ ಬಹಳ ಮುಖ್ಯವಾಗಿ ನಮ್ಮ ಧನುಜ ಮತ್ತು ನಿನ್ನೆ ಸಂಘ ಹೆಸರು ದೊಡ್ಡಮ್ಮದೇವಿ ಭಜನಾ ಮಂಡಳಿಯವರು ಎಲ್ಲರಿಗೆ ದೊಡ್ಡ ಅಮ್ಮನಂತೆ ಈ ದೊಡ್ಡ ಕಾರ್ಯವನ್ನು ಮಾಡಿ ದೊಡ್ಡಮ್ಮ ಸಾರ್ಥಕ ಮಾಡಿದ್ದಾರೆ. ನಿಜವಾಗಿಯೂ ಭಾಗವತ ಕೇಳೋ ಬುದ್ಧಿ, ಹೇಳೋ ಬುದ್ಧಿ ತುಂಬಾ ಜನ್ಮದಲ್ಲಿ ಪುಣ್ಯ ಇದ್ದಾಗ ಮಾತ್ರ ಸಿಗುವಂಥದ್ದು. ಅದ್ಭುತವಾದ ಕೆಲಸ ಇಲ್ಲಿ ನಡೆದಿರತಕ್ಕಂಥದ್ದು.